ಮಾಡಿದಾಗಿದೆಯಾ? ಮೊನ್ನೆ ದಿವಸ ನಾವು ನಮ್ಮ ಆತ್ಮದ ಉನ್ನತಿಗಾಗಿ ನಮ್ಮ ಆತ್ಮದ ಉನ್ನತಿಗಾಗಿ ನಮ್ಮ ಆತ್ಮದ ಉನ್ನತಿಗಾಗಿ ನಾವು ಎಷ್ಟು ಶ್ರಮಿಸಬೇಕಾಗಿದೆ, ಶ್ರಮಿಸುವ ಅನಿವಾರ್ಯತೆ ಇದೆ ಅನ್ನುವುದನ್ನು ನಾವು ತಿಳ್ಕೊಂಡ್ವಿ ಅಲ್ವಾ? ಹಾಗೆ ಒಂದು ವೇಳೆ ಆ ದಾರಿಯಲ್ಲಿ ಇರುವಾಗ ನಮಗೆ ಸಾಮಾನ್ಯವಾಗಿ ಅನಾರೋಗ್ಯ ಅನ್ನೋದು ಗೊತ್ತಿದೆ ಅಲ್ವಾ? ದೈಹಿಕ ಅನಾರೋಗ್ಯ ನಮಗೆ ಗೊತ್ತಿರುವುದು ದೈಹಿಕ ಅನಾರೋಗ್ಯ. ಆದರೆ ಕೇವಲ ದೈಹಿಕ ಅನಾರೋಗ್ಯ ಅನ್ನೋದು ಮಾತ್ರ ಇಲ್ಲ, ಬದಲಾಗಿ ಇನ್ನೂ ಒಂದು ಅನಾರೋಗ್ಯ ಇದೆ. ಯಾವುದು? ಆಧ್ಯಾತ್ಮಿಕ ಅನಾರೋಗ್ಯ. ಆಧ್ಯಾತ್ಮಿಕ ಅನಾರೋಗ್ಯ ಏನಿದು ಆಧ್ಯಾತ್ಮಿಕ ಅನಾರೋಗ್ಯ ಅಂತಂದ್ರೆ, ಸಾಮಾನ್ಯವಾಗಿ ನಮಗೆ ದೈಹಿಕ ಅನಾರೋಗ್ಯ ಬರ್ತದೆ ಅಲ್ವಾ? ದೈಹಿಕ ಅನಾರೋಗ್ಯ ಹೇಗೆ ಬರ್ತದೆ? ಪ್ರತಿನಿತ್ಯ ನಾವು ಆರೋಗ್ಯವಾಗಿರ್ತೇವೆ, ಇದಕ್ಕಿದ್ದ ಹಾಗೆ ಏನೋ ದೇಹದಲ್ಲಿ ಬೇರೆ ಏನೋ ವ್ಯತ್ಯಾಸ ಉಂಟಾಗ್ತದೆ. ಜ್ವರ ಬರ್ತದೋ, ಶೀತ, ನೆಗಡಿ, ಕೆಮ್ಮು, ಹೊಟ್ಟೆ ನೋವು, ಏನೋ ಒಂದು ಬಂದು ಏನಾಗ್ತದೆ, ಮಾಡುವಂತ ನಮ್ಮ ಎಲ್ಲ ಕೆಲಸಗಳಿಂದ ಏನ್ ಮಾಡ್ತೀವಿ, ವಿಮುಖರಾಗ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ? ಅಂದ್ರೆ ಅವತ್ತಿನ ಕೆಲಸಗಳೆಲ್ಲ ಸ್ಟಾಪ್ ಆಗ್ತದೆ. ಜಾಬಿಗೆ ಹೋಗೋರಿದ್ರೆ ಅವತ್ತು ರಜೆ ಹಾಕ್ತಾರೆ ಅಲ್ವಾ? ರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನ್ ಮಾಡ್ತಾರೆ? ಅವರು ಮಾಡುವ ಕೆಲಸಗಳಿಂದ, ಕರ್ಮಗಳಿಂದ ಏನ್ ಮಾಡ್ತಾರೆ? ರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ವಿಮುಖರಾಗ್ತಾರೆ. ಕಾರಣ ಏನು? ದೈಹಿಕವಾದ ಶರೀರ ಅನಾರೋಗ್ಯಕ್ಕೆ ಒಳಗಾಗಿದೆ. ಅದೇ ರೀತಿ ಆಧ್ಯಾತ್ಮಿಕ ಅನಾರೋಗ್ಯ ಅನ್ನೋದು ಕೂಡ ಬರ್ತಾ ಇರ್ತದೆ ಮನುಷ್ಯನಿಗೆ. ಆಧ್ಯಾತ್ಮಿಕ ದಾರಿಯಲ್ಲಿ ಇರುವವನಿಗೆ ಹೇಗೆ ಬರ್ತದೆ? ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರ್ತಾನೆ, ಸಾಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಏನಾಗ್ತದೆ, ಅವನಿಗೆ ರೋಗ ಬರ್ತದೆ. ರೋಗ ಬಂದು ಏನಾಗ್ತದೆ? ಆಧ್ಯಾತ್ಮಿಕ ತನ್ನ ಪ್ರತಿನಿತ್ಯದ ಸಾಧನೆ ಏನಾಗ್ತದೆ? ಮಿಸ್ ಆಗ್ಲಿಕ್ಕೆ ಶುರುವಾಗ್ತದೆ. ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ದ, ಕೆಲವು ಕಾರಣಗಳಿಂದಾಗಿ ಧ್ಯಾನ ಸ್ಟಾಪ್ ಆಗ್ತದೆ. ಪ್ರತಿನಿತ್ಯ ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದ, ಕೆಲವು ಕಾರಣಗಳಿಂದಾಗಿ ಸಜ್ಜನ ಸಾಂಗತ್ಯ ನಿಂತು ಹೋಗ್ತದೆ. ದಿನನಿತ್ಯ ಕ್ಲಾಸ್ ಕೇಳ್ತಾ ಇದ್ದ, ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಆ ಟೈಮಲ್ಲಿ ಏನೂ ಇಲ್ಲ, ಬೇರೆ ಏನೂ ಇಲ್ಲ ಅಂತ ಹೇಳಿ ಮಾಡ್ತಾ ಇದ್ದ. ಆದ್ರೆ ಅವನಿಗೆ ಏನಾಗ್ತದೆ? ಕೆಲವು ಕಾರಣಗಳಿಂದಾಗಿ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಸಾಧನೆಯಲ್ಲಿ ಯಾವಾಗ ಸ್ಟ್ರಕ್ ಆಗ್ಲಿಕ್ಕೆ ಶುರುವಾಗ್ತದಲ್ವಾ, ಅದನ್ನ ಏನಂತ ಕರಿತೀವಿ? ಆಧ್ಯಾತ್ಮಿಕ ಅನಾರೋಗ್ಯ ಅಥವಾ ಸ್ಪಿರಿಚುವಲ್ ಸಿಕ್ನೆಸ್ ಅಂತ ಕರಿತೀವಿ. ಸ್ಪಿರಿಚುವಲ್ ಸಿಕ್ನೆಸ್, ಆಧ್ಯಾತ್ಮಿಕ ಅನಾರೋಗ್ಯ. ಹಾಗಾಗಿ ನಾವು ಏನಂತ ತಿಳ್ಕೊಳ್ಬೇಕು? ಇವತ್ತು ನನಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಸಜ್ಜನ ಸಾಂಗತ್ಯ ಕೇಳಲಿಕ್ಕೆ ಆಗ್ಲಿಲ್ಲ ಅಲ್ವಾ, ಇವತ್ತು ಸ್ವಾಧ್ಯಾಯ ಪುಸ್ತಕ ಓದ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮಗೆ ರೋಗ ಬಂದಿದೆ ಅಂತ ಅರ್ಥ. ಏನ್ ಬಂದಿದೆ? ರೋಗ ಬಂದಿದೆ. ಯಾವ ರೋಗ? ಅದೇ ಆಧ್ಯಾತ್ಮಿಕ ಏನೋ ಕಾಯಿಲೆ, ಆಧ್ಯಾತ್ಮಿಕ ಕಾಯಿಲೆ ಬಂದಿದೆ ಅಂತ ಅರ್ಥ. ಅದಕ್ಕಾಗಿ ಆಧ್ಯಾತ್ಮಿಕ ಕಾಯಿಲೆ ಯಾಕೆ ಬರ್ತದೆ? ಕೆಲವು ಕಾರಣಗಳಿಂದ ಬರ್ತದೆ. ಯಾವ ಕಾರಣದಿಂದ? ನಮ್ಮ ಅಸತ್ಯವಾದ, ಅಶಾಶ್ವತವಾದ, ಯಾವುದು ಅವನವಶ್ಯಕವೋ, ನಮಗೆ ಯಾವುದು ಈ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟ ಕೆಲವು ಕಾರಣಗಳಿಂದಾಗಿ ಏನಾಗ್ತದೆ? ಸ್ಪಿರಿಚುವಲ್ ಸಿಕ್ನೆಸ್ ಅನ್ನೋದು ಬರ್ತದೆ. ಅದನ್ನ ಯಾರು ಕ್ರಿಯೇಟ್ ಮಾಡೋದು? ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಹೀಗೆ ನಮ್ಮ ಬಾವನ್ ಮಗನ್ ಮದುವೆ ಇದೆ, ಮದುವೆ ಹೋಗ್ತಾ ಇದ್ದೀವಿ ಅಲ್ವಾ? ನಮ್ಮ ದೂರದ ಸಂಬಂಧಿಯವ್ರದ್ದು ಏನೋ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಒಂದ್ 4 ದಿವಸ ಹೋಗಾಗ್ತದೆ, 2 ದಿನ ಜರ್ನಿ ಆಗ್ತದೆ, 2 ದಿನ ವಾಪಸ್ ಬರೋ ಜರ್ನಿ ಆಗ್ತದೆ, 2 ದಿನ ಅಲ್ಲಿ 6 ದಿನ ಡಮ್ ಅಂತು. ಹೇಗೆ ಡಮ್ ಅಂತು? ಅವನು ಮಾಡಿಕೊಂಡದ್ದು ಸಿಕ್ನೆಸ್ ಅಲ್ವಾ? ಆ 6 ದಿನ ಆತ್ಮ ಹಂತಕನಾದ, ತನ್ನ ಆತ್ಮಕ್ಕಾಗಿ ಸ್ವಲ್ಪವೂ ಶ್ರಮಿಸಲಿಲ್ಲ. ಆತ್ಮಕ್ಕೆ ಯಾವುದು ಬೇಡವೋ ಅದಕ್ಕಾಗಿ ತನ್ನ ಜೀವನ 6 ದಿನದ ಜೀವನವನ್ನು ಏನಕ್ಕೆ ಕಳೆದ? ತನ್ನ ಆತ್ಮಕ್ಕೆ ಬೇಡದ ಕೆಲಸದಲ್ಲಿ ತನ್ನ ಜೀವನವನ್ನು ಕಳೆದ. ಆತ್ಮಕ್ಕೆ ಬೇಡ. ಇವತ್ತೊಂದು ಇನ್ನೂ ಗಟ್ಟಿ ಆಗುವಂತ ಒಂದು ಪರಮ ಸತ್ಯ ಗೊತ್ತಾಗಿದೆ. ಬಹಳ ಖುಷಿ ಆಗ್ಬಿಡ್ತು ನನಗೆ, ಬಹಳ ಖುಷಿಯಾಗಿದೆ ನನಗೆ. ಅದನ್ನ ಹೇಳಲ್ಲ, ಯಾರಿಗೂ ಹೇಳಲ್ಲ ನಾನು, ಆಯ್ತಾ? ಯಾಕೆಂದ್ರೆ ಆ ಸ್ಥಿತಿಯಲ್ಲಿರೋ ಆತ್ಮಗಳಿಗೆ ತನ್ನಷ್ಟು ತಾನಾಗಿ ಸಮಯ ಬಂದಾಗ ಅದನ್ನ ನಾನೇ ಹೇಳ್ತೇನೆ ವೈಯಕ್ತಿಕವಾಗಿ, ಬೇರೆಯವರಿಗೆ ಹೇಳಲ್ಲ. ಹಾ ಆದ್ರೆ ನನಗೆ ಬಹಳ ಸಂತೋಷ ಸಿಕ್ಕಿದೆ, ಖುಷಿಯಾಗಿದೆ ನನಗೆ. ಹಾಗೆ ಸ್ಪಿರಿಚುವಲ್ ಸ್ಪಿರಿಚುವಲ್ ಆಗಿ ಸಿಕ್ನೆಸ್ ಅನ್ನೋದು ಬರ್ತಾ ಇರ್ತದೆ. ಹಾಗಾಗಿ
ನಾವು ಯಾವ ಕ್ಷಣದಲ್ಲಿ ಆತ್ಮಹಂತಕರಾದೆವೋ ಆ ಕ್ಷಣ ಏನೋ ನಾವು ಆಧ್ಯಾತ್ಮಿಕ ರೋಗದಲ್ಲಿ ಸಿಲುಕಿದ್ದೇವೆ. ಒಂದು ದಿನ ಮಿಸ್ ಆಯ್ತು ಅಂದ್ರೆ ನಾವು ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಯಾಕೆ ಇವತ್ತು ಮಿಸ್ ಆಯ್ತು? ನನಗೆ ರೋಗ ಬಂತು. ಯಾಕೆ ರೋಗ ಬಂತು? ಒಂದು ದಿನ ಧ್ಯಾನ ಮಿಸ್ ಆಯ್ತು, ಒಂದು ದಿನ ಕ್ಲಾಸ್ ಮಿಸ್ ಆಯ್ತು, ಒಂದಿನ ಸಜ್ಜನ ಸಾಂಗತ್ಯ ಮಿಸ್ ಆಯ್ತು, ಒಂದು ದಿನ ನಾನು ವಿಡಿಯೋ ಆನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ರೋಗ ಬಂದಿದೆ ಅಂತ ಅರ್ಥ. ಏನು ರೋಗ ಬಂದಿದೆ? ಆಧ್ಯಾತ್ಮಿಕ ರೋಗ ಬಂದಿದೆ. ಯಾಕೆ ಬಂತು? ಇದರಿಂದ ನಾನು ಎಚ್ಚೆತ್ತುಕೊಳ್ಬೇಕು. ನಾನು ಆಧ್ಯಾತ್ಮಿಕ ರೋಗ ಯಾವಾಗೆಲ್ಲ ಬರ್ತದೆ ಆಗೆಲ್ಲ ನಾನು ಯಾರಾಗಿದ್ದೇನೆ? ಯಾರಾಗಿದ್ದೇನೆ? ಆತ್ಮಹಂತಕನಾಗಿದ್ದೀನಿ. ಆತ್ಮಹಂತಕ. ಯಾರು ನಾನು? ಆತ್ಮಹಂತಕನಾಗಿದ್ದೇನೆ. ಯಾರ್ದೋ ಆತ್ಮ ಅಲ್ಲ, ನನ್ನ ಆತ್ಮದ ಹಂತಕನಾಗಿದ್ದೀನಿ ನಾನು. ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ನನ್ನ ಆತ್ಮದ ಉದ್ಧಾರ ಮಾಡುವುದನ್ನು ಬಿಟ್ಟು ಏನ್ ಮಾಡ್ತೀವಿ? ಅದಕ್ಕೆ ಬೇಡದೇ ಇರೋ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಅದು ಏನದು? ಸ್ಪಿರಿಚುವಲ್ ಸಿಕ್ನೆಸ್. ಅದು ಆಧ್ಯಾತ್ಮಿಕ ರೋಗ. ಯಾವಾಗಲೆಲ್ಲ ನನ್ನ ಆತ್ಮದ ಉದ್ದೇಶವನ್ನ ಬಿಟ್ಟು ಆತ್ಮಕ್ಕೆ ಸಂಬಂಧ ಇಲ್ಲದ ಅಶಾಶ್ವತವಾದ ಅಸತ್ಯವಾದ ಕರ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೋ ಅದೆಲ್ಲ ಯಾವುದೋ ಸ್ಪಿರಿಚುವಲ್ ಸಿಕ್ನೆಸ್, ಆಧ್ಯಾತ್ಮಿಕ ಕಾಯಿಲೆ, ರೋಗ. ಅದು ಆಧ್ಯಾತ್ಮಿಕ ರೋಗ ಅದು. ಹಾಗಾಗಿ ಮನುಷ್ಯ ತನ್ನ ದೈಹಿಕ ದೇಹವನ್ನ ಎಷ್ಟು ಶುದ್ಧವಾಗಿ ರೋಗ ಬರದ ಹಾಗೆ ನೋಡಿಕೊಳ್ತಾನೋ, ರೋಗ ಬಂದಾಗ ಕೂಡಲೇ ಅದಕ್ಕೆ ಹೀಗೆ ಔಷಧಿಯನ್ನು ಕೊಟ್ಟು ಗುಣಪಡಿಸಿಕೊಳ್ತಾನೋ, ಹಾಗೆ ಮನುಷ್ಯನು ಕೂಡ ತನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮಧ್ಯೆ ಏನಾದ್ರೂ ರೋಗ ಬಂತು ಅಂದ್ರೆ ಏನ್ ಮಾಡ್ಬೇಕು? ಇಮ್ಮಿಡಿಯೇಟ್ ಆಗಿ ಅವನು ಜಾಗೃತನಾಗಬೇಕು. ಜಾಗೃತನಾಗಿ ಅದಕ್ಕೆ ಏನ್ ಮಾಡ್ಬೇಕು? ಔಷಧಿ ಮಾಡ್ಬೇಕು. ಅವನು ಔಷಧಿ ಮಾಡಿ ಪುನಃ ತನ್ನ ಸಾಧನೆಯನ್ನ ಇನ್ನೂ ತೀವ್ರ ಮಾಡ್ಬೇಕು. ಇನ್ನೂ ತೀವ್ರ, ಇನ್ನೂ ತೀವ್ರ, ಇನ್ನೂ ತೀವ್ರ, ಇನ್ನೂ ತೀವ್ರ ಮಾಡ್ಬೇಕು. ಇನ್ನೂ ತೀವ್ರ ಮಾಡಬೇಕು. ಯಾವಾಗ ತೀವ್ರ ಮಾಡ್ತಾನೆ, ಯಾವಾಗ ತೀವ್ರ ಮಾಡ್ತಾನೆ, ಆಗ ಅವನಲ್ಲಿ ಏನಾಗ್ತದೆ? ಸಾಧನೆ ಎನ್ನುವುದು ಜಾಗೃತ ಆಗ್ತಾ ಹೋಗ್ತದೆ. ಅಲ್ವಾ? ಹಾಗಾಗಿ ನಮ್ಮಲ್ಲಿ ಸಾಧನೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರಬೇಕೆ ಹೊರತು ಎಲ್ಲೂ ಕೂಡ ಅದು ನಿಂತು ಹೋಗಬಾರದು. ಎಲ್ಲೂ ಕೂಡ ಅದು ನಿಂತು ಹೋಗಬಾರದು. ಮೊನ್ನೆ ಹೇಳಿದ್ದು ನೆನಪಿದೆಯಾ? ಆತ್ಮ ಯಾವ ಉದ್ದೇಶದಿಂದ ಬರ್ತದೋ, ಆತ್ಮ ಯಾವ ಪ್ರಣಾಳಿಕೆಯನ್ನು ಇಟ್ಟುಕೊಂಡು ಬರ್ತದೋ ಅದನ್ನ ಮಾಡಲಿ, ಯಾವುದು ಬೇಡವೋ ಅದನ್ನು ಮಾಡ್ತಾ ತನ್ನ ಇಡೀ ಜೀವನವನ್ನ ಕಳೀತದೆ, ಕಳೀತದೆ, ಕಳೆತು ಕೊನೆಗೆ ಏನ್ ಮಾಡ್ತದೆ? ವ್ಯರ್ಥವಾಗಿ ತನ್ನ ಜೀವನವನ್ನು ಕಳೆದು, ವ್ಯರ್ಥವಾಗಿ ತನ್ನ ಜೀವನವನ್ನು ಕಳೆದು ಕೊನೆಗೆ ಏನನ್ನೂ ಸಂಪಾದನೆ ಮಾಡದೆ ವ್ಯರ್ಥವಾಗಿ ಇನ್ನೂ ಕೆಲವು ಕರ್ಮಗಳನ್ನ ಕಟ್ಟಿಕೊಂಡು ಏನ್ ಮಾಡ್ತದೆ? ಮೇಲಕ್ಕೆ ಹೋಗ್ತದೆ. ಕರ್ಮಗಳನ್ನು ಕಟ್ಟಿಕೊಂಡು ಮೇಲಕ್ಕೆ ಹೋಗ್ತದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾವು ಬದುಕಿದ್ದಾಗ ಏನು ಮಾಡ್ತಾ ಇದ್ದೇವೆ? ಯಾವ ಉದ್ದೇಶದಿಂದ ಬಂದಿದ್ದೇವೆ? ಮುಂದೆ ಏನು ಆಗ್ತದೆ ಅನ್ನುವ ಜ್ಞಾನದಿಂದ, ಅರಿವಿನಿಂದ ಬದುಕುವುದನ್ನು ಕಲಿಬೇಕು. ಅದಕ್ಕಾಗಿ ಈಗ ಇರುವ ನಮ್ಮ ಕಾಲಘಟ್ಟ, ನಾವೀಗ ಏನ್ ಮಾಡ್ತಾ ಇದ್ದೇವೆ ಅನ್ನುವ ಕಾಲಘಟ್ಟ, ನಾವು ಯಾಕೆ ಬಂದಿದ್ದೇವೆ ಅನ್ನುವ ಕಾಲಘಟ್ಟ, ಮುಂದೆ ನಾವು ಮರಣಿಸಿದ ನಂತರ ಏನು ಆಗುತ್ತೆ ಎನ್ನುವುದನ್ನ ಈಗಲೇ ನಾವು ತಿಳಿದುಕೊಳ್ಳಬೇಕು. ಈಗಲೇ ನಾವು ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ? ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ ಅಲ್ವಾ? ನಿತ್ಯ ಹರಿಯ ನಾಮ ಸ್ಮರಣೆ ಮಾಡದವನ ಜನ್ಮ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ. ಯಾರು ಹರಿ? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ. ಯಾರು ಆ ಆತ್ಮನ ಚಿಂತನೆಯನ್ನು ಮಾಡ್ತಾ ಇಲ್ಲ, ಹರಿನಾಮ ಸ್ಮರಣೆಯನ್ನು ಯಾರು ಮಾಡ್ತಾ ಇಲ್ಲ, ಅವನ ಜನ್ಮ ವ್ಯರ್ಥ. ಯಾವಾಗ? ಪ್ರತಿನಿತ್ಯ. ಯಾರು ಹರಿ? ನಮ್ಮ ಒಳಗೆ ಕೂತ ಆ ಪರಬ್ರಹ್ಮ ಆತ್ಮನೇ ಶ್ರೀಹರಿ. ಎಲ್ಲೋ ದೇವಸ್ಥಾನದಲ್ಲಿಲ್ಲ, ಎಲ್ಲೋ ವಿಗ್ರಹದಲ್ಲಿಲ್ಲ, ಫೋಟೋದಲ್ಲಿಲ್ಲ, ಬೆಣ್ಣೆಯಲ್ಲಿಲ್ಲ. ಎಲ್ಲಿದ್ದಾನೆ? ಅಹಂ ಆತ್ಮ. ಅಹಂ ಎಲ್ಲ ಆತ್ಮಗಳಾಗಿ ಕೂತಿದೆ. ಆ ನಿಮ್ಮ ಒಳಗೆ, ನಮ್ಮ ಒಳಗೆ ಕೂತ ಶ್ರೀಹರಿಯನ್ನ ಆರಾಧನೆ ಮಾಡಬೇಕು. ಯಾರು? ಅವನೇ ಪರಬ್ರಹ್ಮ ಆತ್ಮ. ಆತ್ಮಾರಾಧಕರಾಗಬೇಕು.
ಇಲ್ಲದೆ ಹೋದ್ರೆ ಏನಾಗ್ತದೆ? ಆತ್ಮಹಂತಕರಾಗ್ತೇವೆ. ಆತ್ಮಹಂತಕರಾಗ್ತೇವೆ. ಮನುಷ್ಯ ಹಾಗೋ ಹೀಗೋ ಮಾಡಿ ಗೊತ್ತಿದ್ದೋ ಗೊತ್ತಿಲ್ಲದೋ ಬದುಕಿದ ನಂತರ ಕೊನೆಗೆ ಅವನಿಗೆ ಒಂದು ದಿನ ಅಂತ್ಯಕಾಲ ಅನ್ನೋದು ಒಂದೇ ಬರ್ತದಲ್ವಾ? ಅಂತ್ಯಕಾಲ ಅನ್ನೋದು ಒಂದೇ ಬರ್ತದೆ. ಆವಾಗ ಏನಾಗ್ತದೆ? ಸಮಯ ಬರ್ತದೆ. ಸಮಯ ಬರ್ತದೆ. ಯಾವ ಸಮಯ? ಸಾವಿನ ಸಮಯ ಬರ್ತದೆ. ಸಾವಿನ ಸಮಯ ಬರ್ತದೆ. ಸಾವಿನ ಸಮಯ ಬಂದಾಗ ಏನಾಗ್ತದೆ? ದೇಹದಿಂದ ಆತ್ಮ ಹೊರಗೆ ಬರ್ತದೆ. ದೇಹದಿಂದ ಆತ್ಮ ಹೊರಗೆ ಬರ್ತದೆ. ಹೊರಗೆ ಬಂದ ಮೇಲೆ ಏನಾಗ್ತದೆ? ಅದನ್ನ ತಿಳ್ಕೊಳ್ಬೇಕು ಈಗ. ಹೊರಗೆ ಬಂದ ಮೇಲೆ ಏನಾಗ್ತದೆ? ಹುಟ್ತಾನೆ ಸಾಯ್ತಾನೆ ಅಷ್ಟೇ ಗೊತ್ತಿದೆ. ಆಮೇಲೆ ಏನೇನೆಲ್ಲ ನಡೀತದೆ ಜೀವನದಲ್ಲಿ ಅದನ್ನ ತಿಳ್ಕೊಂಡ್ರೆ ಇವತ್ತಿನಿಂದಲೇ ನಾವು ಜಾಗೃತರಾಗ್ತೇವೆ. ಇವತ್ತಿನಿಂದಲೇ ಏನಾಗ್ತೇವೆ? ನಾವು ಜಾಗೃತರಾಗ್ತೇವೆ. ಹಾಗಾಗಿ ಮನುಷ್ಯ ಪ್ರತಿಯೊಂದು ಆತ್ಮ ಒಂದು ಪ್ರಣಾಳಿಕೆಯನ್ನ ಇಟ್ಟುಕೊಂಡು ಬಂದಿದೆ. ಪ್ರತಿಯೊಂದು ಆತ್ಮ ತನ್ನ ಪ್ರಣಾಳಿಕೆಯನ್ನ ಇಟ್ಟುಕೊಂಡು ಬಂದಿದೆ. ಬಡ್ಜೆಟ್, ನಾನು ಹೀಗೆ ಇದನ್ನೇ ಮಾಡಬರಬೇಕು ಅಂತ, ಇದನ್ನು ಮಾಡಬಾರದು, ಇದನ್ನು ಮಾಡಬೇಕು ಅಂತ ಬಂದಿದೆ. ಆದರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಯಾವಾಗ ಈ ಭೂಮಿ ಸ್ಪರ್ಶ ಆಗ್ತದೆ, ಮಾಯೆಯ ಒಳಗೆ ಸಿಕ್ಕಿ ಹಾಕಿಕೊಳ್ತಾನೆ. ಕೂಡಲೇ ಏನ್ ಮಾಡ್ತಾನೆ? ಎಲ್ಲವನ್ನ, ಪ್ರಪಂಚವನ್ನ ನೋಡಿ ಕಲಿತಾ ಹೋಗ್ತಾನೆ. ಪ್ರಪಂಚ ಅನ್ನೋದು ಒಂದು ಹುಚ್ಚರ ಸಂತೆ. ಆ ಹುಚ್ಚರನ್ನ ನೋಡಿ ಇವನು ದೊಡ್ಡ ಹುಚ್ಚ ಆಗ್ತಾನೆ. ತಾನು ಯಾಕೆ ಬಂದಿದ್ದೇನೆ ಅನ್ನುವುದನ್ನ ಮರೆತು ಏನ್ ಮಾಡ್ತಾನೆ? ಅದೇ ಸತ್ಯ, ಅದೇ ಪರಮ ಸತ್ಯ, ಓ ಇದೇ ಜೀವನ ಅಂತ ಹೇಳಿ ಬದುಕುವುದಕ್ಕೆ ಶುರು ಮಾಡ್ತಾನೆ. ಪ್ರಕೃತಿಯಲ್ಲಿ ಒಂದು ಧರ್ಮ ಇದೆ. ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ಏನು ಅಂತಂದ್ರೆ, ಏನು ನಿಯಮ ಗೊತ್ತಾ? ಹೊಟ್ಟೆಪಾಡಿಗಾಗಿ ಯಾರು ಶ್ರಮ ಪಡಬೇಕಾಗಿಲ್ಲ. ಅದು ಪ್ರಕೃತಿ ಧರ್ಮ, ಪ್ರಕೃತಿ ನಿಯಮ ಅದು. ಹೊಟ್ಟೆಪಾಡಿಗಾಗಿ ಯಾರೂ ಶ್ರಮ ವಹಿಸಬೇಕಾಗಿಲ್ಲ. ಮತ್ತೆ ಏನ್ ಮಾಡ್ತದೆ? ಪ್ರಕೃತಿ ಅದನ್ನ ಒದಗಿಸಿ ಕೊಡ್ತದಂತೆ. ಇದು ಪ್ರಕೃತಿ ನಿಯಮ. ಇದು ಯಾವ್ದಾದ್ರು ಪ್ರಾಣಿ ಕೆಲಸ ಮಾಡೋದು ನೋಡಿದ್ಯಾ? ಕಾಡಲ್ಲಿ ಇರ್ತಾವ. ಕಾಡಲ್ಲಿ ಯಾವ್ದು? ಮನುಷ್ಯ ಒಬ್ಬನೇ ಹೊಟ್ಟೆಪಾಡಿಗಾಗಿ ಅಂತ ದುಡಿತಾ ಇದ್ದವ. ಮನುಷ್ಯ ಒಬ್ಬನೇ ಹೊಟ್ಟೆಪಾಡಿಗಾಗಿ ಅಂತ ದುಡಿತಾ ಇದ್ದಾನೆ. ಬೇರೆ ಯಾವುದಾದ್ರೂ ಪ್ರಾಣಿ ಹೊಟ್ಟೆಪಾಡಿಗೆ ಅಂತ ಕೆಲಸ ಮಾಡೋದು ನೋಡಿದಿರಿ? ಏನಾದ್ರೂ ಅದಕ್ಕೆ ಹೇಗೋ ಒಂದು ಪಶು ಪಕ್ಷಿಗಳಿದ್ದಾವೆ, ಎಷ್ಟೊಂದು ಕೋಟಿ ಕೋಟಿ ಜೀವರಾಶಿಗಳಿದ್ದಾವೆ ಅಲ್ವಾ? ಯಾವುದಾದ್ರೂ ಅದ್ರ ಹೊಟ್ಟೆಪಾಡಿಗೆ ಅಂತ ದುಡಿಯೋದನ್ನ ನೋಡಿದೀರಾ? ಒಂದು ಇರುವೆನೂ ಬದುಕ್ತದೆ, ಒಂದು ಕೋತಿ ಬದುಕ್ತದೆ, ಒಂದು ಹಸು ಬದುಕ್ತದೆ, ಒಂದು ನಾಯಿನೂ ಬದುಕ್ತದೆ. ಬೀದಿಲಿರೋ ಮನೆ ನಾಯಿ ಬಿಡಿ ಹೋಗ್ಲಿ, ಒಂದು ಬೀದಿ ನಾಯಿನೂ ಬದುಕ್ತದೆ ಅದು. ಕಾಡಲ್ಲಿರುವ ನಾಯಿ, ನರಿ, ಹುಲಿ, ಸಿಂಹ, ಗೂಬೆ, ಕಪ್ಪೆ, ಕೋಳಿ ಎಲ್ಲವೂ ಬದುಕ್ತಾ ಇದ್ದಾವ. ದುಡಿದು ಬದುಕ್ತಾ ಇದ್ದಾವ? ಇಲ್ಲ ಆಹಾರ ಧಾನ್ಯಗಳನ್ನ ಬೆಳೆದು ಬದುಕ್ತಾ ಇದ್ದಾವ? ಇಲ್ಲ, ಪ್ರಕೃತಿ ಅವಾಗ ಒದಗಿಸಿ ಕೊಡ್ತಾ ಇದ್ದ. ಆದ್ರೆ ಮನುಷ್ಯನೂ ಕೂಡ ನನಗೆ ಪ್ರಕೃತಿ ಕೊಡ್ತದೆ ಅಂತ ಏನೋ ಅಂದ್ರು, ಅವನು ಹೋದರೆ ಪ್ರಕೃತಿ ಖಂಡಿತ ಅವನಿಗೆ ಅವನ ಹೊಟ್ಟೆಯನ್ನ ನೋಡಿಕೊಳ್ಳುವ ಧರ್ಮ ಪ್ರಕೃತಿಯದು. ಅದು ಪ್ರಕೃತಿ ನಿಯಮ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಇಲ್ಲ, ನನ್ನ ಆಹಾರವನ್ನು ನಾನೇ ತಯಾರು ಮಾಡಿಕೊಡ್ಬೇಕು ಅನ್ನುವ ಅತಿ ಬುದ್ಧಿವಂತಿಕೆಯಿಂದ ಏನ್ ಮಾಡಿದ್ದಾನೆ? ತನ್ನ ಜವಾಬ್ದಾರಿನ ತಾನೇ ತಗೊಂಡಿದ್ದಾನೆ. ಅದಕ್ಕೆ ಪ್ರಕೃತಿ ಏನ್ ಮಾಡಿದೆ? ಆಯ್ತಪ್ಪ, ನೀನ್ ನೋಡ್ಕೊಂತೀಯ, ಆಯ್ತು ನೀನೇ ನೋಡ್ಕೊ, ನನ್ಗೇನು ಜವಾಬ್ದಾರಿ ಇಲ್ಲ ಅಂತ ಸುಮ್ಮನಾಗಿ ಬಿಟ್ಟಿದೆ. ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು? ತಾನು ಯಾವ ಪ್ರಣಾಳಿಕೆಯನ್ನ ಇಟ್ಟುಕೊಂಡು ಬಂದಿದ್ದೇನೋ, ಯಾವ ಉದ್ದೇಶದಿಂದ ಭೂಮಿಗೆ ಜನ್ಮ ತಗೊಂಡು ಬಂದಿದ್ದೇನೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಸಂಪೂರ್ಣ ಸಾಧ್ಯವಾಗದೇ ಇದ್ರೂ ಹೆಚ್ಚಿನ ಪ್ರಾಮುಖ್ಯತೆ, ಸಾಧ್ಯವಾದ್ರೆ 90%, ಇನ್ನೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ 80%, ಅದೂ ಸಾಧ್ಯ ಆಗ್ಲಿಲ್ಲ ಅಂದ್ರೆ 70-75% ಆದರೂ ತನ್ನ ಆತ್ಮದ ಉನ್ನತಿಗಾಗಿ ಅಂತ ಹೇಳಿ ಅವನು ಇಡೀ ಜೀವನ ಪರ್ಯಂತ ಶ್ರಮಿಸಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು? ಆತ್ಮದ ಆರಾಧನೆ ಮಾಡಬೇಕು. ಮಾಡ್ಲಿ, ಆತ್ಮದ ಆರಾಧನೆ ಮಾಡ್ತಾನೋ ಇಲ್ವೋ, ಆದ್ರೆ ಒಂದು ದಿನ ಅವನ ಅಂತ್ಯ ಸಮಯ ಅನ್ನೋದು ಬಂದೇ ಬರ್ತದೆ. ಏನ್ ಬರ್ತದೆ? ಒಂದು ದಿನ ಅವನ ಅಂತ್ಯ ಸಮಯ ಬಂದು ಬರ್ತದೆ. ಯಾವುದು ಅಂತ್ಯ ಸಮಯ? ಸಾವಿನ ಸಮಯ. ಸಾವು ಬರ್ತದೆ. ಹೇಗೆ ಸಾವು ಬರ್ತದೆ ಅಂತಂದ್ರೆ ಅದನ್ನು ತಿಳ್ಕೊಡ್ಬೇಕು. ಸಾವು ಬರೋದೇನೋ ಗೊತ್ತು, ಎಲ್ಲರೂ ಹೇಳ್ತಾರೆ ಸಾಯ್ತಾನೆ ಅಂತೇಳಿ. ಸತ್ತ ನಂತರ ಏನಾಗ್ತದೆ? ಇಷ್ಟೆಲ್ಲಾ ಹಾರಾಡ್ತಾ ಇದ್ದಾನಲ್ವಾ, ಸತ್ತ ಮೇಲೆ ಇವನು ಹೆಂಗೆ ಹಾರಾಡ್ತಾನೆ? ಅದನ್ನ ನೋಡ್ಬೇಕಲ್ವಾ? ದೇಹದಿಂದ ಆತ್ಮ ಹೊರಗೆ ಬರ್ತದೆ. ಯಾವಾಗ ಹೊರಗೆ ಬರ್ತದೆ? ನಮ್ಮ ಈ ದೈಹಿಕ ಶರೀರಕ್ಕೂ ನಮ್ಮ ಈ ದೈಹಿಕ ಶರೀರಕ್ಕೂ ಆತ್ಮಕ್ಕೂ ಮಧ್ಯದಲ್ಲಿ ಒಂದು ಕನೆಕ್ಷನ್ ಇದೆ. ಅದನ್ನು ಏನಂತ ಕರಿತೀವಿ?
ಸಿಲ್ವರ್ ಕಾರ್ಡ್ ಅಂತ ಕರಿತೀವಿ, ಅಥವಾ ಯೋಗಶಾಸ್ತ್ರದಲ್ಲಿ ಅಂದ್ರೆ ಏನಂತ ಕರೀತಾರೆ, ಪ್ರಾಣಶಕ್ತಿ ಅಂತಂದ್ರೆ ಸಿಲ್ವರ್ ಕಾರ್ಡ್ ಅಂತ ಕರೀತಾರೆ. ಅದು ಒಂದು ಈ ಮಳೆಗಾಲದಲ್ಲಿ ಮಿಂಚು ಸಿಡ್ಲು ಬರ್ತದೆ ಗೊತ್ತಾ? ಮಳೆಗಾಲದಲ್ಲಿ ಮಿಂಚು ಸಿಡ್ಲು, ಕತ್ತಲೆ ಇದ್ದಾಗ ಮಿಂಚು ದೊಡ್ಡದಾಗಿ ಸಿಡಿಲು ಬಂದಾಗ ಒಂದು ದೊಡ್ಡ ಮಿಂಚಿನ ಹಾಗೆ ಬರ್ತದೆ, ಹಾಗೆ ಆ ಮಿಂಚಿನ ಹಾಗೆ ನಮ್ಮ ದೈಹಿಕ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಒಂದು ಕನೆಕ್ಟಿವಿಟಿ ಕನೆಕ್ಷನ್ ಇರ್ತದೆ. ಆ ಕನೆಕ್ಷನ್ ಶಕ್ತಿ ಯಾವುದು ಅಂದ್ರೆ ಪ್ರಾಣಶಕ್ತಿ. ಪ್ರಾಣಶಕ್ತಿ ತುಂಬಿಕೊಂಡಿರ್ತದೆ. ಎಲ್ಲಿವರೆಗೂ ಆ ಪ್ರಾಣಶಕ್ತಿ ಗಟ್ಟಿಯಾಗಿರ್ತದೆ, ಆ ಕನೆಕ್ಷನ್ ಅನ್ನೋದು ತಪ್ಪಿ ಹೋಗುವುದಿಲ್ಲ, ಗಟ್ಟಿ ಇರ್ತದೆ. ಇನ್ನು ನಿಮಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಹೇಳೋದಾದ್ರೆ BP, ಬ್ಲಡ್ ಪ್ರೆಷರ್ ಅಂತ ಹೇಳ್ಬೋದು. ವೈದ್ಯಕೀಯ ಶಾಸ್ತ್ರದಲ್ಲಿ ಅದನ್ನ ಏನಂತ ಹೇಳ್ಬೋದು, BP. ಪ್ರತಿಯೊಬ್ಬ ಮನುಷ್ಯ ಹೇಗೆ ಸಾಯ್ತಾನೆ ಅಂದ್ರೆ BP ಲೋ ಆಗಿ ಸಾಯೋದು. ಪ್ರತಿಯೊಬ್ಬ ಮನುಷ್ಯ ಹೇಗೆ ಸಾಯ್ತಾನೆ, ಸಾಯುವ ಸಮಯದಲ್ಲಿ ಅವನ BP ಏನಾಗ್ತದೆ, ಕಡಿಮೆ ಡೌನ್ ಆಗ್ತಾ ಡೌನ್ ಆಗ್ತಾ ಡೌನ್ ಆಗ್ತಾ ಇರ್ತದೆ. ಡೌನ್ ಆಗಿ ಪೂರ್ತಿ ಡೌನ್ ಆದಾಗ ಅವನು ಗೋವಿಂದ, ಅವನ ಪ್ರಾಣಶಕ್ತಿ ಕಡಿಮೆ ಆಯ್ತು, ಅವನ ಸಿಲ್ವರ್ ಕಾರ್ಡ್ ವೀಕ್ ಆಯ್ತು. ವೀಕ್ ಆದಾಗ ಏನಾಗ್ತಾ ಇದೆ, ಕಟ್ ಆಗ್ತದೆ. ಅರ್ಥ ಆಯ್ತಲ್ಲ, ಪ್ರಾಣ ಹೇಗೆ ಹೋಗ್ತದೆ, ಉದ್ದೇಶ ಕಾರಣ ಏನೇ ಇರ್ಬೋದು, ಎಲ್ಲರ ಪ್ರಾಣ ಹೋಗುವ ರೀತಿ ಇದೆ. ಅವನ ದೈಹಿಕ ಶರೀರಕ್ಕೂ ಅವನ ಆತ್ಮಕ್ಕೂ ಇರುವ ಒಂದು ಕನೆಕ್ಷನ್ ಏನಿದೆ, ಅದೇನಾಗ್ತದೆ, ಅದನ್ನು ಸಿಲ್ವರ್ ಕಾರ್ಡ್ ಅಂತ ಕರೀತಾರೆ. ಆ ಸಿಲ್ವರ್ ಕಾರ್ಡ್ ಅಂತನಾದ್ರೂ ಹೇಳಿ, ಅದು ಪ್ರಾಣಶಕ್ತಿ ಅದರಲ್ಲಿ ತುಂಬಿಕೊಂಡಿರ್ತದೆ. ಆ ಪ್ರಾಣಶಕ್ತಿ ಅನ್ನೋದನ್ನೇ ನಾವು BP ಅಂತ ಹೇಳ್ಬೋದು, ಬ್ಲಡ್ ಪ್ರೆಷರ್. ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಪ್ರಾಣಶಕ್ತಿ ಕಡಿಮೆ ಆದಾಗ ಬ್ಲಡ್ ಪ್ರೆಷರ್ ಅನ್ನೋದು ಕಡಿಮೆ ಆಗ್ತಾ ಡೌನ್ ಆಗ್ತಾ ಬರ್ತದೆ, BP ಲೋ ಆಗ್ತದೆ. ಆಗ ಏನಾಗ್ತದೆ, ಅವನ ದೇಹದಿಂದ ಆತ್ಮ ಹೊರಗೆ ಬರ್ತದೆ. ಪ್ರಥಮ ಬಾರಿಗೆ ಆತ್ಮ ಹೊರಗೆ ಬರ್ತದೆ. ಹೊರಗೆ ಬಂದ ಮೇಲೆ ಏನಾಗ್ತದೆ ಅದನ್ನ ತಿಳ್ಕೊಳ್ಬೇಕು. ಹೊರಗೆ ಬಂದ್ಮೇಲೆ ಏನಾಗ್ತದೆ ಅದನ್ನ ತಿಳ್ಕೊಳ್ಬೇಕು. ಯಾಕೆಂದ್ರೆ ಇಷ್ಟು ದಿನ ಹಾರಾಡ್ತಾ ಇದ್ನಲ್ವಾ, ಮುಂದೆ ಏನಾಗ್ತದೆ, ಆ ಕನೆಕ್ಟಿವಿಟಿ ಅನ್ನೋದು ಶರೀರದಿಂದ ಹೊರಗೆ ಬಂದಾಗ, ಆತ್ಮ ಯಾವಾಗ ಹೊರಗೆ ಬಂತು, ದೇಹದ ಯಾವ ಅಂಗಗಳು ಕೂಡ ಕೆಲಸ ಮಾಡುವುದಿಲ್ಲ. ಆಗ ಆತ್ಮ ಶರೀರದಲ್ಲಿ ಇರುವುದಕ್ಕೆ ಅವಕಾಶ ಇರೋದಿಲ್ಲ. ಸಿಲ್ವರ್ ಕಾರ್ಡ್ ಯಾವಾಗ ಕಟ್ಟಾಯ್ತೋ, ಶರೀರದಲ್ಲಿ ಆತ್ಮ ಇರ್ಲಿಕ್ಕೆ ಅವಕಾಶ ಇಲ್ಲ, ಕಟ್ಟಾಯ್ತದು. ಆಗ ಶರೀರದಿಂದ ಹೊರಗೆ ಬರ್ತದೆ. ಅಂದ್ರೆ ಅವನು ಇಷ್ಟು ವರ್ಷಗಳ ಕಾಲ ಭೂಮಿ ಮೇಲೆ ಜೀವಿಸಬೇಕೆಂದು ಅಂದ್ಕೊಂಡಿರ್ತಾನೋ, ಅಷ್ಟು ಅದು ಅವನ ಆಯುಷ್ಯ. ಯಾವ ಕೆಲಸ, ಯಾವ ಉದ್ದೇಶ, ಎಷ್ಟು ವರ್ಷ ನಾನು ಇರ್ಬೇಕು, ಸಾಧನೆ ಮಾಡ್ಬೇಕು ಅಂತ ಮೊದಲೇ ಕೇಳ್ಕೊಂಡು ಬಂದಿರ್ತಾನಲ್ವಾ, ಅಷ್ಟು ವರ್ಷ ಅವನು ಇರ್ತಾನೆ. ಆ ಸಮಯ ಬಂತು ಅಂದ ಕೂಡ್ಲೆ ಅವನು ಹೇಳಿದ್ರು ನಿಲ್ಲಲ್ಲ, ಕೇಳದೆ ಇದ್ರು ನಿಲ್ಲಲ್ಲ. ಆ ಸಮಯ ಬಂದ ಕೂಡ್ಲೆ ಅವನ ಪ್ರಾಣಶಕ್ತಿ ವೀಕ್ ಆಗ್ತದೆ. ಕಾರಣ ಏನೇ ಇರ್ಬೋದು, ಅದು ಹೃದಯಾಘಾತನೋ, ಆಕ್ಸಿಡೆಂಟೋ, ಮತ್ತೊಂದು ಮಗದೊಂದು, ಏನೋ ಕಾರಣ ಏನೋ ಇರ್ಲಿ, ಆದ್ರೆ ಅವನ ಪ್ರಾಣಶಕ್ತಿ ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತದೆ. ಆ ಕಾರಣದಿಂದಾಗಿ ಅಂದ್ರೆ BP ಕಡಿಮೆಯಾಗಿ ಅವನ ಸಿಲ್ವರ್ ಕಾರ್ಡ್ ಕಟ್ಟಾಗ್ತದೆ. ಆತ್ಮ ದೇಹದಿಂದ ಹೊರಗೆ ಬರ್ತದೆ. ಹೊರಗೆ ಬಂದ ಕೂಡ್ಲೆ ಏನಾಗ್ತದೆ, ಹೊರಗೆ ಬಂದ ಕೂಡ್ಲೆ ಅವನು ಏನಾಗ್ತದೆ, ಮನೆಯಲ್ಲಿ ಏನಂತ ಹೇಳ್ತಾರೆ ಅವ್ರನ್ನ, ಸತ್ತು ಹೋದ ಸತ್ತು ಹೋದ ಅಂತ ಹೇಳ್ತಾರೆ. ದೇಹದಿಂದ ಹೊರಗೆ ಬಂದ ಕೂಡ್ಲೆ ಹೋಗ್ಬಿಡ್ತದಾ? ಹೋಗೋದಿಲ್ಲ. ಹೊರಗೆ ಬಂದು ನಿಂತ್ಕೊಂಡು ನೋಡ್ತಾನೆ ತನ್ನ ಶರೀರವನ್ನು, ಅಯ್ಯೋ ನಾನು ಇಲ್ಲೂ ಇದ್ದೀನಿ ಅಲ್ಲೂ ಇದ್ದೀನಲ್ಲ, ಗಾಳಿಯಲ್ಲಿ ತೇಲ್ತಾ ಇದ್ದೀನಿ, ಗಾಳಿಯಲ್ಲಿ ತೇಲ್ತಾ ಇದ್ದೀನಿ, ಅಲ್ಲೂ ಇದ್ದೀನಲ್ಲ ಮತ್ತೆ ಅಂತ ಹೇಳಿ, ಏನಿದು ಎರಡೆರಡು ಕಡೆ ಇದ್ದೀನಲ್ವಾ ಅಂತ ಅವನು ಆಶ್ಚರ್ಯಚಕಿತನಾಗ್ತಾನೆ. ಆತ್ಮ ಆಶ್ಚರ್ಯ ಆಗ್ತದೆ. ಮೊದಲ ಬಾರಿಗೆ ಅವನಿಗೆ ಗೊತ್ತಾಗ್ತದೆ ಏನು, ಅಯ್ಯೋ ಹಾಗಾದ್ರೆ ನಾನು ದೇಹ ಅಲ್ವಾ, ನಾನು ಆತ್ಮ ನಾನು ದೇಹ ಅಲ್ವಾ, ಆತ್ಮ ಅನ್ನೋದು ಮೊದಲ ಬಾರಿಗೆ ಅಜ್ಞಾನಿಗೆ ಗೊತ್ತಾಗ್ತದೆ. ಮೂರ್ಖಾತ್ಮನಿಗೆ ಮೊದಲ ಬಾರಿಗೆ ಗೊತ್ತಾಗ್ತದೆ ನಾನು ದೇಹ ಅಲ್ಲ, ಆತ್ಮ ಅನ್ನೋದು ಯಾವಾಗ ದೇಹ ಬಿಟ್ಟು ಹೊರಗೆ ಬಂದ ಕೂಡಲೇ. ಆಗ ಅವನು ಭಯ ಪಡ್ತಾನೆ, ಆತಂಕಕ್ಕೆ ಒಳಗಾಗ್ತಾನೆ. ಕೂಡ್ಲೆ ಏನ್ ಮಾಡ್ತಾನೆ, ಆ ದೇಹವನ್ನ ಹೋಗಿ ಸೇರಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ದೈಹಿಕ ದೇಹವನ್ನ ಹೋಗಿ ಸೇರಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದರ ಹಿಂದಿಂದ ನುಗ್ತಾನೆ, ಮುಂದಿಂದ ನುಗ್ತಾನೆ, ಮೇಲಿಂದ ನುಗ್ತಾನೆ, ಕೆಳಗಿಂದ ನುಗ್ತಾನೆ, ಅದರ ಮೇಲೆ ಹೋಗಿ ಮಲಗಿಕೊಳ್ಳುತ್ತಾನೆ. ಏನು ಮಾಡಿದರೂ ಆ ದೇಹವನ್ನ ಸೇರಿಕೊಳ್ಳಿಕ್ಕೆ ಆಗುವುದಿಲ್ಲ. ಪಡಬಾರದ ಪ್ರಯತ್ನ ಮಾಡ್ತಾನೆ. ಎಷ್ಟು ಕಷ್ಟಪಟ್ಟರೂ ಆ ದೇಹವನ್ನ ಅವನು ಸೇರಿಕೊಳ್ಳಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾಕೆ, ಒಂದು ಸಾರಿ ದೇಹದ ಆ ಕನೆಕ್ಟಿವಿಟಿ ಅನ್ನೋದು ಕಟ್ಟಾದ್ಮೇಲೆ ಮುಗೀತು. ಪ್ರಾಣಶಕ್ತಿ ಕಟ್ಟಾದ್ಮೇಲೆ ಮುಗೀತು. ಅವನು ಒಂದು ವೇಳೆ ಅಂತಹ ಪರಮ ಯೋಗಿ ಆಗಿದ್ರೆ ಅವನಿಗೆ ಅವಕಾಶ ಇರ್ಬೋದೇನು, ಆದ್ರೆ ಆ
ಅಯೋಗ್ಯ ಆತ್ಮನಿಗೆ, ಮೂರ್ಖಾತ್ಮನಿಗೆ ಅದು ಅವಕಾಶ ಇಲ್ಲ. ಅವಾಗ ಏನ್ ಮಾಡ್ತಾನೆ, ಪ್ರಯತ್ನ ಮಾಡಿ 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 ಒಂದು ಸುಮ್ಮನೆ ಒಂದು ದೂರದಲ್ಲಿ ನಿಂತ್ಕೊಂಡು ಚಿಂತಾಕ್ರಾಂತನಾಗಿ ನಿಂತ್ಕೊಳ್ತಾನೆ. ಏನಿದು ಹೀಗಾಗ್ಬಿಟ್ಟಲ್ವಾ. ಇಷ್ಟು ದಿನ ನಾನು ಆ ದೇಹವೇ ನಾನು ಅಂತ ಕೂತಿದ್ದೆ, ಈಗ ನಾನು ದೇಹ ಬಿಟ್ಟು ಹೊರಗೆ ಬಂದಲ್ವಾ, ಮುಂದೇನೋ ನನ್ನ ಕತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಒಬ್ಬನೇ ಮಲಗಿದಲ್ಲಿ ಹೋದ್ನೋ, ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ನಿಧಾನ ಮಲಗಿದಲ್ಲೇ ಹೋಗಿದ್ರೆ ಅವನು ಹೆಂಡತಿ ಬರ್ತಾರೋ ಇಲ್ಲ ಗಂಡ ಬರ್ತಾನೋ, ಬಂದು ಎಬ್ಬಿಸ್ತಾರೆ. ಹೇಳಲ್ಲ ಅವನು. ಜೋರ್ ತಳ್ಳಿ ನೋಡ್ತಾರೆ, ಹೇಳೋದಿಲ್ಲ. ಭಯ ಆಗ್ತದೆ. ಎಲ್ಲರೂ ಸೇರ್ತಾರೆ, ಡಾಕ್ಟರ್ನ ಕರೆಸ್ತಾರೆ. ಏನಾಗಿದೆ ನೋಡಿ. ಡಾಕ್ಟರ್ ಬರ್ತಾನೆ. ಡಾಕ್ಟರ್ ಬಂದು ಹಾ ನಾಡಿ ಹಿಡಿದು ನೋಡ್ತಾನೆ, ಹೃದಯ ಯಾವಾಗ ಚೆಕ್ ಮಾಡ್ತಾನೆ. ಇಲ್ಲ, ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟಿದ್ದಾರೆ, ಇನ್ನೇನು ಶಾಂತಿ ಕಾರ್ಯ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಅವಾಗ ಜೋರ್ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಅಳ್ಲಿಕ್ಕೆ ಶುರು ಮಾಡಿದ್ರು, ಇವನ್ ಏನ್ ಮಾಡ್ತಾನೆ, ಎಲ್ಲರ ಹತ್ರ ಹೋಗ್ತಾನೆ. ಯಾಕೆ ಹೇಳ್ತಾ ಇದ್ದೀರಿ, ನಾನು ಇಲ್ಲೇ ಇದ್ದೀನಲ್ಲ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಅವನು ಎಲ್ಲರನ್ನ ಮುಟ್ಟಿ ಮುಟ್ಟಿ ಮಾತನಾಡಿಸ್ತಾನೆ. ತನ್ನ ಹೆಂಡತಿ ಹೇಳ್ತಾನೆ, ನಾನು ಇಲ್ಲೇ ಇದ್ದೀನಿ, ಯಾಕೆ ಹೇಳ್ತಾ ಇದ್ದಿ. ಅಯ್ಯೋ ನನ್ನ ಗಂಡ ಹೋಗ್ಬಿಟ್ರು ಅಂತ ಅವಳು ಅಳ್ತಿರ್ತಾಳೆ. ಅವನು ಹೋಗಿ ಮುಟ್ಟಿ ಮುಟ್ಟಿ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಯಾಕೆ ಇಷ್ಟ ಅಳ್ತಾ ಇದ್ದಿ ಅಂತ ಅವನು ಹೇಳ್ತಾನೆ. ಇಲ್ಲ, ಗಂಡ ಅಳ್ತಾ ಇದ್ದಾನೆ, ನನ್ನ ಹೆಂಡತಿ ಹಂಗಂತಿದ್ಲು, ನಾನು ಹಿಂಗೆ ಹೇಳ್ತಿದ್ಲು, ಹಂಗಂತ ಮಾಡೋಣ ಅಂತ ಹೇಳಿದ್ಲು. ಏನೆಲ್ಲ ಹಾಡಿ ಅವನು ಅಳ್ತಾ ಇದ್ರು. ಅಯ್ಯೋ ನಾನು ಇಲ್ಲೇ ಇದ್ದೀನಿ, ಯಾಕೆ ಅಳ್ತಾ ಇದ್ದೀರಿ ಅಂತ ಅವನು. ಮಕ್ಕಳು ಬರ್ತಾರೆ, ಅವ್ರು ಅಳ್ತಾರೆ, ಬಂದವರೆಲ್ಲ ಅಳ್ತಾರೆ. ಯಾರೋ ಬರ್ತಾರೆ, ಬಂದ ಕೂಡ್ಲೆ ಇವನು ಓಡಿ ಹೋಗ್ತಾನೆ. ನೀವಾದ್ರೂ ಹೇಳಿ, ಅವ್ರು ಯಾಕೆ ಹಂಗ ಹೇಳ್ತಾ ಇದ್ದಾರೆ, ಯಾಕೆ ಅವ್ರು ಯಾರು ನನ್ನ ಮಾತನ್ನ ಯಾರು ಕೇಳಿಸ್ಕೊಳ್ತಾ ಇಲ್ಲ. ಅವರು ಅಳೋದು, ರೋದನೆ ಮಾಡೋದು, ಕಿರ್ಚೋದು ಎಲ್ಲದೂ ಇವನಿಗೆ ಕೇಳಿಸ್ತದೆ. ಆದರೆ ಇವನು ಹೇಳೋದು ಯಾರಿಗೂ ಕೇಳಿಸೋದಿಲ್ಲ. ಇವನು ಹೇಳೋದು ಯಾರಿಗೂ ಕೇಳಿಸೋದಿಲ್ಲ. ಆವಾಗ ಇನ್ನೂ ಟೆನ್ಷನ್ ಆಗ್ತದೆ ಇವನಿಗೆ. ಇವನಿಗೆ ದುಃಖ ಬರ್ತದೆ. ಅಯ್ಯೋ, ಇದು ಎಂತ ಪರಿಸ್ಥಿತಿ ನಂದು. ನಾನು ಇಲ್ಲೇ ಇದ್ದೇನೆ, ಎಲ್ಲರೂ ನಾನು ಇಲ್ಲ ಅಂತ ಹೇಳಿ ಅಳ್ತಾ ಇದ್ದಾರೆ. ಆದ್ರೆ ನಾನು ಹೋಗಿ ಹೇಳಿದ್ರು ಅದನ್ನು ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಮತ್ತೆ ಮತ್ತೆ ಅಳ್ತಾ ಇದ್ದಾರೆ ಅಂತ ಹೇಳಿ ಏನ್ ಮಾಡ್ತಾನೆ ಅವನು, ರೋಧಿಸ್ತಾನೆ. ಅವನು ತನ್ನಷ್ಟು ತಾನು ದುಃಖ ಪಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ 2 ಜನ ದೂತರು ಬರ್ತಾರೆ. ಯಾರು ಬರ್ತಾರೆ, ಮೇಲಿನ ಲೋಕಗಳಿಂದ ದೂತರು ಬರ್ತಾರೆ. ಏನಂತಾರೆ ಅವ್ರನ್ನ, ಯಮಭಟರು, ಯಮಧೂತರು. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಯಮಧೂತರು. ಅವನು ಒಂದು ವೇಳೆ ಪಾಪಾತ್ಮನಾಗಿದ್ರೆ, ಮೇಲಿನ ಒಂದೊಂದು ಯಾವ ಲೋಕಕ್ಕೆ ಅವನು ಯೋಗ್ಯನಾಗಿದ್ದಾನೋ ಆ ಲೋಕದಿಂದ ಮಾಸ್ಟರ್ಸ್ ಬರ್ತಾರೆ. ಅವನು ಪುಣ್ಯಾತ್ಮನಾಗಿದ್ರೆ ಸ್ವರ್ಗಲೋಕಗಳಿಂದ, ಮೇಲ್ಗಡೆ ಲೋಕದಿಂದ ಪುಣ್ಯಾತ್ಮ ಜೀವಿಗಳು ಅಂದ್ರೆ ಪುಣ್ಯ ಒಳ್ಳೆ ಆ ಲಕ್ಷಣದಲ್ಲಿ ಇದ್ದಂತವರು ಬರ್ತಾರೆ. ಇಲ್ಲ, ಇನ್ನೊಬ್ರು ಯಾರು ಬರ್ತಾರೆ, ಯಮಭಟರು ಬರ್ತಾರೆ. ನೋಡಿ, ಪಾಪಿ ಆತ್ಮ ಇದ್ರೆ ಯಮಭಟರು ಬರ್ತಾರೆ. ಬಂದ್ ಏನ್ ಮಾಡ್ತಾರೆ, ಅಥವಾ ಅವ್ರನ್ನ ಏನಂತ ಹೇಳ್ಬೋದು ನಾವು, ಅಂದ್ರೆ ಆತ್ಮಕ್ಕೆ ಸಹಾಯ ಮಾಡ್ಲಿಕ್ಕೆ ಅಂತ ಬಂದವರು. ಆತ್ಮಗಳ ಲೋಕದಿಂದ ಆತ್ಮಕ್ಕೆ, ಯಾಕೆಂದ್ರೆ ಅದಕ್ಕೆ ಗೊತ್ತಿಲ್ಲ ಮುಂದೆ ಏನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಏನೂ ಗೊತ್ತಿಲ್ಲ. ಆದ್ರೆ ಪ್ರಕೃತಿ ಆ ಒಂದು ಅವಕಾಶ ಕೊಟ್ಟಿದೆ. ಹಾಗಾಗಿ ಅವರು ಬರ್ತಾರೆ ಸಲಹೆ ಕೊಡ್ಲಿಕ್ಕೆ. ಯಾವಾಗ ದೇಹದಿಂದ ಆತ್ಮ ಹೊರಗೆ ಬಂದು ಕೂಡ್ಲೆ ಅವರು ಬರ್ತಾರೆ, ಬಂದು ನಿಂತ್ಕೊಳ್ತಾರೆ. ಕೆಲವೊಮ್ಮೆ ಮೊದಲು ಬಂದು ನಿಂತ್ಕೊಂಡಿರ್ತಾರೆ ಅಂತಾನೆ ಹೇಳ್ತಾರೆ. ಒಟ್ನಲ್ಲಿ ಬರ್ತಾರೆ, ಎಲ್ಲರಿಗೂ ಬರ್ತಾರೆ. ಬಂದು ಅವರು ಇವನ ಜೊತೆಗೆ ಸಂಭಾಷಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರ ಇಬ್ಬರ ಮಾತು ಮಾತ್ರ ಇವನಿಗೆ ಕೇಳಿಸ್ತದೆ. ಅಂದ್ರೆ ಅವರಿಬ್ಬರಿಗೆ ಮಾತ್ರ ಇವನ ಮಾತು ಕೇಳಿಸ್ತದೆ. ಉಳಿದವ್ರು ಯಾರಿಗೂ ಇವನ ಮಾತು ಕೇಳಿಸೋದಿಲ್ಲ. ಅವ್ರು ಬಂದಾಗ ಅವ್ರ ಹತ್ರ ಇವನು ರೋದನೆ ಹೇಳ್ಕೊಳ್ತಾನೆ, ಸ್ವಾಮಿ ನೋಡಿ, ನಾನು ಇಲ್ಲೇ ಇದ್ದೇನೆ, ಇವ್ರು ಯಾರು ನನ್ನ ನಂಬ್ತಾ ಇಲ್ಲ, ನಾನು ಇದ್ದೇನೆ ಅಂದ್ರೆ ನಂಬ್ತಾ ಇಲ್ಲ, ಅವ್ರು ಸುಮ್ಮನೆ ಬಾಯ್ ಬರ್ಕೊಂತ ಇದ್ದಾರೆ, ನೀವಾದ್ರೂ ಹೋಗಿ ಹೇಳಿ. ಆಗ ಆ ದೂತರೆ ಹೇಳ್ತಾರೆ, ಹೌದಯ್ಯ, ಅವ್ರು ಹೇಳ್ತಾ ಇರೋದು ಸತ್ಯ, ನೀನು ಸತ್ತು ಹೋಗಿದ್ದೀಯಾ, ನೀನ್ ಅಲ್ಲಿಲ್ಲ ಈಗ, ಅವ್ರು ಯಾರಿಗೂ ಕಾಣಿಸ್ತಾ ಇಲ್ಲ. ಅಂತಹ ಏನಾಗಿದೆ, ಆಕ್ಚುಲಿ ಏನಾಗಿದೆ, ನೀನು ದೇಹ ಅಲ್ಲ ಆತ್ಮ ಅನ್ನೋದನ್ನ ಆ ಯಮದೂತರು ಹೇಳ್ತಾರೆ. ಆದ್ರೆ ಅವನು ಒಪ್ಕೊಳ್ತಾನ, ಮೂರ್ಖಾತ್ಮ ಅದು, ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಪಾಪಾತ್ಮ ಅದು, ಇಲ್ಲಿ ಇದ್ದಾಗ ಹೇಳಿದಾಗ್ಲೇ ತಲೆಗೆ ಹೋಗಿಲ್ಲ, ಇನ್ನು ಅವ್ರು ಬಂದಾಗ ಹೇಳಿದ್ರೆ ಹೋಗ್ತದ ಅದು. ಇಲ್ಲ, ಹೋಗಲ್ಲ ಅದು. ಅಷ್ಟು ಬಂಡ ಆತ್ಮ ಅದು, ಅಷ್ಟು ಸುಲಭದಲ್ಲಿ ತಲೆಗೆ ಹೋಗೋದಿಲ್ಲ ಅದು. ಮತ್ತೆ ಏನ್ ಮಾಡ್ತದೆ ಅದು, ಹಠ ಮಾಡ್ಲಿಕ್ಕೆ ಶುರು ಮಾಡ್ತದೆ, ತನ್ನದೇ ಮಂಡುವಾದ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆ ಭಟರ ಹತ್ರನು, ಯಮ ಭಟರ ಹತ್ರನು. ಇಲ್ಲ, ನಾನು ಅದ್ ಹೆಂಗ್ ಹೇಳ್ತೀರಿ ನೀವು, ನೋಡಿ ನಾನು ಇಲ್ಲಿದ್ದೀನಿ ಅಂತಾನೆ ಹೇಳ್ತದ ಅದು.
ನನಗೆ ಅವಕಾಶ ಕೊಡಿ, ನಾನು ಅದರಲ್ಲಿ ಹೋಗಿ ಸೇರ್ಕೊಳ್ತೇನೆ. ನನ್ನ ದೇಹ ಕೂಡ್ಲೆ ಎಲ್ಲರಿಗೂ, ಬಂಧುಗಳಿಗೆ ಫೋನ್ ಹೋಗ್ತದೆ, ಎಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಸತ್ತ ಅಂತ ಗೊತ್ತಾಯ್ತು, ಮೊದಲು ದೇಹವನ್ನ ಮನೆಯಿಂದ ಹೊರಗೆ ಹಾಕ್ತಾರೆ, ಹೊರಗೆ ಇಡ್ತಾರೆ. ಅಯ್ಯೋ ನನ್ನ ದೇಹ ಹೊರಗೆ ಹಾಕ್ತಾ ಇದ್ದಾರೆ ಅಂತ ಅವನು ಹಿಂಬಾಲ ಹೋಗ್ತಾನೆ, ಆ ದೇಹದ ಜೊತೆಗೆ ಗೋಳಾಡ್ತಾನೆ. ಅದಕ್ಕೆ ಹಾರ ಹಾಕ್ಲಿಕ್ಕೆ ಶುರು ಮಾಡ್ತಾರೆ, ಮನೆ ಮುಂದೆ ಬೆಂಕಿ ಹಾಕ್ತಾರೆ, ಚಟ್ಟ ಕಟ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ್ಲೆಲ್ಲ ಏನ್ ಮಾಡ್ತಾನೆ, ರೋಧಿಸ್ತಾ ಇರ್ತಾನೆ, ಯಾಕೆ ಹೀಗ್ ಮಾಡ್ತಾ ಇದ್ದೀರಿ, ನಾನು ಇದ್ದೀನಿ. ಅವಾಗ ಇವ್ರು ಹೇಳ್ತಾರೆ, ಅಲ್ಲಯ್ಯ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ಇನ್ನೂ ಅಜ್ಞಾನದಲ್ಲಿದ್ದೀಯಾ, ಯಾಕೆ ನಿನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಬಾ ಹೋಗೋಣ ಅಂತ ಕರೀತಾರೆ. ಯಾರು? ಯಮಭಟರು. ನಿಂದು ಮುಗೀತು, ನೀನು ದೇಹ ಅಲ್ಲ, ನೀನು ಆತ್ಮ. ನೀನು ಯಾವ ಉದ್ದೇಶದಿಂದ ಬಂದಿದ್ಯೋ ಅದು ಕೆಲಸ ಮುಗೀತು, ನಿಂದು ಸಮಯ ಮುಗೀತು. ಇದು ಮಾಯೆ, ಇದು ನಿಂದಿಲ್ಲಿ ಏನು ಕೆಲಸ ಇಲ್ಲ, ಬಾ ಹೋಗೋಣ ಅಂತ ಕರೀತಾರೆ. ಇಡೀ ಜೀವನ ಪರ್ಯಂತ ದೇಹವೇ ನಾನು ಅಂತ ಬದುಕಿದ ಮೂರ್ಖಾತ್ಮ ಅದು. ಈ ಮನೆ ನನ್ನದು, ಈ ಹೆಂಡತಿ ನನ್ನದು, ಈ ಗಂಡ ನನ್ನದು, ಈ ಮಕ್ಕಳು ನನ್ನದು, ಇದು ನಂದು, ನಂದು ಮನೆ, ನಂದು ಆಸ್ತಿ, ನಂದು ದುಡ್ಡು, ನನ್ನ ಸಾಮ್ರಾಜ್ಯ, ನನ್ನ ಅಧಿಕಾರ ಅಂತ ಹೇಳಿ ಅದರಲ್ಲೇ ಬಿದ್ದು ಹೊಳ್ಳಾಡಿದ ಮೂರ್ಖಾತ್ಮ ಅದು. ಅಷ್ಟು ಮಮಕಾರ ವ್ಯಾಮೋಹ ಇರ್ತದೆ. ಅದನ್ನೆಲ್ಲ ಬಿಟ್ಟು ಬಂದ್ಬಿಡ್ತದ ಅಷ್ಟು ಸುಲಭ? ಸಾಧ್ಯವೇ ಇಲ್ಲ. ಇಲ್ಲ, ನನ್ನ ಮನೆ ಇಲ್ಲಿದೆ, ನನ್ನ ಹೆಂಡತಿ ಇಲ್ಲಿದ್ದಾಳೆ, ನನ್ನ ಗಂಡ ಇಲ್ಲಿದ್ದಾನೆ, ನನ್ನ ಮಕ್ಕಳು ಇಲ್ಲಿದ್ದಾರೆ, ನನ್ನ ಆಸ್ತಿ, ಇಡೀ ಜೀವನ ಪರ್ಯಂತ ನಾನು ದುಡಿದು ಸಂಪಾದನೆ ಮಾಡಿದ ಇಷ್ಟು ದೊಡ್ಡ ಸಾಮ್ರಾಜ್ಯ. ಇಡೀ ಜೀವನ ದುಡಿದು ಒಂದ್ ಸೈಟ್ ತಗೊಂಡ್ ಮನೆ ಕಟ್ಟಿದೀನಿ ಸ್ವಾಮಿ, ಇನ್ನೂ ಒಂದು 10 ಕಂತು ಇತ್ತು EMI. ಅಷ್ಟು ಹೋಗಿರೋ ಅಂತದ್ರಲ್ಲಿ ನೀವು ಹೆಂಗೆ ಬಿಟ್ಟು ಬಾ ಅಂತ ಹೇಳಿದ್ರೆ, ನಾನು ಇಲ್ಲ, ಬಿಟ್ಟು ಬರಕ್ ಸಾಧ್ಯ ಇಲ್ಲ, ವಾದ ಮಾಡ್ತದೆ ಮೂರ್ಖಾತ್ಮ. ಆ ಯಮಭಟ್ಟರೊಂದಿಗೆ ವಾದ ಮಾಡ್ತದೆ. ಆಗ ಅವರು ಹೇಳ್ತಾರೆ, ಯಾಕೋ ನಾವು ಹೇಳಿದ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸ್ತದೆ, ಸ್ವಲ್ಪ ಹೊತ್ತಿರು, ನಿನಗೆ ಗೊತ್ತಾಗ್ತದೆ. ಅದು ಕಾಯ್ತದೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡ್ತಾರೆ, ಆ ಹೆಣವನ್ನ ಹೊತ್ತುಕೊಳ್ತಾರೆ. ಹೊತ್ತುಕೊಂಡಾಗ ಆ ಆತ್ಮ ಆ ಹೆಣದ ಹಿಂದೆ ಹೋಗ್ತದೆ. ಹೆಣದ ಹಿಂದೆ ಹೋಗಿ ಅವರಿಗೆಲ್ಲ, ಯಾಕಯ್ಯ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಅವ್ರನ್ನೆಲ್ಲ ತಡೀಲಿಕ್ಕೆ ಪ್ರಯತ್ನ ಮಾಡ್ತದೆ. ತಡೆದು ತಡೆದು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದ್ರೆ ಅವರಿಗೆ ಯಾರಿಗೂ ಅದು ಗೊತ್ತಾಗೋದಿಲ್ಲ. ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ. ಸ್ಮಶಾನಕ್ಕೆ ತಗೊಂಡು ಹೋದಾಗ ಈ ಯಮಧೂತರು ಹೇಳ್ತಾರೆ, ತಡಿ, ನಿನಗೆ ನಾವು ಹೇಳಿದ ಅರ್ಥ ಆಗ್ಲಿಲ್ಲಲ್ಲ, ನೋಡಿ ಇನ್ನೊಂದ್ ಸ್ವಲ್ಪ ಹೊತ್ತು ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಅವಾಗ ಎಲ್ಲ ಚಿತೆ ರೆಡಿ ಆಗಿರ್ತದೆ. ಅದನ್ನ ನೋಡಿ ಇನ್ನೂ ಭಯ ಪಡ್ತದೆ. ಅಯ್ಯೋ ನನ್ನ ದೇಹ ಸುಟ್ಟು ಬಿಡ್ತಾರಲ್ವಾ, ನನ್ನ ದೇಹ ಸುಟ್ಟು ಬಿಡ್ತಾರೆ, ಅಯ್ಯೋ ನಾನು ಇನ್ನೂ ಇದ್ದೀನಿ, ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನನ್ನ ದೇಹ ಸುಡ್ತಾ ಇದ್ದಾರಲ್ವ. ಯಾಕೆ ದೇಹದ ಮೇಲೆ ಅಷ್ಟು ವ್ಯಾಮೋಹ ಇರ್ತದೆ. ಎಷ್ಟು ಚೆನ್ನಾಗಿ ನಾವು ನಮ್ಮ ದೇಹವನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿರ್ತೀವಲ್ವಾ, ಒಂದೇ ಸಾರಿ ಬಿಟ್ಬಿಡು ಅಂದ್ರೆ ಬಿಟ್ಟು ಬಿಡ್ತೀವ. ಬರೀ ನಂದು ಒಂದು ಶರ್ಟ್ ಯಾರಾದ್ರೂ ಬೇರೆ ಹಾಕೊಂಡಿದ್ದಾರೆ ಅಂದ್ರೆ ಎಷ್ಟು ಗಲಾಟೆ ಮಾಡ್ತೀವಿ. ಬರೀ ಒಂದು ಒಣಗಿಸಿದ ಸೀರೆನ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಎಷ್ಟು ಗಲಾಟೆ ಮಾಡ್ತೀವಿ ಅಲ್ವಾ. ಎಲ್ಲೋ ನಂದು ಒಂದು ವಸ್ತು ಮಿಸ್ ಆಗಿದೆ, ಬೇರೆ ಹತ್ರ ಸಿಕ್ಕಿದೆ ಅಂದ್ರೆ ಎಷ್ಟು ನಾವು ವಾದ ಮಾಡ್ತೀವಿ ಅಲ್ವಾ. ನಂದದು, ನಂದು, ನಂದು. ಯಾರೋ ಬಂದು ನಿಮ್ಮ ಮನೆಯನ್ನ ಯಾರೋ, ಆ ಬರೀ ನಮ್ಮ ಜಾಗವನ್ನ 1 ಅಡಿ 1 ಇಂಚ್ ಯಾರೋ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ಜಗಳ ಮಾಡ್ತೀವಿ, ಕೋರ್ಟಿಗೆ ಹೋಗ್ತೀವಿ, ಪಂಚಾಯತಿ ಸೇರಿಸ್ತೀವಿ, ಊರನ್ನ ಇರೋ ಜನರನ್ನೆಲ್ಲ ಸೇರಿಸಿ ವಾದ ಮಾಡ್ತೀವಿ. ಯಾಕೆ ನಂದು, ಹೇಗೆ ಬಿಟ್ಕೊಡಕ್ಕಾಗ್ತದೆ. ಅಂತದ್ರಲ್ಲಿ ಇಡೀ ಜೀವನ ಪರ್ಯಂತ ಆ ದೇಹದೊಂದಿಗೆ ಬದುಕಿ, ಆ ನನ್ನ ದೇಹ ಅನ್ನುವ ವ್ಯಾಮೋಹ ಅದಷ್ಟು ಸುಲಭವಾಗಿ ಬಿಟ್ಬಿಡ್ಲಿಕ್ಕೆ ಆಗ್ತದ? ಇಲ್ಲ. ತಾನು ರೋಧಿಸ್ತದೆ, ಒದ್ದಾಡ್ತದೆ ಆತ್ಮ. ಆ ಚಿತೆಯ ಹಿಂದೆ ಸುತ್ತಲೂ ಹೋಗಿ ತಿರುಗ್ತದೆ, ನನ್ನ ದೇಹ ಹಾಕ್ಬೇಡಿ ಹಾಕ್ಬೇಡಿ ಅಂತ ಆ ದೇಹದ ಮೇಲೆ, ಇದು ನನ್ನ ದೇಹ ಸುಡಬೇಡ್ರೋ ಅಂತ ಒದ್ದಾಡ್ತದೆ. ಆದ್ರೆ ಏನ್ ಮಾಡ್ತಾರೆ, ಬೆಂಕಿ ಹಾಕಿ ಸುಟ್ಟು ಬಿಡ್ತಾರೆ. ಅದ್ರ ಕಣ್ಣೆದುರಿಗೆ ಸುಡ್ತಾರೆ. ಅದನ್ನ ನೋಡ್ತದೆ, ರೋಧಿಸ್ತದೆ, ಅಯ್ಯೋ ನನ್ನ ದೇಹ ಸುಡ್ತಾ ಇದೆ. ನೋಡಿ ಏನ್ ಮಾಡ್ತದೆ. ಸ್ವಲ್ಪ ಹೊತ್ತು ಅವ್ರು ಹೇಳಿದ್ರು ಯಮಭಟ್ಟರು, ನೋಡ್ದೇನೆಯಾ, ನಾವು ಹೇಳಿದಾಗ ನಿನಗೆ ಅರ್ಥ ಆಗ್ಲಿಲ್ಲ, ನೋಡು ನಿನ್ ಕಣ್ಣಾರೆ ಈಗಾದ್ರೂ ನೋಡು ನಿನ್ ಕಣ್ಣಲ್ಲಿ ಹೇಗೆ ಅವ್ರನ್ನ ಸುಟ್ಟ ಹಾಕ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಎಲ್ಲರೂ ಹೊರಟು ಹೋಗ್ತಾರೆ, ಒಬ್ಬೊಬ್ರೆ. ಲಾಸ್ಟಿಗೆ ಒಬ್ಬನು ಉಳ್ಕೊಂಡಿರ್ತಾನೆ. ಅವನು ಒಂದು ಕಟ್ಟಿಗೆ ತಗೊಂಡು ಅದನ್ನ ಹಿಂಗೆ ಹಿಂಗೆ ತಿವಿದು ಸುಡ್ತಾ ಇರ್ತಾನೆ. ಈ ಆತ್ಮ ಮಾತ್ರ ಏನ್ ಮಾಡ್ತದೆ, ಆ ಸುತ್ತುತ್ತಾನೆ ಇರ್ತದೆ. ಕೊನೆಗೆ ಕೇವಲ ಬೂದಿ ಉಳಿತದೆ. ಆಗ ಯಮಭಟರು ಹೇಳ್ತಾರೆ, ನೋಡ್ದೇನೆ, ದಿನ ಶರೀರ ಶರೀರ ಅಂತ ನಾನು ಅಂತ ಹಾರಾಡ್ತಿದ್ಯಲ್ಲ, ಬರೀ ಬೂದಿ ಉಳಿದಿದೆ, ಏನಿಲ್ಲ, ನಿಂದು ಮುಗೀತಿಲ್ಲಿ, ಬಾ ಹೋಗೋಣ. ನಿನ್ನ ಲೋಕ ಇದಲ್ಲ, ನಿನ್ನ ಮೇಲಿನ ಆತ್ಮಗಳ ಲೋಕಕ್ಕೆ ಹೋಗಬೇಕಾದವನು ನೀನು, ಬಾ ಹೋಗೋಣ, ಕರ್ಕೊಂಡು ಹೋಗ್ತೀವಿ ನಾವು. ಹೋಗ್ತಾನ? ಭಂಡ ಆತ್ಮ ಅದು, ಮೂರ್ಖ ಆತ್ಮ, ಹೋಗೋದಿಲ್ಲ.
ದೇಹ ಹೋದ್ರೆ ಏನಾಯ್ತು? ನಂದು ಮನೆ ಇದೆ, ನನ್ನ ಹೆಂಡತಿ ಇದೆ, ನನ್ನ ಗಂಡ ಇದ್ದಾನೆ, ನನ್ನ ಮಕ್ಕಳಿದ್ದಾರೆ, ನನ್ನದು ಅನ್ನೋದು ಇಲ್ಲಿದೆ, ನನ್ನ ಊರವರಿದ್ದಾರೆ, ಜನ ಇದ್ದಾರೆ, ನನ್ನ ಬಂಧು ಬಾಂಧವರಿದ್ದಾರೆ ಅಂತ ಹೇಳಿ ಏನ್ ಮಾಡ್ತದೆ, ಸೀದಾ ಮನೆಗೆ ಬರ್ತದೆ. ಸೀದಾ ಮನೆಗೆ ಬಂದು ಮತ್ತೆ ಅವರು ಗಳಿಯೋ ಅಂತ ಅಳ್ತಾ ಇರ್ತಾರೆ. ಗಂಡ ಅಳ್ತಾ ಇರ್ತಾನೋ, ಹೆಂಡತಿ ಅಳ್ತಿರ್ತಾರೋ, ಮಕ್ಕಳು ಅಳ್ತಿರ್ತಾರೆ. ಅವನು ಮಾಡಿದನ್ನೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಹೇಳ್ತಾ ಇರ್ತಾರ ಅವ್ರು. ನನ್ ಗಂಡ ಹಿಂಗಂತಿದ್ದ, ನನ್ನ ಮಕ್ಕಳು ಹಿಂಗಂತಿದ್ರು. ಆ ಎಲ್ಲ ಹೇಳ್ತಿರ್ತಾರೆ. ಇವನು ಹೋಗಿ ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಏನ್ ಮಾಡ್ತಾನೆ, ಇವನು ಅಳ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಳ್ತಾ ಇದ್ದೀರಿ? ಹೌದಾ, ನಾನು ನಿಜವಾಗ್ಲೂ ಸತ್ತೋಗ್ಬಿಟ್ನಾ? ಹೌದಲ್ವಾ, ಸತ್ತೋಗ್ಬಿಟ್ಟೆ ಅಂತ ಹೇಳಿ ಅವನು ಹೆಲ್ಪ್ಲೆಸ್, ಏನೂ ಮಾಡಕ್ಕಾಗದ ಸ್ಥಿತಿಯಲ್ಲಿದ್ದಾನೆ. ಎಲ್ಲ ರೂಮಿಗೆ ಹೋಗ್ತಾನೆ, ಅಡಿಗೆ ಮನೆಗೆ ಹೋಗ್ತಾನೆ, ಬೆಡ್ರೂಮಿಗೆ ಹೋಗ್ತಾನೆ, ಜಗ್ಲಿಗೆ ಬರ್ತಾನೆ, ಹಾಲಿಗೆ ಬರ್ತಾನೆ, ಹೊರಗಡೆ ಬರ್ತಾನೆ, ಎಲ್ಲರೂ ಬರ್ತಾರೆ, ಅಳ್ತಾರೆ, ಗೋಳೆ ಆಡ್ತಾರೆ. ಅದನ್ನ ನೋಡಿ ಇವನು ಅಳ್ತಾನೆ. ಅಯ್ಯೋ, ನನ್ನ ಹೆಂಡತಿ ಅಳ್ತಾ ಇದ್ದಾಳಲ್ಲೋ, ಎಷ್ಟು ಪ್ರೀತಿ ಮಾಡ್ತಾ ಇದ್ದ ನನ್ನ, ನನ್ ಬಿಟ್ಟು ಹೆಂಗಿರ್ತಾಳೆ ಅಂತ ಇವನಿಗೆ ಚಿಂತೆ ಶುರುವಾಗ್ತದೆ. ಇವನೇ ಸತ್ತು ಹೋಗಿದ್ದಾನೆ, ಇವನಿಗೆ ದೇಹ ಇಲ್ಲ, ಇವನು ಅವ್ರು ಚಿಂತೆ ಮಾಡ್ತಾ ಇದ್ದಾನೆ. ನನ್ನ ಮಕ್ಕಳು ಹೆಂಗಪ್ಪ ಇರ್ತಾರೆ ಇನ್ ಮುಂದೆ? ನನ್ನ ಎಷ್ಟು ನಾನು ಬಂದ್ರೆ ಸಾಕು, ನಾನು ಇಲ್ಲದೆ ಒಂದು ಕ್ಷಣ ಇರ್ತಾ ಇರ್ಲಿಲ್ಲ ನಾನು ಬಿಟ್ಟು. ಇನ್ ಮುಂದೆ ನನ್ನ ಮಕ್ಕಳು ಹೆಂಗಿರ್ತಾರೆ, ನನ್ನ ಹೆಂಡತಿ ಹೆಂಗಿರ್ತಾರೆ, ನನ್ನ ಗಂಡ ಹೆಂಗಿರ್ತಾನೆ? ಅಯ್ಯೋ, ನಮ್ಮ ಊರವ್ರು ಹೆಂಗಿರ್ತಾರೆ, ನನ್ನ ಸ್ನೇಹಿತ ಗೆಳೆಯ, ನಾವಿಬ್ರು ಒಟ್ಟಿಗೆ, ನಾವಿಬ್ರು ಹಾಗೆ ಚಡ್ಡಿ ದೋಸ್ತ ಅಂತ ಇದ್ವಿ, ಎಷ್ಟೆಲ್ಲ. ಹೀಗೆ ಅವನಿಗೆ ಚಿಂತೆಗಳು ಶುರುವಾಗ್ತದೆ. ತನಗೆ ತಾನೇ ಅನ್ಕೊಂಡು ಆ ನೋವನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಯಮಭಟ್ಟರು ಹೇಳ್ತಾರೆ, ನೋಡಯ್ಯ, ಇದೇನು ಹೇಳಿ ಮಾಡಿದ್ರು ನಿನಗೆ ಯೂಸ್ ಆಗೋಲ್ಲ, ಬಾ ಹೋಗೋಣ. ಹೋಗ್ತಾನಾ? ಹೋಗ್ತಾನಾ? ಮೂರ್ಖಾತ್ಮ, ಪಾಪಾತ್ಮ ಅದು, ಹೋಗೋದಿಲ್ಲ. ಆಗ ಅವನಿಗೆ ನೋಡೋಣ, ಇನ್ನು 3 ದಿವಸ ಟೈಮ್ ಕೊಡ್ತಾರೆ. ಇನ್ನು 3 ದಿವಸ ನಾವು ಕಾಯ್ತೀವಿ, ನೋಡೋಣ ಬರ್ತೀಯಾ, ಯಾಕೆಂದ್ರೆ ಮನಸ್ಸು ಬದಲಾಗ್ಬೋದು ಅಂತ ಹೇಳಿ. 3 ದಿನ ಆಲ್ರೆಡಿ ಶುರು ಆಗ್ತದೆ, ಗಂಜಿ ಶಾಸ್ತ್ರ, ಅನ್ನ ಶಾಸ್ತ್ರ ಅಂತ ಹೇಳಿ ಅವನಿಗೆ ಆತ್ಮಕ್ಕೆ ಹಾಕ್ಲಿಕ್ಕೆ ಶುರು ಆಗ್ತದೆ, ಪಿಂಡ ಹಾಕೋದು. ಮೊದಲನೇ ದಿವಸ ಅವನಿಗೆ ಏನೇನೆಲ್ಲ ಆಸೆ ಇತ್ತು ಅದು ಇದು ಎಲ್ಲ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಇವನು ಮೊದಲೇ ಆಸೆ ಬರುಕ, ಅಯ್ಯೋ ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ನೋಡ್ತಾನೆ, ತಿನ್ನಕ್ಕಾಗಂಗಿಲ್ಲ. ಹೋಗಿ ನೋಡ್ತಾನೆ, ಅದನ್ನೆಲ್ಲ ಕೈ ಹಾಕ್ತಾನೆ, ಅದು ಕೈ ಹಾಕಿದರೆ ಕೈಗೆ ಸಿಗೋಲ್ಲ, ಬಾಯಿ ಹಾಕ್ತಾನೆ, ಬಾಯಿಗೆ ಸಿಗೋಲ್ಲ, ಎಲ್ಲ ನೋಡ್ತಾನೆ. ಕೈ ಆದ್ರೆ ಏನ್ ಮಾಡ್ತಾರೆ, ಅವತ್ತೂ ಅಳ್ತಾರೆ, ಎಲ್ಲರೂ ಅಳ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಇವನು ಅಳ್ತಾನೆ, ಅವ್ರ ಜೊತೆ ಹೋಗಿ ಕೂತ್ಕೊಂಡು ಇವನು ಸಮಾಧಾನ ಮಾಡ್ತಾನೆ. ಹೀಗೆ 1 ದಿನ ಕಳೀತು, 2 ದಿನ ಕಳೀತು, 3 ದಿನ ಕಳೀತು, 4 ದಿನ ಕಳೀತು. ಎಲ್ಲರೂ ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ. ಅವನಿಗೆ ಬಂಧು ಬಾಂಧವರು ಎಲ್ಲ ಹೊರಟು ಹೋಗ್ತಾರೆ. ಎಲ್ಲರೂ ಹೊರಟೋಗಿ ಮನೆಯವರು ಮಾತ್ರ ಉಳಿದ್ರು. ಆಗ ಆ ಭಟರು, ಯಮಭಟರು ಹೇಳ್ತಾರೆ, ನೋಡ್ದಿನಯ್ಯ, ನನ್ನವರು ನನ್ನವರು ಅಂತ ಇದ್ದೆ, 2 ದಿನ ಆತ್ರು, 3 ದಿನ ಆತ್ರು, ಅವರೆಲ್ಲ ಹೊರಟೋದ್ರು, ಮುಗೀತ ನಿಂದ ಕೆಲಸ, ಬಾ ಹೋಗೋಣ. ಇಲ್ಲ ಇಲ್ಲ, ಹೋಗ್ತದ ಆತ್ಮ? ಹೋಗ್ತದ? ಇಲ್ಲ, ಹೋಗೋದಿಲ್ಲ, ಮೂರ್ಖಾತ್ಮ ಅದು. ಮತ್ತೆ ಏನ್ ಮಾಡ್ತದೆ, ಅಂಟುಕೊಂಡು ಕೊಡ್ತದೆ. ಆಗ್ಲಿ, ಕೊನೆಯದಾಗಿ 11 ದಿವಸ ಟೈಮ್ ಕೊಡ್ತಾರೆ. ಇನ್ನು 11 ದಿವಸ ನಾವು ಇರ್ತೇವೆ. 11 ದಿವಸ ಆಗ್ತದೆ. 11ನೇ ದಿವಸ ದೊಡ್ಡ ಅನ್ನದಾನ ನಡೀತದೆ. 10 ಮರಿ ಕಡಿತಾರೆ. ಅವನ ಹೆಸರಲ್ಲಿ ಮತ್ತು ಮಾಡಬಾರದ ಪಾಪ ಮಾಡ್ತಾರೆ. ಮಾಡಿ ಊರಿಗೆಲ್ಲ ಊಟ ಹಾಕ್ತಾರೆ, ಎಲ್ಲರೂ ಬರ್ತಾರೆ. ಅದನ್ನು ನೋಡಿ ಇನ್ನೂ ಗಟ್ಟಿ ಆಗ್ತಾನೆ. ಅಯ್ಯೋ, ನನ್ನನ್ನು ನೆನೆಸ್ಕೊಂಡು ಎಷ್ಟು ದೊಡ್ಡ ಅದ್ದೂರಿ ಹಬ್ಬ ಮಾಡ್ತಾರೆ, ಈ ಹಬ್ಬ ಬಿಟ್ಟು ಹೆಂಗೆ ಬರೋದು ನಾನು ಅಂತೇಳಿ ಅವನು ಇನ್ನೂ ಏನ್ ಮಾಡ್ತಾನೆ, ಬಿಟ್ಟು ಹೋಗೋದಿಲ್ಲ. ಕೊನೆಯದಾಗಿ ಆತ್ಮ, ಆ ಯಮಭಟರು ಹೇಳ್ತಾರೆ, ಬಾರಯ್ಯ, ನೋಡು, ಕೊನೆಯದಾಗಿ ಕರಿತಾ ಇದ್ವಿ, ಇನ್ನು ಬಲವಂತ ಮಾಡೋಲ್ಲ, ಯಾಕೆಂದ್ರೆ ಸೃಷ್ಟಿ ನಿಯಮ ಇದೆ, ಯಾರನ್ನು ಬಲವಂತ ಮಾಡಬಾರದು. ಆ ಎಲ್ಲರಿಗೂ ಅವರದೇ ಆದ ಒಂದು ಸ್ವಾತಂತ್ರ್ಯ ಇದೆ, ಎಲ್ಲ ಆತ್ಮಗಳಿಗೆ. ಆದ್ರೆ ಹೇಳುವುದು ನಮ್ಮ ಧರ್ಮ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಇದು ನಿನ್ನದಲ್ಲ, ನೀನ್ ಇರ್ಬೇಕಾದವನಲ್ಲ, ಇದ್ರೆ ಮತ್ತೆ ಸಿಕ್ಕಾಕೊಂತೀಯ, ಅನವಶ್ಯಕವಾಗಿ ಸಿಕ್ಕಾಕೊಂತೀಯ, ಬಾ ಹೋಗೋಣ ಅಂತ ಹೇಳಿದ್ರೆ ಏನ್ ಮಾಡ್ತಾನೆ, ಇಲ್ಲ, ನಂದಲ್ಲ ಅದು, ನೀವ್ ಯಾರು ಅನ್ನೋದೇ ಗೊತ್ತಿಲ್ಲ, ನಾನು ಮೇಲಿನ ಲೋಕಗಳು ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದುದೇನೋ ಏನೋ ಇವರೇ, ಇದೇ ನನ್ನ ಪ್ರಪಂಚ. ಯಾಕೆಂದ್ರೆ ಇಡೀ ಜೀವನದಲ್ಲಿ ಒಮ್ಮೆಯೂ ಒಂದು ದಿನವೂ ಸಜ್ಜನ ಸಾಂಗತ್ಯ ಕೇಳಲಿಲ್ಲ, ಆತ್ಮಜ್ಞಾನದ ಬಗ್ಗೆ ಕೇಳಲಿಲ್ಲ, ಬ್ರಹ್ಮ ಜ್ಞಾನದ ಬಗ್ಗೆ ಕೇಳಲಿಲ್ಲ, ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳಿಲ್ಲ, ಯಾಕೆ ಬಂದಿದ್ದೇನೆ ಅನ್ನೋದು ತಿಳ್ಕೊಳ್ಳಿಲ್ಲ. ಬರೀ ಅಶಾಶ್ವತವಾದ ಸತ್ಯವಾದ ಜ್ಞಾನದಲ್ಲೇ ನೊಂದು ಬೆಂದು ಅದರಲ್ಲೇ ಇದ್ದು ಒದ್ದಾಡಿ ಹೊಳ್ಳಾಡಿ ಜೀವನ ಪರ್ಯಂತ ಅದರಲ್ಲೇ ಕಳೆದ ಹೋದ ಮೂರ್ಖಾತ್ಮ ಅದು. ಅದಕ್ಕೆ ಹೆಂಗೆ ಅರ್ಥ ಆಗಬೇಕು, ಇದೇ ನನ್ನ ಜಗತ್ತು, ಇದೇ ನನ್ನ ಸರ್ವಸ್ವ ಅಂತ ಹೇಳಿ ಏನ್ ಮಾಡಿರ್ತದೆ,
ತಲೆಯಲ್ಲಿ ತುಂಬಿಕೊಂಡು ಕುಂತಿರ್ತದೆ. ಆ ಇಡೀ ಬದುಕಿನಲ್ಲಿ ಆತ್ಮ ಹಂತಕನಾಗಿ ಬದುಕಿದ ಆತ್ಮ ಅದು. ಆತ್ಮ ಹಂತಕನಾಗಿ ಬದುಕಿದ ಆತ್ಮ ಅದು. 11ನೇ ದಿವಸ ಫೈನಲ್ ಆಗಿ ಕರೀತಾರೆ, ನೀನು ಬರ್ತೀಯೋ, ಬರ್ಲಿಲ್ಲ ಅಂದ್ರೆ ನಮ್ಮ ಪಾಡಿ ನಾವು ಹೋಗ್ತೇವೆ. ಇಲ್ಲ ನಾನು ಬರೋಲ್ಲ, ಇಲ್ಲ ನಾನು ಬರೋದಿಲ್ಲ, ಆಯ್ತು ನಿನ್ನ ಕರ್ಮ ನೀನು ಅನುಭವಿಸು ಅಂತ ಹೇಳಿ ಅವ್ರು ಹೊರಟರು. ಹೋದ್ಮೇಲೆ ಇವನಿಗೂ ಆತ್ಮಗಳ ಲೋಕಕ್ಕೂ ಕನೆಕ್ಷನ್ ಅನ್ನೋದು ಕಟ್ ಆಗ್ತದೆ. ಅವರು ಮತ್ತೆ ಇವನ ಸಹಾಯಕ್ಕೆ ಯಾವತ್ತೂ ಬರೋದಿಲ್ಲ. ಅವಾಗ ಇವನೊಬ್ಬನೇ ಉಳ್ಕೊಳ್ತಾನೆ. ಅವಾಗ ಏನ್ ಮಾಡ್ತಾನೆ? ಇನ್ನೇನ್ ಮಾಡ್ತಾನೆ? ಒಂದ್ಸರಿ ಹಾಲಿಗೆ ಹೋಗ್ತಾನೆ, ಒಂದ್ಸರಿ ಬೆಡ್ರೂಮಿಗೆ ಹೋಗ್ತಾನೆ, ಒಂದ್ಸರಿ ಕಿಚನ್ಗೆ ಹೋಗ್ತಾನೆ, ಅಲ್ಲೇ ಮನೆ ತುಂಬಾ ಸುತ್ತಾಡ್ತಾ ಇರ್ತಾನೆ. ಅದನ್ನೇ ನಾವು ಏನಂತ ಕರಿತೇವೆ? ಪ್ರೇತ ಬಾಧೆ. ದೆವ್ವ, ಭೂತ ಆದವನು, ಪ್ರೇತಾತ್ಮನಾದ. ಯಾವಾಗ ಆ ಯಮಭಟರು ಕರೆದಾಗ ಆ ಯಮಭಟರೊಂದಿಗೆ ಹೋಗದೆ ಅಜ್ಞಾನದಿಂದ, ಮೂರ್ಖತ್ವದಿಂದ ಇಲ್ಲಿಯೇ ಯಾವ ಆತ್ಮ ಉಳ್ಕೊಳ್ತೋ ಆ ಆತ್ಮವನ್ನು ಏನಂತ ಕರೀತಾರೆ? ಪ್ರೇತ ಆತ್ಮ. ಅವನು ಭೂಮಿಯನ್ನು ಸ್ಪರ್ಶ ಮಾಡ್ಲಿಕ್ಕೆ ಆಗುಲ್ಲ, ಮೇಲಿನ ಲೋಕವನ್ನು ಸ್ಪರ್ಶ ಮಾಡ್ಲಿಕ್ಕೆ ಆಗುಲ್ಲ. ಅಂತರ್ಪಿಚಾಚಿ ಅಂತೀವಲ್ವ, ಹಾಗೆ ಉಳ್ಕೊಂಡ. ಸ್ಟ್ರಕ್ ಆದವನು ಆತ್ಮ. ಏನಾಯ್ತು? ಸ್ಟ್ರಕ್ ಆಯ್ತು ಅದು. ಅವಾಗ ಏನ್ ಮಾಡ್ತಾನೆ? ಸ್ವಲ್ಪ ದಿನ ನೋಡ್ತಾನೆ, ಅವನು ಹೆಂಡತಿ ಅಳ್ತಾಳೆ. ಬರ್ತಾ ಬರ್ತಾ ಅವಳು ಅಳೋದ್ ನಿಲ್ಸಿದ್ಲು. ಮಕ್ಕಳು ಅಳ್ತಾ ಇದ್ರು. ಬರ್ತಾ ಬರ್ತಾ ಅವರು ಅಳೋದ್ ನಿಲ್ಸಿದ್ರು. ಅಯ್ಯೋ, ಚೆನ್ನಾಗಿ ಸಂತೋಷದಿಂದ ಹಬ್ಬ ಎಲ್ಲ ಸ್ಟಾರ್ಟ್ ಆದವು. ಅವಾಗ ಇವನಿಗೆ ಅನಿಸ್ಲಿಕ್ಕೆ ಹಿಡಿತು, ಏನಿದು, ನಾನಿಲ್ಲ ಅಂದ್ರೆ ಚೆನ್ನಾಗಿರ್ತಾರಲ್ವ ಇವರು, ಎಲ್ಲರೂ ಚೆನ್ನಾಗಿದಾರಲ್ವಾ, ನನ್ನ ಮರ್ತೇ ಬಿಟ್ರಲ್ವ ಇವರು ಅಂತ ಶುರು ಮಾಡ್ತಾನೆ. ಒಂದ್ ವೇಳೆ ಅವನ ಹೆಂಡತಿ ಇಲ್ಲ ಅವನ ಗಂಡ ಅವನ್ ಜೋರು ಅವನ್ ದಿನ ನೆನೆಸ್ಕೊಂಡು ಅಳೋದು, ಅವನಿಗೆ ಹೊಸ ಹೊಸ ಅಡಿಗೆ ಮಾಡಿದಾಗ್ಲಿಲ್ಲ, ಅಯ್ಯೋ ನನ್ನ ಗಂಡ ಇದು ಅಂದ್ರೆ ಬಹಳ ಇಷ್ಟಪಡ್ತಿದ್ದ, ಅಯ್ಯೋ ನನ್ನ ಹೆಂಡತಿ ಇದು ಅಂದ್ರೆ ನನಗೆ ಬಹಳ ಇಷ್ಟಪಡ್ತಿದ್ಲು ಅಂತ ಹೇಳಿ. ಯಾಕೆಂದ್ರೆ ಕೆಲವ್ರು ಇದ್ದಾರೆ, ಏನಾದ್ರೂ ಅಡಿಗೆ ಮಾಡಿದಾಗ್ಲಿಲ್ಲ ಒಂದ್ ಪ್ಲೇಟಲ್ಲಿ ಅವರಿಗೆ ಅಂತ ತೆಗ್ದಿಡೋದು. ಈ ತರ ಎಲ್ಲ ಮಾಡೋರಿದ್ದಾರೆ. ಹೊರಗಡೆ ಒಯ್ದಿಡೋದು, ಅಥವಾ ಏನು ಡೈನಿಂಗ್ ಟೇಬಲ್ ಮೇಲೇನೆ ಒಂದು ಪ್ಲೇಟ್ ಹಾಕಿಡೋದು, ಊಟ ಹಾಕಿಡೋದು. ಏನಾದ್ರು ಸ್ಪೆಷಲ್ ಬಜ್ಜಿ ಮಾಡಿದಾಗ, ಸ್ಪೆಷಲ್ ಸ್ವೀಟ್ ಮಾಡಿದಾಗ, ಸ್ಪೆಷಲ್ ಏನೋ ಮಾಡಿದಾಗ ಅದನ್ನ ಅಯ್ಯೋ ನನ್ನ ಗಂಡ ಇದು ಅಂದ್ರೆ ಬಹಳ ಇಷ್ಟಪಡ್ತಿದ್ದ ಅಂತ ತೆಗೆದಿಡುವಂತ ಮೂರ್ಖರು ಇದ್ದಾರೆ. ಅದನ್ನ ನೋಡಿ ಅದು ಇನ್ನೂ ಗಟ್ಟಿ ಆಗ್ತದೆ ಆತ್ಮ. ಹೌದಲ್ವಾ, ಇವ್ರು ಎಷ್ಟೊಂದು ಇಷ್ಟಪಡ್ತಾರೆ, ಇವ್ರನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ ಅಂತ ಹೇಳಿ ಏನಾಗ್ತದೆ, ಅದು ಇನ್ನೂ ಇಲ್ಲಿ ಉಳಿತದೆ. ಕೆಲವು ದಿನಗಳು ಕಳೀತದೆ, ತಿಂಗಳುಗಳು ಕಳೀತದೆ, ವರ್ಷಗಳು ಕಳೀತದೆ. ಆಮೇಲೆ ಯಾರು ಅದನ್ನ ನೆನೆಸ್ಕೊಳ್ಳೋದು ಇಲ್ಲ. ಅದು ನಿತ್ಯ ಪ್ರಯತ್ನ ಮಾಡಿ 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 ಅವನ ಹೆಂಡತಿ ಪಕ್ಕದಲ್ಲಿ ಹೋಗಿ ಮಲ್ಕೊಳ್ತದೆ. ಆ ಹೆಂಡತಿಯನ್ನ ಮುಟ್ಲಿಕ್ಕೆ ಟ್ರೈ ಮಾಡ್ತದೆ, ಇಲ್ಲ ಗಂಡನ ಪಕ್ಕದಲ್ಲಿ ಹೋಗಿ ಮಲ್ಕೊಳ್ತದೆ, ಅವ್ರ ಪಕ್ಕದಲ್ಲಿ ಹೋಗಿ ಕುತ್ಕೊಳ್ತದೆ, ಅವ್ರು ಊಟ ಮಾಡುವಾಗ ಹೋಗಿ ಕುತ್ಕೊಳ್ತದೆ, ನಿಂತ್ಕೊಳ್ತದೆ. ಯಾರು ಹೆದರಕ್ ಹೋಗ್ಬೇಡಿ. ಆಯ್ತಾ? ಯಾಕೆ ಹಾಗೆ ಮಾಡ್ತದೆ ಅಂದ್ರೆ, ನಿಮ್ಮಲ್ಲಿ ಎಲ್ಲಿಯವರೆಗೆ ವ್ಯಾಮೋಹ ಇರ್ತದೆ ಅಲ್ಲಿವರೆಗೂ ಅದಿರ್ತದೆ. ಅವರ ಮೇಲಿನ ಅಟ್ರಾಕ್ಷನ್ ಎಲ್ಲಿವರೆಗೆ ನಿಮ್ಮಲ್ಲಿ ಹಾಗೆ ಉಳ್ಕೊಂಡಿರ್ತದೆ ಅಲ್ಲಿವರೆಗೆ ಇರ್ತದೆ. ಅದಕ್ಕೆ ಹಿಂದಿನವರು ಏನ್ ಮಾಡಿದ್ರು? ಗರುಡ ಪುರಾಣವನ್ನ ಓದುವ ಪದ್ಧತಿಯನ್ನ ಇಟ್ರು. ಯಾರು ಸಾವಿನ ಮನೆ ಇದೆ ಆ 9 ದಿವಸ ಅಥವಾ 7 ದಿವಸ 11 ದಿವಸ ಏನ್ ಮಾಡಿ ಗರುಡ ಪುರಾಣವನ್ನ ಓದಿ ಅಂತ ಹೇಳಿದ್ರು. ಯಾಕೆ? ಗರುಡ ಪುರಾಣವನ್ನ ಬಾಯಿ ಬಿಟ್ಟು ಹೇಳುವಾಗ, ಎಲ್ಲರೂ ಕೇಳುವಾಗ ಆ ಆತ್ಮ ಕೇಳಿಸ್ಕೊಳ್ತದೆ ಅದನ್ನ. ಆಗ ಅದಕ್ಕೆ ಅರಿವಿಗೆ ಬರ್ತದೆ, ಓಹೋ ಇಷ್ಟೆಲ್ಲ ಇದೆ ನಂದು, ಇಷ್ಟೆಲ್ಲ. ಹಾಗಾದ್ರೆ ಯಾಕೆಂದ್ರೆ ಅವರೇ ಓದಿ ಹೇಳ್ತಾ ಇದ್ದಾರೆ ಅಂದ್ಮೇಲೆ ಅದಕ್ಕೆ ಅರ್ಥ ಆಗ್ತದೆ. ಯಮಭಟ್ಟರು ಹೇಳಿದಾಗ ಅರ್ಥ ಆಗೋಲ್ಲ, ಇದೇ ಸತ್ಯ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಅನ್ನುವ ಭ್ರಮೆಯಲ್ಲಿರ್ತದೆ. ಅದೇ ಗರುಡ ಪುರಾಣವನ್ನು ಓದಿ ಹೇಳುವಾಗ ಗರುಡ ಪುರಾಣ ಏನ್ ಹೇಳ್ತದೆ? ಸತ್ ಮೇಲೆ ಏನಾಗ್ತದೆ ಅನ್ನೋದನ್ನ ಹೇಳುತ್ತೆ. ಅದನ್ನೇ ಓದಿ ಹೇಳಿದಾಗ ಗರುಡ ಪುರಾಣವನ್ನ, ಆವಾಗ ಅವನಿಗೆ ಅರಿವು ಬರ್ತದೆ, ಓಹೋ ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಈ ಲೋಕಕ್ಕೆ ಸೇರಿದವನಲ್ಲ, ಮೇಲಿನ ಲೋಕಕ್ಕೆ ಸೇರಿದವನು, ನಾನು ಹೋಗ್ಬೇಕಾದದ್ದು ಮೇಲಕ್ಕೆ ಅನ್ನುವ ಅರಿವು ಬರ್ತದೆ. ಆ ಅರಿವು ಬರಲಿ ಅನ್ನೋ ಉದ್ದೇಶದಿಂದ. ಆದ್ರೆ ಎಲ್ಲ ಜನ ದುಃಖದಲ್ಲಿ ಇರ್ತಾರೆ, ಅಯ್ಯೋ ಹೋದ. ಆವಾಗ ಎಲ್ಲಿ ನೆನಪಾಗಬೇಕು ಗರುಡ ಪುರಾಣ? ಅಲ್ವಾ? ಇದ್ದಾಗೆ ನೆನಪಾಗ್ಲಿಲ್ಲ, ಇನ್ನು ಸತ್ತಾಗಿ ಇಲ್ಲಿಂದ ಗರುಡ ಪುರಾಣ ಬರ್ಬೇಕು. ಆವಾಗ ಏನಾಗ್ತದೆ? ಆ ಆತ್ಮ ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ಕಳೀತದೆ. ಆದ್ರೆ ಅವರೆಲ್ಲ ಮರೆತು ಹೋಗ್ತಾರೆ. ತಾನು ಎಲ್ಲಾ ಪ್ರಯತ್ನಗಳು ಕೂಡ ವ್ಯರ್ಥ ಅಂತ ಗೊತ್ತಾದಾಗ ಅದೇನ್ ಮಾಡ್ತದೆ? ಮೇಲೂ ಇಲ್ಲ ಕೆಳಗೂ ಇಲ್ಲ ಅಂತ ಹೇಳಿ ಯಾವುದೋ ಒಂದು ಮರವನ್ನು, ಯಾವುದೋ ಒಂದು ಕೆರೆಯನ್ನು ಹೋಗಿ ತಾನು ಆಶ್ರಯವನ್ನಾಗಿ ಮಾಡ್ಕೊಂಡು ಏನ್ ಮಾಡ್ತದೆ?
ಬದುಕಲಿಕ್ಕೆ ಶುರು ಮಾಡ್ತದೆ. ಆದ್ರೆ ಬದುಕಿದ್ದಾಗ ಮನುಷ್ಯ ಹಾಗೆ ಬದುಕಿ ಎಷ್ಟೋ ವರ್ಷಗಳು, ಎಷ್ಟೋ ನೂರಾರು ವರ್ಷಗಳ ಕಾಲ ಅಂತರ್ಪಿಶಾಚಿಯಾಗಿ ತಾನು ಏನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗದೆ, ಮೇಲಿನ ಲೋಕಕ್ಕೂ ಹೋಗದೆ ಕೆಳಗಿನ ಲೋಕಕ್ಕೂ ಹೋಗದೆ, ಯಾವುದೋ ಒಂದು ಮರವನ್ನ ಆಶ್ರಯಿಸಿ, ಯಾವುದೋ ಒಂದು ಹಾಳು ಮನೆಯನ್ನ ಆಶ್ರಯಿಸಿ, ನೀನೋ ಆಶ್ರಯಿಸಿ ಏನ್ ಮಾಡ್ತದೆ, ಅಲ್ಲಿ ಕೂತ್ಕೊಂಡು ಹಾದಿಲಿ ಹೋಗೋರು ಬರೋರನ್ನ ನೋಡ್ಕೊಂತ ಸುಮ್ಮನೆ ಕುಂತಿರ್ತದೆ. ಹಾದಿಲಿ ಬರೋರು ಹೋಗೋರ್ನ ನೋಡ್ಕೊಂಡು ಏನ್ ಮಾಡ್ತದೆ, ಸುಮ್ಮನೆ ಕೂತಿರ್ತದಂತೆ. ಏನ್ ಮಾಡೋದು, ಮೇಲ್ ಹೋಗೋ ಬುದ್ಧಿನೂ ಬರಲ್ಲ, ಹೋಗೋದು ಹೇಗೆ ಅನ್ನೋದು ಗೊತ್ತಾಗಲ್ಲ. ಅವಾಗ ಯೋಚನೆ ಮಾಡ್ತದೆ, ಅವತ್ತು ಕರೆದ್ರು ಭಟರು, ನಾನು ಬರ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಅವಾಗ ಹೋಗಿದ್ರೆ ಅವಾಗ ಹೋಗಿದ್ರೆ ಇವತ್ತು ನಾನು ಈ ತರ ಸುಮ್ನೆ ಸುಮ್ನೆ ಎಷ್ಟು ದಿವಸ ಅಂತ ಇರ್ಲಿಕ್ಕೆ ಆಗ್ತದೆ. ಒಂದಿನ ಇರ್ಬೋದು, 2 ದಿನ ಇರ್ಬೋದು, 10 ದಿನ, 100 ದಿನ ಸುಮ್ನೆ ಕೂತ್ಕೊಳ್ಳೋದು ಮರದ ಮೇಲೆ, ಇನ್ನೆಲ್ಲೋ ಜೊತಾಡ್ಕೊಂಡು ಕೂತ್ಕೊಳ್ಳೋದು, ಆ ಕಡೆ ಈ ಕಡೆ ಹೋಗೋದು. ಆ ಅವಾಗ ಇನ್ನೂ ವ್ಯಾಮೋಹ, ಆಸೆ ಜಾಸ್ತಿ ಇದ್ರೆ ಯಾರ್ದೋ ವೀಕ್ ಇರೋರ್ ದೇಹ ಹೋಗಿ ಸೇರ್ಕೊಳ್ತದೆ. ಅಲ್ಲಿ ಮತ್ತಿನ್ನೇನೇನೋ ಹೀಗೆ ಅದೇ ನೂರಾರು ವರ್ಷಗಳು ಕಳೆದು ಹೋಗ್ತದೆ, ನೂರಾರು ವರ್ಷಗಳು ಕಳೆದು ಹೋಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಮನುಷ್ಯ, ಬದುಕಿದ್ದಾಗಲೇ ಬದುಕಿದ್ದಾಗಲೇ ಏನ್ ಮಾಡ್ಬೇಕು, ಜ್ಞಾನವನ್ನ ಪಡಿಬೇಕು. ನಾನು ದೇಹ ಅಲ್ಲ, ಆತ್ಮ. ನಾನು ದೇಹ ಅಲ್ಲ, ಆತ್ಮ ಅನ್ನುವ ಅರಿವನ್ನು ತಂದುಕೊಳ್ಬೇಕು. ಯಾರೇ ಸತ್ರು ಕೂಡ ಸತ್ತವರ ಮನೆಯಲ್ಲಿ ಬಹಳ ಅಳಬಾರದು, ರೋಧಿಸಬಾರದು. ಅವರ ಚಿಂತೆಯಲ್ಲಿ ಅತಿಯಾದ ಅವರ ಮೇಲೆ ಅಟ್ಯಾಚ್ಮೆಂಟ್ ಅನ್ನ ಇಟ್ಟುಕೊಳ್ಬಾರ್ದು. ಮನೆಯವರು ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ನ ಇಟ್ಟುಕೊಂಡ್ರೆ, ಅವ್ರ ಬಗ್ಗೆ ಜಾಸ್ತಿ ರೋಧಿಸ್ತಾ ಇದ್ರೆ ಆ ಆತ್ಮಕ್ಕೆ ಅರಿವಿಗೆ ಬರೋದಿಲ್ಲ, ತಿಳುವಳಿಕೆ ಬರೋದಿಲ್ಲ ಆತ್ಮಕ್ಕೆ. ಆತ್ಮ ಇನ್ನೂ ತಾನು ನಂಬಿಕೊಂಡ ಅಸತ್ಯವನ್ನ ಇನ್ನೂ ಗಟ್ಟಿ ಮಾಡ್ಕೊಳ್ತದೆ. ಅದಕ್ಕೆ ಭಗವಂತ ಹೇಳಿದ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರೇರ್ತೇನ ತ್ವಂ ಶುಚಿತ್ವ ಮರ್ಹಸಿ. ನೋಡು ಅರ್ಜುನ, ಯಾಕೆ ಓದಿಸ್ತಾ ಇದ್ದೀಯ ನೀನು? ಹುಟ್ಟು, ಸಾವು, ಸುಖ, ದುಃಖ ಅನ್ನೋದು ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ರಾತ್ರಿ ಕಳೆದ ಮೇಲೆ ಹಗಲು ಬರಲೇಬೇಕು. ಬರೀ ಹಗಲು ಅನ್ನೋದಿದೆಯಾ? ಇಲ್ಲ. ಬರೀ ಹಗಲು ರಾತ್ರಿ ಅನ್ನೋದಿದೆಯಾ? ಇಲ್ಲ. ಹಗಲು ಮುಗಿದ ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು. ಹುಟ್ಟಿದ ಮೇಲೆ ಸಾವು ಅನ್ನುವುದು ಕಟ್ಟಿಟ್ಟ ಬುತ್ತಿ. ಅಷ್ಟೇ ಅಲ್ಲ, ಸತ್ತ ಮನುಷ್ಯ ಮತ್ತೆ ಹುಟ್ಟಿ ಬರುತ್ತಾನೆ ಎನ್ನುವುದು ಕೂಡ ಅಷ್ಟೇ ಪರಮ ಸತ್ಯ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಿ ಬರಲೇಬೇಕು. ಹುಟ್ಟಿ ಬರಲೇಬೇಕು. ಅದಕ್ಕಾಗಿ ಯಾಕೆ ಚಿಂತೆ ಮಾಡ್ತಾ ಇದ್ದೀನಿ? ಅದನ್ನ ಬಿಟ್ಟು, ಅದು ಅನಿವಾರ್ಯ, ಅದು ಅನಿವಾರ್ಯ, ಪ್ರಕೃತಿ ನಿಯಮ ಅದು, ಅದನ್ನು ಎಲ್ಲರೂ ಒಪ್ಪಿಕೊಳ್ಳೇಬೇಕು. ಅದನ್ನು ದುಃಖ ಪಡೋದೇನಿದೆ? ಯಾಕೆ ದುಃಖ ಪಡಬೇಡ? ಯಾಕೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣಾತಿ ನರೋ ಕರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನಾಸಿ ಸಂಯಾ ಸಂಯಾತಿ ನವಾನಿ ದೇಹಿ. ಹೀಗೆ ನಾವು ಹೊಸ ವರ್ಷ ಬಂದಾಗ, ಯುಗಾದಿ ಹಬ್ಬ ಬಂದಾಗ, ನಮ್ಮ ಬರ್ತಡೇ ಇದ್ದಾಗ ಏನ್ ಮಾಡ್ತೀವಿ? ಹೊಸ ಬಟ್ಟೆಯನ್ನ ಹಾಕೊಂತೀವಲ್ವಾ? ಹೊಸ ಬಟ್ಟೆ, ಹರಿದು ಹೋದ ಬಟ್ಟೆಯನ್ನ ಏನ್ ಮಾಡ್ತೀವಿ ನಾವು? ಬಿಸಾಕ್ತೀವಿ. ಹರಿದು ಹೋದ, ಹಳೇದಾದ, ಕಿತ್ತೋಗಿರೋ ಬಟ್ಟೆನ ಏನ್ ಮಾಡ್ತೀವಿ? ಬಿಸಾಕ್ತಿವಿ. ಹೊಸ ಬಟ್ಟೆ ಪಕ್ಕದಲ್ಲೇ ಇರ್ತದೆ, ತೆಗೆದು ಬಟ್ಟೆ ಹಾಕೊಂತೀವಿ. ಅಯ್ಯೋ, ನಾನು ಹೊಸ ಬಟ್ಟೆ ಹಾಕೊಂತ ಇದ್ದೀನಿ ಅಂತ ಅಳ್ತೀವ? ಅಯ್ಯೋ, ನನ್ನ ಬಟ್ಟೆ ಹರಿದೋಗಿದೆ, ಅದನ್ನು ಬಿಸಾಕ್ಬೇಕಲ್ವಾ ಅಂತ ಅಳ್ತೀವ? ಇಲ್ಲ. ಹರಿದು ಹೋಗಿರೋ ಬಟ್ಟೆ ಬಗ್ಗೆ ಚಿಂತೆ ಮಾಡೋಲ್ಲ. ಹೊಸ ಬಟ್ಟೆ ಬಂತಲ್ವಾ ಅಂತ ಏನ್ ಮಾಡ್ತೀವಿ? ಖುಷಿ ಪಡ್ತೀವಿ, ಖುಷಿ ಪಡ್ತೀವಿ ಅಲ್ವಾ? ಹಾಗೆ ದೇಹ ಕೂಡ ವಯಸ್ಸಾಗಿರುವ, ನೊಂದು ಹೋಗಿರುವ, ಬೆಂದು ಹೋಗಿರುವ, ಆ ರೋಗದಿಂದ ಕೂಡಿರುವ, ಏನಕ್ಕೂ ಸ್ಪಂದಿಸದ ಈ ದೇಹ ಮುಗಿದಿದೆ. ಅದನ್ನ ತಗೊಂಡು ಏನ್ ಮಾಡ್ತೀಯ? ಇನ್ನು ಮುಂದೆ ಹೊಸ ದೇಹ ಬಂದಿದೆ, ಯೌವನದ ದೇಹ ಬಂದಿದೆ, ಶುದ್ಧವಾದ ದೇಹ ಬಂದಿದೆ, ಆರೋಗ್ಯಪೂರ್ಣವಾದ ದೇಹ ಬಂದಿದೆ. ಆ ದೇಹದಲ್ಲಿ ಹೋಗಿ ವಾಸ ಮಾಡು. ಅದಕ್ಕಾಗಿ ಯಾಕೆ ಬೇಜಾರ ಮಾಡ್ತಾ ಇದ್ದಿ? ಹಾಗಾಗಿ ಅಂತ ಹೇಳಿ, ಯಾರಾದರೂ ಸತ್ತು ಹೋದಾಗ ಅಳ್ತಾ ಇದ್ರೆ ಯಾರಾದರೂ ಸತ್ತು ಹೋದಾಗ ಅಳ್ತಾ ಇದ್ರೆ ಏನ್ ಮಾಡ್ಬೇಕು? ನೀವು ಹೋಗಿ ಈ ಶ್ಲೋಕದ ಅರ್ಥ ಹೇಳಬೇಕು ಅವ್ರಿಗೆ. ಆ 2 ಮಕ್ಕದ ಮೇಲೆ ಕೊಟ್ಟು ಕಳಿಸ್ತಾರೆ. ಹೌದಾ? ಸತ್ತು ಮನೇಲಿ ಹೋಗಿ ಹೇಳಕ್ ಹೋದ್ರೆ ಏನ್ ಮಾಡ್ತಾರೆ? ಮಕ್ಕದ ಮೇಲೆ 2 ಕೊಟ್ಟು ಕಳಿಸ್ತಾರೆ. ಅವಾಗ ಹೇಳ್ಬೇಡಿ, ಸ್ವಲ್ಪ ದಿನ ಆದ್ಮೇಲೆ ಹೋಗಿ ಹೇಳಿ, ಅಲ್ವಾ? ಹಾಗೆ ಸತ್ತ ಮೇಲೆ ಏನಾಗ್ತದೆ ಅಂತ ಹೇಳಿ, ಹೀಗೆ ಇದನ್ನ ತಿಳ್ಕೊಳ್ಬೇಕು. ಹಾಗಾಗಿ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕು? ಸಾವು ಅನ್ನುವುದು ನಿಶ್ಚಿತ, ಸಾವು ಅನ್ನುವುದು ನಿಶ್ಚಿತ. ಹಾಗಾಗಿ ಅದನ್ನ ನಾವು
ಏನ್ ಮಾಡ್ಬೇಕು? ಸ್ವೀಕಾರ ಮಾಡಬೇಕು. ಇವತ್ತಿನಿಂದಲೇ ತಯಾರಿ ಮಾಡಬೇಕು. ಯಾವುದಕ್ಕಾಗಿ? ಆ ಒಂದು ದಿನ ನನ್ನ ಬದುಕಿನಲ್ಲಿ ಬಂದೇ ಬರ್ತದೆ, ಪ್ರತಿಯೊಬ್ಬರಿಗೂ ಬಂದೇ ಬರ್ತದೆ. ಅದು ಇವತ್ತಿರ್ಬೋದು, ಕೆಲವು ವರ್ಷಗಳು ಕಳೆದಿರ್ಬೋದು, ಇನ್ನು 20, 30, 40, 50, 60, 70, 80 ವರ್ಷ, 100 ವರ್ಷ ಕಳೆದ ಮೇಲೆ ಆದರೂ ಸರಿ, ಒಂದಲ್ಲ ಒಂದು ದಿನ ಆ ದಿನ ಬಂದೇ ಬರ್ತದೆ ಎಲ್ಲರ ಬದುಕಿನಲ್ಲಿ. ಅದಕ್ಕಾಗಿ ಏನ್ ಮಾಡೋ? ಇವತ್ತಿನಿಂದಲೇ ತಯಾರಿ ಮಾಡ್ಕೋ. ಜ್ಞಾನ ಸಂಪಾದನೆ ಮಾಡು. ನಿನ್ನ ಆತ್ಮದ ಉನ್ನತಿಗಾಗಿ ಅಂತ ಶ್ರಮಿಸು. ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ಕೊಂಡು ಕೂರ್ಬೇಡ. ಅವ್ರಿವರನ್ನ ನೋಡ್ಕೊಂಡು ಕೂರ್ಬೇಡ. ನೀನು ಧರ್ಮ, ಜಾತಿ, ಲಿಂಗ, ನನ್ನವರು, ಮನೆಯವರು, ಊರು, ಕೇರಿ ಅಂತ ಕುತ್ಕೊಂಡು ನಿನ್ನ ಸಮಯವನ್ನು ವ್ಯರ್ಥ ಮಾಡ್ಬೇಡ ಮೂರ್ಖ. ಯಾರು ಬರೋಲ್ಲ, ಯಾರು ಬರೋಲ್ಲ. ನೀನ್ ಒಬ್ಬನೇ ಹೋಗ್ಬೇಕು. ನೀನ್ ಏನೇನೆಲ್ಲ ಮಾಡಿದ್ದೀಯೋ ಅದೆಲ್ಲವೂ ನಿನ್ನದೇ. ಯಾರ್ಯಾರಿಗೋಸ್ಕರ ಮಾಡಿದೆಯೋ ಎಲ್ಲವೂ ನಿನ್ನದೇ. ಯಾವುದಕ್ಕಾಗಿ ಎಲ್ಲ ಅಂತ ಮಾಡಿದೆ ಎಲ್ಲವೂ ನಿನ್ನದೇ. ಆದ್ರೆ ಅದು ಯಾವುದು ನಿನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಬರುವುದಲ್ಲ. ಏನ್ ಮಾಡ್ಬೇಕು? ಒಬ್ಬನೇ ಹೋಗ್ಬೇಕು. ಒಬ್ಬನೇ ಹೋಗ್ಬೇಕು. ಅದು ಪ್ರತಿಯೊಬ್ಬರಿಗೂ. ಹಾಗಾಗಿ ಮುಖ್ಯವಾಗಿ ಮನೆಯಲ್ಲಿ ಯಾರಾದ್ರೂ ಸತ್ತೋದ್ರೆ ಏನ್ ಮಾಡಬಾರ್ದು? ವಿಪರೀತವಾಗಿ ಅಳೋದು, ವಿಪರೀತವಾಗಿ ವ್ಯಾಮೋಹ, ದುಃಖಿಸೋದು, ಅವ್ರ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು, ಮಮಕಾರ ಇಟ್ಕೊಳ್ಳೋದು. ಹಾಗೆ ಮಾಡಿದ್ರೆ ಏನಾಗ್ತದೆ? ಆತ್ಮ ಮೇಲಿನ ಲೋಕಕ್ಕೆ ಹೋಗದೆ ಇಲ್ಲೇ ಉಳಿದು ಪ್ರೇತಾತ್ಮವಾಗಿ ತಿರುತ್ತದೆ. ಸತ್ತ ಮೇಲೆ ಎಲ್ಲರೂ ದುಃಖದಿಂದ, ನೋವಿನಿಂದ ಅಳ್ತಾ ಇದ್ರೆ ಅವನವರನ್ನ ಏನ್ ಮಾಡ್ಬೇಕು? ಬಿಡೋಕ್ ಆಗ್ತಾ ಇಲ್ಲ ಏನಂದ್ ಅಂತ ಹೇಳಿದ್ರೆ ಏನ್ ಮಾಡಬಾರ್ದು? ಸಮಾಧಾನ ಪಡಿಸ್ಬೇಕು. ಅಲ್ಲೇ ಬಿಟ್ಟು ಬಿಡ್ಬೇಕದನ್ನ. ಅದು ಬಿಟ್ಟು ಅದನ್ನು ಜಾಸ್ತಿ ಮಾಡಿದ್ರೆ ಏನಾಗ್ತದೆ? ನಾವಾಗಿ ಅವ್ರನ್ನ ಕರೆದು ಪ್ರೇತ ಮಾಡದಂಗಾಗ್ತದೆ ಅಲ್ವಾ? ಹಾಗಾಗಿ ಯಾರೆಲ್ಲ ಪ್ರೇತಾತ್ಮ ಆಗ್ತಾರೆ, ಯಾರೆಲ್ಲ ಪ್ರೇತಾತ್ಮ ಆಗ್ತಾರೆ, ಯಾವ್ಯಾವ ಕಾರಣದಿಂದ ಮೇಲಿನ ಲೋಕಕ್ಕೆ ಹೋಗದೆ ಉಳ್ಕೊಳ್ತಾರೆ, ಯಾರ ಮನೆಯಲ್ಲಿ ಯಾರು ಅತಿಯಾದ ವ್ಯಾಮೋಹ. ಟೈಮ್ ಆಯ್ತು, ಹೇಳೋಣ ಇನ್ನೊಂದ್ 2 ನಿಮಿಷ. ಅತಿಯಾದ ವ್ಯಾಮೋಹದಿಂದ ಮನೆಯಲ್ಲಿ ಮನೆಯಲ್ಲಿ ಇದ್ದವರು ಮತ್ತೆ ಸತ್ತವರು ಇಬ್ಬರಲ್ಲಿ ವ್ಯಾಮೋಹ ಯಾರಿಗೆ ಜಾಸ್ತಿ ಇರ್ತದೆ? ಅಟ್ಯಾಚ್ಮೆಂಟ್, ನಂದು 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 ಅನ್ನುವ ಗಟ್ಟಿ ಯಾರಿಗೆ ಉಳ್ಕೊಂಡಿರ್ತದೆ? ಸ್ವಲ್ಪವೂ ಜೀವನ ಬದುಕಿದ್ದಾಗ ಜಿಗುಪ್ಸೆ ಬರಲಿಲ್ಲ, ಅಯ್ಯೋ ಇದರಲ್ಲಿ ಏನಿದೆಯಪ್ಪ, ಸಾಕೋ ಸಾಕೋ ಅನ್ನೋದು ಬರ್ಲಿಲ್ಲ. ಬದಲಾಗಿ ನಂದು 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 ಅಂತ ಯಾರು ಬದುಕಿದ ಆ ಆತ್ಮ ಮೇಲಿನ ಲೋಕಕ್ಕೆ ಯಮಭಟರು ಕರೆದಾಗ ಹೋಗೋದಿಲ್ಲ. ಇಲ್ಲೇ ಉಳ್ಕೊಂಡು ಏನಾಗ್ತದೆ? ಪ್ರೇತಾತ್ಮವಾಗ್ತದೆ. ಸತ್ತ ಮೇಲೆ ಎಲ್ಲರೂ ದುಃಖದಿಂದ ಅಳ್ತಾ ಇದ್ರೆ, ನೋವು ಪಡ್ತಾ ಇದ್ರೆ, ಅವನಿಗೋಸ್ಕರ ಅಂತ ಹೇಳಿ ಎಷ್ಟು ನೋವು ಪಡ್ತಾ ಇದ್ದಾರೆ ಅಂತ ಹೇಳಿ ಅವರನ್ನ ಬಿಟ್ಟು ಹೇಗೆ ಹೋಗೋದು ಅಂತ ಹೇಳಿ ಆ ಆತ್ಮ ಏನ್ ಮಾಡ್ತದೆ? ಅವರಿಗೋಸ್ಕರ ಅಲ್ಲೇ ಉಳಿದು ಬಿಡ್ತದೆ. ಮೇಲಿನ ಲೋಕದಿಂದ ಬಂದ ಆ ಯಮಭಟರು ಅಥವಾ ಸಹಾಯಕರು, ದೇವದೂತರು ಕರೆದರೂ ಕೂಡ ಆತ್ಮ ಹೋಗೋದಿಲ್ಲ. ಅಷ್ಟೇ ಅಲ್ಲ, ತಾನು ಸಂಪಾದಿಸಿದಂತಹ ಆಸ್ತಿ, ಅಂತಸ್ತು, ಅಪಾರವಾದ ಸಂಪತ್ತು, ಅದನ್ನ ಪಡಿಲಿಕ್ಕಾಗಿ, ಹೊಂದಲಿಕ್ಕಾಗಿ ಇಡೀ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟ, ಬರೀ ಅವ್ರ ಮೇಲೆ ವ್ಯಾಮೋಹ ಅಲ್ಲ, ಆ ಆಸ್ತಿಯ ಮೇಲೆ, ಆ ಹಣದ ಮೇಲೆ, ಸಂಪತ್ತಿನ ಮೇಲೆ ನಂದು 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 ಅಂತ ಹೇಳಿ ಏನು ಬದುಕಿನಲ್ವಾ, ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗದೆ ಅಲ್ಲೇ ಆತ್ಮ ಉಳಿದು ಬಿಡ್ತದೆ. ಅಲ್ಲಿ ಆತ್ಮ ಉಳ್ಕೊಂಡ್ ಬಿಡ್ತದೆ. ಅವಾಗ ಏನಾಗ್ತದೆ? ಅದು ಪ್ರೇತಾತ್ಮವಾಗಿ ಅಲ್ಲಿ ತಿರುಗ್ಲಿಕ್ಕೆ ಶುರು ಮಾಡ್ತದೆ. ತನ್ನ ಆಸ್ತಿ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ದಿನ ಒಂದೊಂದು ವಿಸಿಟ್ ಕೊಟ್ಟು ನೋಡ್ಕೊಂಡು ಬರೋದು. ಹೊಲಕ್ಕೊಂದ್ಸರಿ ಹೋಗೋದು, ತೋಟಕ್ಕೊಂದ್ಸರಿ ಹೋಗೋದು, ಆ ಆ ಆ ಬೆಂಗಳೂರು ಆ ಸೈಟಿಗೆ ಒಂದ್ಸರಿ ಹೋಗೋದು, ಈ ಸೈಟಿಗೆ ಒಂದ್ಸರಿ ಹೋಗೋದು, ತನ್ನ ಮನೆಗೆ ಒಂದ್ಸರಿ ಹೋಗೋದು, ದಿನ ವಿಸಿಟ್ ಕೊಡೋದೇ ಅದ್ರ ಕೆಲಸ. ಯಾಕೆ? ವ್ಯಾಮೋಹ, ಆಸ್ತಿ ಅಂತಸ್ತಿನ ಮೇಲೆ ವ್ಯಾಮೋಹ, ಪ್ರೇತಾತ್ಮ. ಒಂದು ವೇಳೆ ಯಾರಾದ್ರೂ ತಾವು ಮಾಡಬೇಕಾದ ಕೆಲಸವನ್ನ ಮಧ್ಯದಲ್ಲೇ ಬಿಟ್ಟು ಸತ್ತು ಹೋಗಿರ್ತಾರೆ, ಅಥವಾ ಯಾವುದನ್ನೋ ಕಟ್ತಾ ಇರ್ತಾರೆ, ಏನನ್ನೋ ಮಾಡ್ತಾ ಇರ್ತಾರೆ, ಇನ್ನೇನೋ ಪ್ಲಾನ್ ಮಾಡಿರ್ತಾರೆ, ಆದ್ರೆ ಅದು ಅರ್ಧಕ್ಕೆ ನಿಂತು ಹೋಗಿರ್ತದೆ. ಅದ್ರ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ, ತುಂಬಾ ಗಟ್ಟಿಯಾಗಿ ಅದನ್ನ ಮಾಡ್ಲೇಬೇಕು ಅಂತ ಕುಂತಿರ್ತಾರೆ. ಅಂತವ್ರದ್ದು ಮಧ್ಯದಲ್ಲೇ ನಿಂತು ಹೋದಾಗ ಏನ್ ಮಾಡ್ತಾರೆ? ಅವರ ದೃಷ್ಟಿ ಪೂರ್ತಿ ಅದೇ ಕೆಲಸದಲ್ಲಿ ಇರ್ತದೆ. ಅವಾಗ ಏನ್ ಮಾಡ್ತದೆ ಆತ್ಮ? ಮೇಲೆ ಹೋಗ್ತದ? ಇಲ್ಲ, ದೃಷ್ಟಿ ಎಲ್ಲ ಅವುಗಳ ಮೇಲೆ ಇರ್ತದೆ. ಆದ್ದರಿಂದ ಆ ಯಮದೂತರು ಕರೆದಾಗ ಅದು ಏನ್ ಮಾಡ್ತದೆ? ಇಲ್ಲ, ನಂದು ಇದೊಂದು ಕೆಲಸ ಇದೆ, ಮುಗಿಸಿ ಬರ್ತೇನೆ ಅಂತ ಹೇಳಿ ಏನ್ ಮಾಡ್ತದೆ? ಅಲ್ಲೇ ಉಳ್ಕೊಳ್ತದೆ. ಹಾಗಾಗಿ
ಬದುಕಿದ್ದ ಯಾರಾದರೂ ತುಂಬಾ ದುಃಖ ಪಟ್ಟಿದ್ರೆ, ತುಂಬಾ ನೋವು ಪಟ್ಟಿದ್ರೆ, ತುಂಬಾ ಜೀವನದಲ್ಲಿ ನಂದು ಬೆಂದು ನನ್ನ ಜೀವನ ಯಾಕೆ ಹೀಗಾಯ್ತು ಅಂದ್ಕೊಳ್ತಾ ಜೀವನವೆಲ್ಲ ಸಮಸ್ಯೆಯಿಂದಲೇ ಇದ್ದು ಅತ್ಯಂತ ದುಃಖದಿಂದ ಯಾರು ಭೂಮಿಯ ಮೇಲೆ ಜೀವನ ನಡೆಸ್ತಾರೋ ಅವರು ಕೂಡ ಏನ್ ಮಾಡ್ತಾರೆ, ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಆಗದೆ ಯಮಭೂತರು ಕರೆದಾಗ ಭಯದಿಂದಲೋ ಇನ್ಯಾವುದೋ ಕಾರಣದಿಂದಲೋ ಹೋಗದೆ ಏನ್ ಮಾಡ್ತಾರೆ, ಇಲ್ಲೇ ಉಳ್ಕೊಂಡು ಬಿಡ್ತಾರೆ. ಇನ್ನು ಕೆಲವರು ಶಾಕಿಗೆ ಒಳಗಾಗಿರ್ತಾರೆ, ಏನಾಯ್ತು ಅನ್ನೋದು ಕೂಡ ಗೊತ್ತಾಗದ ಸ್ಥಿತಿಯಲ್ಲಿರ್ತಾರೆ. ತುಂಬಾ ಜೀವನದಲ್ಲಿ ಭರವಸೆಗಳನ್ನ ಇಟ್ಟುಕೊಂಡಿರ್ತಾರೆ. ಅಂತವರು ಇಮ್ಮಿಡಿಯೇಟ್ ಆಗಿ ಸಾವು ಬಂದಾಗ, ಉದಾಹರಣೆಗೆ ಆಕ್ಸಿಡೆಂಟ್ ಆದಾಗ, ತುಂಬಾ ಯೌವನದಲ್ಲಿ ಸತ್ತಾಗ ಏನ್ ಮಾಡ್ತಾರ ಅವರು, ಹೋಗಲಿಕ್ಕೆ ರೆಡಿ ಇರ್ತಾರ? ಆ ಸಾವನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರು. ನನಗೆ ಇಷ್ಟು ಬೇಗ ಸಾಯ್ಲಿಕ್ಕೆ ಏನೋ ಆಸೆ ಇರಲಿಲ್ಲ, ಇಷ್ಟು ಬೇಗ ನಾನು ಆ ಆ, ಅವಾಗ ಯಮದೂತರು ಹೇಳ್ತಾರೆ, ಅದು ನಿಂದೇ ಪ್ಲಾನ್ ಕಣಯ್ಯ, ನಿಂದಿದ್ದುದೇ ಎಷ್ಟು ದಿವಸ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಿ, ಅದನ್ನ ಒಪ್ಕೊಳ್ತಾನ ಇಲ್ಲ, ನಾನು ಇನ್ನೂ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೆ, ನಾನು ಇಲ್ಲ ಅದನ್ನೆಲ್ಲ ಮುಗಿಸ್ಕೊಂಡೇ ಬರ್ತೇನೆ, ಇನ್ನೂ ಏನಾದ್ರೂ ಅವಕಾಶ ಇರ್ತದ ನೋಡ್ತೇನೆ ಅಂತ ಹೇಳಿ ಏನ್ ಮಾಡ್ತದೆ ಅದು, ಏನ್ ಮಾಡ್ತದೆ, ಹೋಗ್ತದಾ? ಹ್ಮ್ ಇಲ್ಲೇ ಉಳ್ಕೊಳ್ತದೆ. ಪಾಪ ಏನಾಗ್ತದೆ, ಪ್ರೇತಾತ್ಮವಾಗಿ ಇಲ್ಲೇ ತಿರುಗಲಿ ಶುರು ಮಾಡ್ತದೆ. ಹಾಗಾಗಿ ಇವೆಲ್ಲ ಪ್ರೇತಾತ್ಮಗಳಾಗಿ ಬದಲಾವಣೆ ಆಗೋದಕ್ಕೆ ಮುಖ್ಯ ಕಾರಣಗಳು. ಹಾಗಾಗಿ ಏನ್ ಮಾಡ್ಬೇಕು ಜೀವನದಲ್ಲಿ, ಜ್ಞಾನವನ್ನ ಸಂಪಾದಿಸಿಕೊಂಡು ನಮ್ಮ ನಾ- ನೀವೇ ಸರಿ ಮಾಡಿಕೊಂಡ್ರೆ ಅದ್ಭುತವಾಗಿ ಏನ್ ಮಾಡ್ತೀವಿ, ಮೇಲೆ ಲೋಕಗಳಿಗೆ ಹೊರಟು ಹೋಗ್ತೇವೆ. ಮತ್ತೆ ಸತ್ತ ಮೇಲೂ ಕೂಡ ಇಲ್ಲಿ ಯಾರು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಹಾಗಾಗಿ ಯಾವುದೇ ಒಂದು ಆತ್ಮ ಸತ್ತ ಮೇಲೆ 11 ದಿನಗಳ ಕಾಲ ತಾನು ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ ಸಹಾಯಕರೊಂದಿಗೆ ಮೇಲಿನ ಲೋಕಕ್ಕೆ ಹೊರಟು ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ತನ್ನಗೆ ತಾನು ಅರ್ಥ ಮಾಡಿಕೊಂಡು ಏನಾದ್ರೂ ಪುಣ್ಯಾತ್ಮ ಆಗಿ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಏನಾದ್ರೂ ಪಾಠ ಪ್ರವಚನ ಕೇಳಿ ಒಂದೋ ಎರಡೋ ಜೂಮ್ ಕ್ಲಾಸಿಗೆ ಅಟೆಂಡ್ ಆಗಿ ಏನೋ ಅಲ್ಪ ಸ್ವಲ್ಪ ಕೇಳಿ ತಿಳ್ಕೊಂಡು ಚೂರಾದ್ರೂ ಅದರಲ್ಲಿ ಕೇಳುವ ಸಹನೆ ಇದ್ದು ಹೌದಪ್ಪ ಏನೋ ಹೇಳ್ತಾರೆ ಹೋಗೋಣ ಅನ್ನುವ ಅರಿವಿತ್ತು ಅಂದ್ರೆ ಯಾವುದೋ ಒಂದು 5ನೇ ದಿನಕ್ಕೋ 6ನೇ ದಿನಕ್ಕೋ 7ನೇ ದಿನಕ್ಕೋ 8ನೇ ದಿನಕ್ಕೋ 9ನೇ ದಿನಕ್ಕೋ ಇಲ್ಲ ಕೊನೆಗೆ 11ನೇ ದಿನಕ್ಕೋ ಎಲ್ಲ ಆದ್ಮೇಲೆ ಆದ್ರೂ ಅದಕ್ಕೊಂಚೂರು ಬುದ್ಧಿ ಬಂದು ಹೋದ್ರೂ ಹೋಗಬಹುದೇನೋ. ಇಲ್ಲಾಂದ್ರೆ ಏನಾಗ್ತದೆ, ಇಲ್ಲೇ ಉಳಿದು ಬಿಡ್ತದೆ. ಹಾಗಾಗಿ ಏನ್ ಮಾಡೋ, ಏಳು, ಎದ್ದೇಳು ವೀರ, ಏಳು. ಈ ಅಸತ್ಯವಾದದಲ್ಲೇ ಮುಳುಗ್ಬೇಡ. ಇದು ಅಸತ್ಯ, ಇದು ಸಂಸಾರ ಅನ್ನುವುದು ಅಸತ್ಯ. ನೀನು ಯಾವುದು ಇವತ್ತು ನಂದು 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 ಅಂತ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀಯಲ್ವಾ, ಯಾವುದೂ ನಿನ್ನದಲ್ಲ. ಅದು ಯಾವತ್ತು ಗೊತ್ತಾಗ್ತದೆ, ಅರ್ಥ ಮಾಡ್ಕೊಂಡ್ರೆ ಇವತ್ತೇ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಒಂದು ದಿನ ಆ ದಿನ ಬರ್ತದೆ, ಬಂದೇ ಬರ್ತದೆ. ಅವತ್ತು ನೀನು ಅರ್ಥ ಆಗೇ ಆಗ್ತದೆ ನಿನಗೆ. ಅರ್ಥ ಅವತ್ತು ಮಾಡ್ಲಿಕ್ಕೆ ಇವತ್ತು ನಾವು ಹೇಳ್ತೀವಿ, ಅವತ್ತು ಯಮದೂತರೇ ಬರ್ತಾರೆ, ಇಲ್ಲ ದೇವದೂತರು ಬರ್ತಾರೆ. ದೇವದೂತರು ಬಂದ ಆತ್ಮಗಳು ಸ್ವಲ್ಪ ಉನ್ನತ ಆತ್ಮಗಳು ಇರ್ತವೆ, ಚೂರು ಹೇಳಿದ ತಕ್ಷಣ ಅವ್ರಿಗೆ ಹೌದಪ್ಪ ಹೋಗೋಣ ಅಂತ ಹೊರಟು ಬಿಡ್ತವೆ. ಆದ್ರೆ ಯಮದೂತರು ಬರುವಂತ ಆತ್ಮಗಳೇನಿದೆ ಅವು ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ, ಹೋಗಲ್ಲ ಅವು. ಅವಾಗ ಅವ್ರು ಹೇಳಿದ್ರು ತಲೆಗೆ ಹೋಗಲ್ಲ. ಇದ್ ಮಾಡ್ತಾನೆ, ನಿನ್ನ ಕರ್ಮ ಅನುಭವಿಸು ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಆ ದಿನ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ. ಇವತ್ತಿನಿಂದಲೇ ಕೃಷಿ ಮಾಡು, ಆತ್ಮಕ್ಕಾಗಿ ಕೃಷಿ ಮಾಡು. ಆತ್ಮ ಹಂತಕನಾಗಿ ಜೀವಿಸ್ಬೇಡ, ಆತ್ಮದ ಉನ್ನತಿಗಾಗಿ ಅಂತ ಬದುಕು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಮಂ ಯೋಗಕ್ಷೇಮಂ ವಹಾಮ್ಯಹಂ. ಇದರ ಅರ್ಥ ಏನು, ಕೃಷ್ಣ ಹೇಳ್ತಾ ಇರೋದು ನನ್ನ ಮೇಲೆ ಗಮನ ಇಡುವಂತ ಅರ್ಥ ಅಲ್ಲ ಅದು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ, ಯಾರ ಮೇಲೆ, ಆತ್ಮದ ಮೇಲೆ. ಯಾರು ಅನನ್ಯವಾಗಿ ತನ್ನೆಲ್ಲ ಚಿಂತೆಗಳನ್ನ ದೂರ ಇಟ್ಟು ತನ್ನ ಆತ್ಮದ ಮೇಲೆ ದೃಷ್ಟಿ ಇಟ್ಟಿದ್ದಾನೋ ಅವನನ್ನ ರಕ್ಷಣೆ ಮಾಡ್ಲಿಕ್ಕೆ ಮೇಲಿನ ಲೋಕದ ಮಾಸ್ಟರ್ಸ್ ಬರ್ತಾರೆ. ಅವನ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಮೇಲಿನಿಂದ ಮಾಸ್ಟರ್ಸ್ ಅವನಿಗೆಗೋಸ್ಕರ ಅಂತ ನಿಂತಿರ್ತಾರೆ. ಅದು ರಾಮನೋ ಕೃಷ್ಣನೋ ಗೋವಿಂದನೋ ಶ್ರೀನಿವಾಸನೋ ಯಾರಾದ್ರೂ ಸರಿ, ಉನ್ನತ ಲೋಕದ ಮಾಸ್ಟರ್ಸ್ ಅವನಿಗಾಗಿ ಅಂತ ಬಂದು ನಿಂತಿರ್ತಾರೆ, ಅವನ ಯೋಗಕ್ಷೇಮಕ್ಕಾಗಿ. ಹಾಗಾಗಿ ಏನ್ ಮಾಡು, ಆತ್ಮಾರಾಧನೆ ಮಾಡು, ಆತ್ಮವನ್ನ ಆಶ್ರಯಿಸು.
ಆ ಆತ್ಮ ನಿನ್ನೆಲ್ಲ ಈ ಬಂಧನಗಳಿಂದ, ಎಲ್ಲ ನಿನ್ನ ಕಷ್ಟ ದುಃಖ ಸಮಸ್ಯೆಗಳಿಂದ ಏನ್ ಮಾಡ್ತದೆ? ಕರೆದುಕೊಂಡು ಹೋಗ್ತದೆ, ಹೊರಗೆ ಕರ್ಕೊಂಡು ಹೋಗ್ತದೆ. ಅರ್ಥ ಮಾಡ್ಕೋ, ಇಂದಾದ್ರೂ ಅರ್ಥ ಮಾಡ್ಕೋ. ಅಜ್ಞಾನದಲ್ಲಿ ನಿನ್ನದೇ ನೀನು ಮಾಡ್ಕೊಂಡು ಕೂರ್ಬೇಡ. ನಿನ್ನದೇ ನಿಂದ ಹೇಳ್ಕೊಂಡು ಕೂರ್ಬೇಡ. ಏಳು ಈರಾ ಏಳು, ಹೇಳಿ ಎದ್ದೇಳಿ. ಸಮಯ ಇಲ್ಲ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ. ಸಾಕು, ಮಲಗಿದ್ದು ಸಾಕು, ತಿಂದಿದ್ದು ಸಾಕು, ಉಂಡದ್ದು ಸಾಕು, ಏನೆಲ್ಲ ಅನುಭವಿಸಿದ್ದು ಎಲ್ಲವೂ ಸಾಕು. ಯಾವುದು ಇಲ್ಲಿ ಸತ್ಯ ಅಲ್ಲ, ಯಾವುದು ಶಾಶ್ವತವಲ್ಲ. ಮತ್ತೆ ಮಾಯೆ ಮಾಯೆ ಮಾಯೆ. ಹಾಗಂತ ಬಿಟ್ಟು ನಾಳೆ ಎಲ್ಲ ರೆಡಿ ಆಗ್ರಿ ಹಿಮಾಲಯಕ್ಕೆ, ಅದನ್ನು ಹೇಳ್ತಾ ಇಲ್ಲ. ಅದನ್ನು ಹೇಳ್ತಾ ಇಲ್ಲ. ಇರಯ್ಯ, ಎಲ್ಲದರಲ್ಲೂ ಇರಯ್ಯ. ಅಟ್ಲೀಸ್ಟ್ ಒಳಗಡೆ ಜ್ಞಾನ ತುಂಬಿಕೋ. ಯಾವುದರ ಮಿತಿ ಎಷ್ಟಿದೆ, ಯಾವುದು ಎಲ್ಲಿ ಎಲ್ಲಿ ಇರಬೇಕು ಅನ್ನುವ ಜ್ಞಾನ ತುಂಬಿಕೋ. ತುಂಬಿ ಇವತ್ತಿನಿಂದಲೇ ಜಾಗೃತವಾದ ಜೀವನವನ್ನು ನಡೆಸು. ಜಾಗೃತವಾದ ಜೀವನ ಯಾವುದು? ನಾನು ದೇಹ ಅಲ್ಲ, ಆತ್ಮ. 1 ಗಂಟೆ ಕ್ಲಾಸಿಗೆ ಕೂತಾಗ ಮಾತ್ರ ಅಲ್ಲ, ಪ್ರತಿ ಕ್ಷಣ ಕ್ಷಣ ಕ್ಷಣ, ನಿನ್ನ ಜೀವನದ ಪ್ರತಿ ಕ್ಷಣ. ಮಲಗಿದಾಗ ಯಾರಯ್ಯ ನೀನು ಅಂತ ಕೇಳಿದ್ರೆ ನಾನು ಆತ್ಮ ಅಂತ ಹೇಳ್ಬೇಕು. ನಾನು ನಿಮ್ಗೆ ಹೆಸರು ಹೇಳಬಾರ್ದು. ಇಂಥ ಲಕ್ಷ ಹೆಸರು ಬಂದು ಹೋಗಿದೆ ನಿಮಗೆ, ಅಲ್ವಾ? ಯಾರಾದ್ರೂ ಧ್ಯಾನದಲ್ಲಿ ಕುತ್ಕೊಂಡು ಯಾರು ನೀನು ಅಂದ್ರೆ ಏನ್ ಹೇಳ್ಬೇಕು? ನಾನು ಆತ್ಮ ಅಂತ ಹೇಳ್ಬೇಕು. ಅಷ್ಟು ಗಟ್ಟಿ ಆಗ್ಬೇಕು. ಹೌದು, ನಗೋದಲ್ಲ, ಅದೇ ಸತ್ಯ, ಅಲ್ವಾ? ಅದೇ ಸತ್ಯ. ಹೆಸರಿನ ಮೇಲೂ ಕೂಡ ಮೋಹ ಇರಬಾರ್ದು. ಹೆಸರಿನ ಮೇಲೂ ಕೂಡ ಮೋಹ ಇರಬಾರ್ದು. ಹಾಗಾಗಿ ಅದಕ್ಕೆ ಯಾರನ್ನ? ಸದ್ಗುರುಗಳನ್ನ ಆಶ್ರಯಿಸಬೇಕು. ಸದ್ಗುರುಗಳ ಮಾರ್ಗದರ್ಶನವನ್ನ ಆಶ್ರಯಿಸಬೇಕು. ಜ್ಞಾನ ಸಂಪಾದನೆ ಮಾಡಬೇಕು. ಅಂತಹವರನ್ನ ಏನ್ ಮಾಡಬಾರದು? ಆಶ್ರಯಿಸಬೇಕು. ಹಾಗಾಗಿ ಜೀವನದಲ್ಲಿ ಒಂದೇ ಒಂದು ಗುರಿ ಇರಬೇಕು. ಏನು? ನನಗೆ ಪರಬ್ರಹ್ಮ ಬೇಕು, ಪರಮಾತ್ಮನನ್ನು ಸೇರಬೇಕು, ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವ ಏಕೈಕ ಗುರಿಯನ್ನು ಇಟ್ಟುಕೊಂಡು ಸತ್ಯವನ್ನು ಆಶ್ರಯಿಸಿ ಆ ಸತ್ಯವನ್ನ ಪಡಿಲಿಕ್ಕಾಗಿ ಜೀವನ ಪರ್ಯಂತ ಏನ್ ಮಾಡ್ಬೇಕು? ಕೃಷಿ ಮಾಡಬೇಕು. ಕೃಷಿ ಮಾಡಬೇಕು. ಹಾಗಾಗಿ ಮಹಾತ್ಮರು ಹೇಳಿದ ಸಂದೇಶಗಳನ್ನ, ಜ್ಞಾನಗಳನ್ನ ಆಶ್ರಯಿಸಬೇಕು. ಹಾಗಾಗಿ ಯೋಗೀಶ್ವರರ ಬದುಕುಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಅವರು ನಮಗೆ ಇನ್ನೂ ಜ್ಞಾನದ ದೃಷ್ಟಿ, ಸಂಪೂರ್ಣ ಜ್ಞಾನ ಇಲ್ಲದೆ ಇರುವಾಗ ಸಿದ್ಧರು, ಮಹಾಪುರುಷರು, ಯೋಗೇಶ್ವರರು ಹೇಳಿದ ಜ್ಞಾನವನ್ನ ನಾವು ಅಳವಡಿಸಿಕೊಳ್ಳಬೇಕು. ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಸತ್ಯವನ್ನ ಅರ್ಥ ಮಾಡಿಕೊಂಡು ಆ ಸತ್ಯವನ್ನ ನಾವು ಕೂಡ ಅನುಭವಕ್ಕೆ ತಂದುಕೊಂಡು ಏನ್ ಮಾಡ್ಬೇಕು? ನಿತ್ಯ ನಿರಂತರವಾಗಿ ಸಾಧನೆ ಮಾಡ್ತಾ ಹೋಗಬೇಕು. ನಿತ್ಯ ನಿರಂತರವಾಗಿ ಏನ್ ಮಾಡ್ಬೇಕು? ಸಾಧನೆ ಮಾಡಿ ಹೋಗಬೇಕು. ಹಾಗಾಗಿ ಯೋಗೀಶ್ವರರ ಸಂದೇಶಗಳನ್ನ ಏನ್ ಮಾಡ್ಬೇಕು? ಪಾಲನೆ ಮಾಡಬೇಕು. ಯಾರು ಯೋಗೀಶ್ವರರು? ಶ್ರೀಕೃಷ್ಣ ಪರಮಾತ್ಮ ಯೋಗೀಶ್ವರರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಯೋಗೀಶ್ವರರು. ಅವರು ಹೇಳಿದ ಸಂದೇಶಗಳನ್ನ, ಅವರ ವಿಚಾರಧಾರೆಗಳನ್ನ ಒಪ್ಪಿಕೊಳ್ಳಬೇಕು. ನಮ್ಮ ಯಾವ ಏನಂತೀವಿ ಮೊಂಡುತನವೂ ಇಲ್ಲದೆ ಅವರನ್ನ ಒಪ್ಪಿಕೊಳ್ಳಬೇಕು. ಯಾರ್ಯಾರೆಲ್ಲ ಯೋಗೀಶ್ವರರು ಬರ್ಕೊಳ್ಳಿ, ಹೇಳ್ತೀನಿ ನಾನು. ಯೋಗೀಶ್ವರರು ಯಾರು? ಶ್ರೀಕೃಷ್ಣ ಪರಮಾತ್ಮ. ಅವನನ್ನ ಕೇವಲ ಅವನೊಬ್ಬ ಯೋಗೀಶ್ವರ ಅಂತ ಮಾತ್ರ ನೋಡ್ಬೇಕು, ಬೇರೆ ಇನ್ಯಾವುದನ್ನು ನೋಡಬಾರ್ದು. ಯೋಗೀಶ್ವರ ಯಾರೋ? ಶ್ರೀಕೃಷ್ಣ ಪರಮಾತ್ಮ. ಮತ್ತೆ ಯಾರು? ಹೀಗೆ ಬರ್ಕೊಳ್ಬೇಕು, ನಾನು ಹೆಂಗ್ ಹೇಳ್ತೀನಿ ಹಾಗೆ ಬರ್ಕೊಳ್ಳಿ. ಮರ್ಯಾದಾ ಪುರುಷೋತ್ತಮ ಯಾರು? ಶ್ರೀರಾಮಚಂದ್ರ, ಭಗವಾನ್ ಶ್ರೀರಾಮಚಂದ್ರ ಯೋಗೀಶ್ವರರು. ದತ್ತಾತ್ರೇಯರು ಯೋಗೀಶ್ವರರು. ದತ್ತಾತ್ರೇಯರು ಸಾಮಾನ್ಯ ಪುರುಷರಲ್ಲ, ಯೋಗೀಶ್ವರರು ಅಲ್ವಾ? ಬುದ್ಧ ಭಗವಾನರು ಯೋಗೀಶ್ವರರು. ಮಹಾವೀರರು ಯೋಗೀಶ್ವರರು. ಬುದ್ಧ ಭಗವಾನರು, ಮಹಾವೀರರು. ಮತ್ತೆ ಯಾರು? ಶಂಕರಾಚಾರ್ಯರು ಯೋಗೀಶ್ವರರು. ಶಂಕರಾಚಾರ್ಯರು
ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಯೋಗಿಗಳೆಲ್ಲ, ರಮಣ ಮಹರ್ಷಿಗಳು ಯೋಗೀಶ್ವರರು, ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳು ಯೋಗೀಶ್ವರರು. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಯೋಗೀಶ್ವರರು. ಪ್ರವಾದಿ ಮೊಹಮ್ಮದ್ ಪೈಗಂಬರರು, ಜೀಸಸ್ ಕ್ರಿಸ್ತ್ ಯೋಗೀಶ್ವರರು. ನಾವು ನಿಜವಾಗಲೂ ಉನ್ನತಿಯನ್ನು ಹೊಂದಬೇಕು ಅಂದರೆ ಇಂತಹ ಯೋಗೀಶ್ವರರನ್ನ, ಅವರ ಜ್ಞಾನವನ್ನ ಆಶ್ರಯಿಸಲೇಬೇಕು. ಆಶ್ರಯಿಸಲೇಬೇಕು. ಇದರಲ್ಲಿ ಒಬ್ಬರನ್ನ ನಾವು ಒಪ್ಪಲಿಲ್ಲ ಅಂದ್ರೂ ಅರ್ಥ ಮಾಡ್ಕೊಳ್ಬೇಕು. ನಾವು ಇದರಲ್ಲಿ ಒಬ್ಬರನ್ನ ನಾವು ಒಪ್ಪಲಿಲ್ಲ ಅಂದ್ರೂ ಏನಂತ ಅರ್ಥ ಮಾಡ್ಕೊಳ್ಬೇಕು? ನಮ್ಮ ಬಂಧನದ ಕರ್ಮ ಈ ಭೂಮಿ ಮೇಲೆ ಇನ್ನೂ ತೀರಿಲ್ಲ ಅಂತ ಅರ್ಥ. ನಾವಿನ್ನೂ ಎಷ್ಟೋ ಜನ್ಮ ಬಂದು ಈ ಭವಬಂಧನದ ಭವಸಾಗರದಲ್ಲಿ ಅನುಭವಿಸೋದು ಇನ್ನೂ ಬಾಕಿ ಇದೆ ಅಂತ ಅರ್ಥ. ಹಾಗಾಗಿ ಯಾವುದೇ ಕಾರಣಕ್ಕೂ ಯೋಗೀಶ್ವರರನ್ನ ಅಜ್ಞಾನದಿಂದ ಯಾರೂ ತಿರಸ್ಕಾರ ಮಾಡಬಾರದು. ತಿರಸ್ಕಾರ ಮಾಡಬಾರದು. ಏನ್ ಮಾಡಬೇಕು? ಅವರ ಜ್ಞಾನಕ್ಕೆ ಬೆಲೆ ಕೊಟ್ಟು ಅವರ ಜ್ಞಾನವನ್ನ ಆಶ್ರಯಿಸಬೇಕು. ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ತಗೊಳ್ಬೇಕು. ಅವ್ರದ್ದು ಜ್ಞಾನ ತಗೊಳ್ಬೇಕು. ಹೊರಗಡೆಯ ಜಗತ್ತನ್ನ ನೋಡಕ್ ಹೋಗ್ಬೇಡಿ. ಹೊರಗಡೆಯ ಜಗತ್ತಿನ ಭಾವನೆಗಳು ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ. ಅವ್ರು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಕ್ ಹೋಗ್ಬೇಡಿ ಅಲ್ವಾ. ಅವರ ಧರ್ಮವನ್ನ ನೋಡ್ಬೇಡಿ, ಜಾತಿಯನ್ನ ನೋಡ್ಬೇಡಿ, ಲಿಂಗವನ್ನ ನೋಡ್ಬೇಡಿ. ಕೇವಲ ಆದರ್ಶಗಳನ್ನ, ಜ್ಞಾನವನ್ನ ಮಾತ್ರ ಆಶ್ರಯಿಸಬೇಕು. ಅದು ಪ್ರವಾದಿ ಮೊಹಮ್ಮದ್ ಪೈಗಂಬರರೇ ಆಗಿರಲಿ, ಯೇಸು ಕ್ರಿಸ್ತರೇ ಆಗಿರಲಿ, ಮಹಾವೀರರಾಗಿರ್ಲಿ, ಬುದ್ಧನಾಗಿರ್ಲಿ, ಕೃಷ್ಣನಾಗಿರ್ಲಿ, ರಾಮನಾಗಿರ್ಲಿ, ಎಲ್ಲರೂ ಪತ್ರಿಜಿ ಆಗಿರ್ಲಿ, ಎಲ್ಲರೂ ಬೋಧಿಸಿದ ಪರಮ ಸತ್ಯ ಒಂದೇ ಇಡೀ ಮನುಕುಲಕ್ಕೆ. ಅವ್ರು ಯಾವುದೋ ಒಂದು ಜಾತಿ, ಲಿಂಗ, ಧರ್ಮವನ್ನು ಓಲೈಸ್ಲಿಕ್ಕಾಗಿ ಬದುಕಿದವರಲ್ಲ. ಶಂಕರಾಚಾರ್ಯರು ಹೇಳ್ತಾರೆ ಒಂದು ಕಡೆ, ನನಗೆ ಶ್ಲೋಕ ಅಷ್ಟು ಚಂದ ಬರಲ್ಲ, ಏನು ಅಂತಂದ್ರೆ, ಯಾರು ಕಾಷಾಯ ವಸ್ತ್ರವನ್ನ ಹಾಕೊಂಡು ಎಲ್ಲ ಒಬ್ಬ ಯೋಗಿ ಸ್ವಾಮಿ ಅಂತಂದ್ರೆ ಗೊತ್ತಲ್ವ ನಿಮಗೆ, ಹೆಂಗೆ ಡ್ರೆಸ್ ಹಾಕೊಂಡಿರ್ತಾರೆ ಹಾಗೆ ಮಠಾಧೀಶರಾಗಿ ಇದ್ದ ಮಾತ್ರಕ್ಕೆ ಅವನನ್ನ ಪರಮ ಯೋಗಿ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಯೋಗಿತ್ವ ಅನ್ನೋದು ಒಳಗಡೆಯ ಹೊರಗಡೆಯ ವೇಷಭೂಷಣದಲ್ಲ ಇರೋದು, ಒಳಗಡೆ ಇರೋದು, ಒಳಗಡೆ ಜ್ಞಾನದಲ್ಲಿರೋದು, ಸಾಧನೆಯಲ್ಲಿ ಇರೋದು ಯೋಗೀಶ್ವರ ಅನ್ನೋದು. ಹಾಗಾಗಿ ನಾವು ಅಂತವರ ವೇಷಭೂಷಣವನ್ನು ನೋಡಿ ಅವರನ್ನ ಅಳಿಯಬಾರದು. ಅದು ನಮ್ಮ ಮೂರ್ಖತನ. ನಮ್ಮ ಬುದ್ಧಿಯ ಮಿತಿ ಎಷ್ಟಿದೆ, ನಮ್ಮ ಆತ್ಮ ಎಷ್ಟು ಸ್ಥಿತಿಯನ್ನ ಹೊಂದಿದೆ ಅನ್ನೋದನ್ನ ಸೂಚಿಸ್ತದೆ ಹೊರತು ಆ ಯೋಗಿಗಳ ಅರ್ಹತೆಯನ್ನಲ್ಲ. ನಮ್ಮ ನಮ್ಮ ಅರ್ಹತೆಯನ್ನು ಸೂಚಿಸ್ತದೆ ಅದು. ಪತ್ರಿಜಿಯವರನ್ನ, ರಮಣ ಮಹರ್ಷಿಗಳನ್ನ, ಬುದ್ಧನನ್ನ, ಮಹಾವೀರರನ್ನ ನಾವು ಅಳಿತಾ ಇದ್ದೀವಿ ಅಂತಂದ್ರೆ ಅವರ ಯೋಗ್ಯತೆಯನ್ನಲ್ಲ, ನಮ್ಮ ಯೋಗ್ಯತೆಯನ್ನ ಸೂಚಿಸ್ತಾ ಇದೆ ಅದು. ಶಂಕರಾಚಾರ್ಯರನ್ನ, ಮಧ್ವಾಚಾರ್ಯರನ್ನ, ರಾಮಾಚಾರ್ಯರನ್ನ ನಾವು ಅಳಿತಾ ಇದ್ದೀವಿ ಅಂದ್ರೆ ನಮ್ಮ ಬುದ್ಧಿ ಎಲ್ಲಿದೆ, ನಮ್ಮ ಆತ್ಮ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ತೋರಿಸ್ತದೆ ಹೊರತು ಅವರ ಯೋಗಿತ್ವದಲ್ಲಿ ಯಾವ ವ್ಯತ್ಯಾಸವೂ ಆಗೋಲ್ಲ. ಹಾಗಾಗಿ ಜ್ಞಾನ ಸಂಪಾದನೆ ಮಾಡಬೇಕು. ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಒಂದೇ ಏಕೈಕ ಮಾರ್ಗ ಅಲ್ವಾ. ಅದಕ್ಕಾಗಿ ಏನ್ ಮಾಡ್ಬೇಕು? ದೇಹಕ್ಕೆ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಾಂಗತ್ಯ ಬೇಕು. ಬುದ್ಧಿಗೆ ಏನೋ ಆತ್ಮಜ್ಞಾನದ ಪುಸ್ತಕಗಳನ್ನ ಸ್ವಾಧ್ಯಾಯ ಮಾಡಬೇಕು. ಆತ್ಮಜ್ಞಾನ ಪುಸ್ತಕಗಳ ಸ್ವಾಧ್ಯಾಯ ಮಾಡಬೇಕು. ನಾಲ್ಕನೇದೇನೋ ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ತೀವ್ರ ಹಗಲು ರಾತ್ರಿ ಎನ್ನದೆ ತೀವ್ರವಾದ ಪರಬ್ರಹ್ಮನನ್ನ ನೋಡಬೇಕು ಅಂತ ಹೇಳಿ ಸಾಧನೆ ಮಾಡಬೇಕು. ನಾಲ್ಕನೇದೇನು? ಭಗವಂತನಿಗೆ ಸೇವೆ ಮಾಡಬೇಕು. ಯಾರು ಭಗವಂತ? ಆತ್ಮ. ಯಾವುದು ಆತ್ಮ? ಎಲ್ಲ ಆತ್ಮಗಳು. ಆತ್ಮಕ್ಕೆ ಸಂಬಂಧಪಟ್ಟ ಸೇವೆ ಮಾಡಬೇಕು. ದೇಹಕ್ಕೆ ಸಂಬಂಧಪಟ್ಟ ಸೇವೆ ಅಲ್ಲ, ಆತ್ಮೋನ್ನತಿಗೆ ಬೇಕಾದ ಸೇವೆಗಳನ್ನು ಮಾಡಬೇಕು. ಹೀಗೆ 5ರಲ್ಲೂ ನಾವು ಯಶಸ್ವಿ ಆದ್ವಿ ಅಂತ ಆದ್ರೆ ಅದು ಪರಿಪೂರ್ಣವಾದ ಸಾಧನೆ ಆಗ್ತದೆ. ಈ ಜನ್ಮದಲ್ಲೇ ಏನಾಗ್ತದೆ?
ಯಮಭಟರು ಕರೆದಾಗ ಅಲ್ವಾ ದೇವದೂತರು ಕರೆದು ಕೂಡ್ಲೆ ಆಯ್ ಹೊರಟ್ರಪ್ಪ ನಾನು ಹೋಗೋಣ ಯಾಕೆ ಬೇಕು ಅಂತ ಹೇಳಿ ಜಾಗ ಖಾಲಿ ಮಾಡ್ತೇವೆ. ಇಲ್ಲ ಅಂದ್ರೆ ಗೂಟ ಹೊಡ್ಕೊಂಡು ಕೂಡ್ತೇವೆ. ಆ ಗೂಟ ನಮ್ಮನ್ನ ಮೇಲೂ ಹೋಗದೆ ಕೆಳಗೂ ಹೋಗದೆ ಏನ್ ಮಾಡ್ತದೆ, ಇಲ್ಲೇ ಮತ್ತೆ ಮತ್ತೆ ಕಟ್ಟಿ ಹಾಕ್ತದೆ. ಅದಕ್ಕೆ ಏನ್ ಮಾಡೋಣ ಈಗ? ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತೇ ಸ್ವಭಾವತ್ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ ಸರ್ವಂ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದರೂ ಆ ವಿಚಾರಗಳು ಏನಾದರೂ ಇದ್ರೆ ಆ ಆ, ಕೇಳಿಸ್ತಾ ಇಲ್ವಾ? ಎಂಕರೇಜ್ ಮಾಡಿ ಮಾತಾಡೋಣ. ಇಲ್ಲ ಅಂದ್ರೆ ಧ್ಯಾನ ಶುರು ಮಾಡೋಣ. ಯಾರಿಗಾದ್ರೂ ಆಕ್ಷೇಪಗಳಿದ್ರೆ ಆಕ್ಷೇಪಗಳನ್ನು ಎತ್ತಬಹುದು. ಹ್ಮ್ ಹ್ಮ್ ಹ್ಮ್. ಯಾರಾದ್ರೂ ಹೇಳ್ತೀರಾ ಹೇಗೆ ನೋಟ್ಸ್ ಬರ್ಕೊಂಡಿದ್ದೀರಿ ಅಂತ? ಯಾರು ಹೇಳ್ತಾರೆ? ಹಾ, ಇವತ್ತು ಲಕ್ಷ್ಮೀ ಹೆಬ್ಬಾಳೆ ಅಮ್ಮನವ್ರು ಓದ್ತಾರೆ. ನೋಡ್ರಿ ಅವ್ರು ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದಾರ ಅವ್ರು. ಹಾ ಮೇಡಮ್ ಹೇಳಿ. ನಗಂಗಿಲ್ಲ ಈಗ. ನೀವು ದಿನ ಕೇಳ್ತಾ ಇದಾರೆ ಎಲ್ಲರೂ. ಒಂದಿನ ಲಕ್ಷ್ಮೀ ಅಮ್ಮ ಅವ್ರು ಹೆಂಗೆ ನೋಟ್ಸ್ ಬರೀತಾರೆ ಹೇಳಿ ತೋರಿಸ್ರಿ ನಮಗೆ. ಬೇಗ ಅನ್ಮ್ಯೂಟ್ ಮಾಡಿ ಹೇಳಿ. ಹ್ಮ್ ನೀವು ಮತ್ತೇನು ಇಲ್ಲಿ ರಾಮಾಯಣದ ಕತೆ ನಡೀತಾ ಇತ್ತೇನು? ಸೀತಾಮಾತೆ ಕಾಡಿಗೆ ಹೋದ್ಲು ಅಂತ ಹೇಳಿ. ಹ್ಮ್ ಏನ್ ಬರ್ಕೊಂಡಿಲ್ರಿ. ಹೌದಾ? ಹಂಗ ಹೇಳದ್ರ ಹ್ಮ್ ಎಲ್ಲ ಏನ್ ಇದಕ್ಕೆ ವಿಷಯ ಏನ್ ಗೊತ್ತಿಲ್ಲಾಗಿತ್ತು. ಹಾ ಹಾ ಆದ್ರ ಮತ್ತ ಕೊಟ್ರಿ ಇದನ್ನ ಅದಕ್ಕೆ ವಿಷಯ ಬರ್ಕೊಂಡಿದ್ದು. ಈ ಮುಂದಿನ ಹಾದಿಗೆ ನಾವು ಹೋಗ್ಬೇಕಾದ್ರೆ ಹೆಂಗ್ ಇರ್ಬೇಕು ಅನ್ನೋದು ತಿಳ್ಕೊಂಡು ಈಗ ಹ್ಮ್ ಮುಂದ್ ಹೋದವ್ರಿಗೆ ಏನ್ ಮಾಡ್ತಿದ್ದ ಅನ್ನೋದು ಅದನ್ನು ಇನ್ ಬಂದ್ ಮಾಡ್ಬಿಡ್ತಾವ. ಅಂದ್ರ ಅದ್ ಗೊತ್ತಿಲ್ಲದಕ್ಕ ಅದನ್ನೆಲ್ಲ ಮಾಡ್ಕೊತ ಹೋಗ್ತಿದ್ರಿ ನಾವ ಇನ್ ಮುಂದ್ ಅದನ್ನೆಲ್ಲ ಏನ್ ಮಾಡುದಿಲ್ರಿ. ಹ್ಮ್ ಹೇಳ್ಕೊಟ್ರಿ ಇದನ್ನ ಏನ್ ಗೊತ್ತಿಲ್ಲಾಗಿತ್ತು ನಮಗ. ಹ್ಮ್ ನಾವ್ ಮುಂದಿನ ಹೋಗ್ಬೇಕಾದ್ರೆ ರೆಡಿ ಇದೀವ್ರಿ. ವೆರಿ ಗುಡ್. ಹೆಂಗ್ ರೆಡಿ ಆಗೋದು? ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಸಿದ್ಧತೆ ಮಾಡ್ಬೇಕು. ಈಗ ನೀವ್ ಹೇಳಕ್ಕಿಂತ ಮುಂಚಿತಾದ್ರೂ ರೆಡಿ ಇದ್ದೀನ್ರಿ ನಾ ಅದಕ್ಕ ಈಗ ಹೇಳಿದ ನಂತರ ಇನ್ನಷ್ಟು ಹೆಚ್ಚು ಇದು ಆತ್ರಿ. ಅಷ್ಟೇ ಅಷ್ಟೇ, ಇನ್ನೂ ಸ್ಟ್ರಾಂಗ್ ಆದ್ರಿ ಅಲ್ಲ. ಓಕೆ, ವೆರಿ ಗುಡ್. ಓಕೆ ಮೇಡಮ್. ಥ್ಯಾಂಕ್ ಯು. ಹ್ಮ್ ದಿವ್ಯಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಸರ್ ಸರ್ ಈಗ ಒಂದು ಆತ್ಮ ಎಲ್ಲ ಖನಿಜ ಸಸ್ಯ ಮತ್ತೆ ಮನುಷ್ಯ ಹೀಗೆ ಹಂತಗಳನ್ನ ದಾಟ್ಕೊಂತ ಬರುತ್ತೆ. ಅಂದ್ರೆ ಫಸ್ಟ್ ಮನುಷ್ಯ ಬಂದ್ಮೇಲೆ ಮತ್ತೆ ಹಿಂಗೆ ರಾಕ್ಷಸನಿಂದ ಆತ್ಮದ ಕಡೆ ಬರುತ್ತೆ. ಅಂದ್ರೆ ಫಸ್ಟ್ ಪ್ರಾಣಿ, ಆಮೇಲೆ ಅಲ್ಲಲ್ಲ ಪ್ರಾಣಿ ತರ ಒಂದು ಏನಂತಾರೆ ಅದಕ್ಕೆ ಕ್ಯಾರೆಕ್ಟರಿಸ್ಟ್ ಫಸ್ಟ್. ಪ್ರಾಣಿ ಸಾಮ್ರಾಜ್ಯ. ಹಾ, ಈಗ ಆತ್ಮ ಸರ್ ಮನುಷ್ಯ ಜನ್ಮ ತಗೊಂಡಾಗ ಸಡನ್ ಆಗಿ ಅವ್ರು ಹ್ಮ್. ಒಳ್ಳೆಯವರು ಆಗಿ ಹುಟ್ಟಿರೋದಿಲ್ಲ. ತಾಮಸ ತಾಮಸ ಹಾ, ರೂಪದಲ್ಲಿ ಇರ್ತಾರೆ. ಅಂದ್ರೆ ತಾಮಸ ಅವೆಲ್ಲ ಮನುಷ್ಯನಾಗಿ ಹಾ ಅವೆಲ್ಲ ಮನುಷ್ಯನಾಗಿದ್ರು ಕೂಡ ದಾಟ್ಕೊಂಡು ಪ್ರಾಣಿಗಳ ಹಾಗೆ ಬದುಕ್ತಾ ಇರ್ತಾನೆ ಅಲ್ವಾ? ಹಾ ಹೌದು. ಓಕೆ. ಆತರ ಎಲ್ಲ ಹಂತಗಳನ್ನು ದಾಟ್ಕೊಂಡು ಲಾಸ್ಟಿಗೆ ಧ್ಯಾನದ ಜನ್ಮ ತಗೊಳ್ತಾರೆ. ಅದೇ ಹ್ಮ್ ತರ ಈಗ ಕೆಳಗೆ ಈಗ ಲೋಕಗಳಲ್ಲಿ ಹ್ಮ್ 14 ಲೋಕ ಇರುತ್ತಲ್ಲ ಸರ್. ಹ್ಮ್ 14 ಲೋಕದಲ್ಲಿ ಕೆಳಗಡೆ 7 ಲೋಕ ಇರುತ್ತಲ್ಲ, ಆ ಹ್ಮ್. ಮಾಸ್ಟರ್ಸ್ಗೆ ಮೇಲೆ ಹೋಗ್ಬೇಕು, ಮೇಲಿನ ಲೋಕದಲ್ಲಿ ಮಾಸ್ಟರ್ ಆಗ್ಬೇಕು ಅಂತ ಏನೋ ಅನ್ಸಲ್ಲ. ಅದು ಕೆಳಗೆ ಇರ್ತಾರ ಸರ್. ಅವ್ರಿಗೆ ಯಾಕೆ ಅನಿಸ್ತದೆ? ಅವ್ರಿಗೆ ಅನ್ಸಲ್ಲ. ಬದಲಾಗಿ ಅವರು ಅದೇ ಆ ಫ್ರೀಕ್ವೆನ್ಸಿಗೆ ಹೋಗಲ್ಲ ಅವರು. ಉದಾಹರಣೆಗೆ ಈಗ ಇಲ್ಲಿರೋರಿಗೇನೆ ಅನಿಸ್ತದ, ಕೆಳಗಡೆ ಅನ್ಸೋದಿರ್ಲಿ. ಅಲ್ವಾ? ಇಲ್ಲಿರೋರಿಗೇನೆ ಅನಿಸ್ತದ? ಇಲ್ಲ. ನೀವು ಹೋಗಿ ಹೇಳಿದವ್ರು ಎಲ್ಲರಿಗೂ ಅನಿಸ್ತದ? ಇಲ್ಲ. ಹಾ, ಅವರು ಆ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲೇ ಇರ್ತಾರ. ಅವ್ರು ಕೆಳಗಡೆ ಲೋಕದಲ್ಲಿ ಏನು ಹೋಗಲ್ಲ. ಅವರು ಅಲ್ಲಿ ಭೂಮಿ ಮೇಲೆ ಬಂದು ಅವರು ಜನ್ಮ ತಗೊಳ್ಳೋದು ಅದೆಲ್ಲ ಇರಲ್ಲ. ಬಟ್ ಕನೆಕ್ಟ್ ಆಗ್ತಾರೆ ಅವ್ರು. ಆ ತರ ಆ ಫ್ರೀಕ್ವೆನ್ಸಿಗೆ, ಲೋ ಫ್ರೀಕ್ವೆನ್ಸಿಗೆ ಹೋದವರಿಗೆ
ಆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತವ್ರನ್ನ ಕಾಯ್ತಾ ಇರ್ತಾರೆ ಅವ್ರು. ಅವ್ರ ಕೆಲಸ ಸಾಧಿಸ್ಲಿಕ್ಕಾಗಿ ಇಲ್ಲಿ ಆ, ಆಮೇಲೆ ಈ ಮಾಟ ಮಂತ್ರ ಮಾಡೋರು, ಆಮೇಲೆ ಈ ವಶೀಕರಣ ಮಾಡಿಕೊಳ್ಳುವಂಥವ್ರು, ಈ ತರ ವಾಮಾಚಾರ ಮಂತ್ರ ತಂತ್ರ ಪ್ರಯೋಗಗಳಿರ್ತದಲ್ವ, ಅವರೆಲ್ಲ ಆ ತರದ ಕೆಳಗಿನ ಲೋಕದ ಮಾಸ್ಟರ್ಸ್ ಜೊತೆಗೆ ಕನೆಕ್ಟ್ ಆಗಿರ್ತಾರೆ, ಆ ಶಕ್ತಿಗಳನ್ನು ಉಪಯೋಗಿಸ್ಕೊಳ್ತಾರೆ. ಅವರು ಬಂದು ಇಲ್ಲಿ ಅಂದ್ರೆ ಅವರಿಗೆ ಒಳ್ಳೆ ಬುದ್ಧಿ ಇರಲ್ಲ, ಸಹಜವಾಗಿ ದುರ್ಬುದ್ಧಿಗಳೇ ಜಾಸ್ತಿ ಇರ್ತದೆ. ಹಾಗಾಗಿ ಅವ್ರಿಗೆ ಮೇಲೆ ಯಾಕೆ ಹೋಗ್ಬೇಕು ಅವ್ರು? ಒಟ್ನಲ್ಲಿ ಮೇಲೆ ಹೋಗಬಾರ್ದು ಯಾರು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಇದ್ದವ್ರನ್ನು ಕೆಡಿಸ್ತಾರೆ. ಅದು ಅವ್ರ ಬುದ್ಧಿ. ಅರ್ಥ ಆಯ್ತಲ್ಲ? ಅದಕ್ಕಾಗಿ ಇರೋದು ಅವ್ರ ಕೆಲಸ ಅದು. ಅದಕ್ಕೆ ಎಲ್ಲೆಲ್ಲ ಹೇಗೆಲ್ಲ ಪ್ರಯತ್ನ ಮಾಡಬೇಕು ಹಾಗೆ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ಇಲ್ಲಿ ಸಾಧನೆ ಮಾಡುವವರು ಅಥವಾ ಇಲ್ಲಿ ಮನುಷ್ಯರು ಬದುಕ್ತಾ ಇರ್ತಾರಲ್ವ, ಅವರಿಗೂ ಮೇಲೆ ಹೋಗೋಕ್ ಆಗದ ಹಾಗೆ ಡಿಸ್ಟರ್ಬ್ ಮಾಡ್ತಾರೆ. ಬದಲಾಗಿ ಇನ್ನೂ ಅವ್ರನ್ನ ಕೆಳಗೆ ಎಳಿತಾರೆ. ಕೆಳಗಿನ ಲೋಕಗಳು ಫ್ರೀಕ್ವೆನ್ಸಿ ಲೋ ಫ್ರೀಕ್ವೆನ್ಸಿಗೆ ಎಳಿತಾರೆ, ಅವ್ರನ್ನ ಡೌನ್ ಮಾಡ್ತಾರೆ. ಸೊ ಹಂಗಾಗಿ ಅವರಲ್ಲಿ ಆ ಇದು ಬರಲ್ಲ ಸಹಜವಾಗಿ ಮೇಲ್ ಹೋಗೋದು. ಹ್ಮ್ ಥ್ಯಾಂಕ್ ಯು. ಈ- ಈಗ ಜೀವನ ಪರ್ಯಂತ ಎಣ್ಣೆ ಕುಡಿಯೋರು ಇರ್ತಾರೆ. ಬೆಳಿಗ್ಗೆ ಎದ್ರೆ ಫಸ್ಟ್ ಓಪನ್ ಮಾಡಿಸೋದೇ ಅವ್ರು. ಒಂದೇ ಸರಿ ನೀವು ಹೋಗಿ ಹೇಳಿದ ತಕ್ಷಣ ಬಿಟ್ಟು ಬಿಡ್ತಾನ ಅವನಿಗೆ? ಬಿಡ್ತಾನ ಅವನು? ಅಥವಾ ಅವನಿಗೆ ಬಿಡಬೇಕು ಅಂತ ಯಾವ ತರ ಅವನಲ್ಲಿ ಮನಸ್ಸಿಗೆ ಬರ್ತದ? ಇಲ್ಲ. ಅವನು ಎಣ್ಣೆ ಕುಡದೆ ಸಾಯ್ತಿನೇ ಬೇಕಾದ್ರೆ ಹೊರತು ಅದನ್ನ ಬಿಡೋಲ್ಲ ನಾನು ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಅದು ಅವರು ಆ ತರ ಆ ಫ್ರೀಕ್ವೆನ್ಸಿನೇ ಹಾಗಿರ್ತದೆ. ಮೇಲಿನ ತನ್ನ ಬಯಸದ ಫ್ರೀಕ್ವೆನ್ಸಿ ಅದು. ಹ್ಮ್ ಥ್ಯಾಂಕ್ ಯು. ಓಕೆ ಮ್ಯಾಮ್. ಇಷ್ಟಕ್ಕೆ ಮುಗ್ದಿಲ್ಲ. ಹೋಗೋದೇನೋ ಹೋದ್ರ ಮೇಲೆ, ಹೋದ್ಮೇಲೆ ಏನಾಗ್ತದೆ ಅದು ನಾಳೆ ನಾಡಿದ್ದಿದೆ. ಹೋಗದೆ ಇರೋರ್ ಕತೆ ಹೀಗಾಗ್ತದೆ. ಹೋದ್ಮೇಲೆ ಏನಾಗ್ತದೆ ಅದನ್ನು ತಿಳ್ಕೊಬೇಕಲ್ಲ. ಹೋದ್ಮೇಲೆ ಏನಾಗ್ತದೆ? ಹ್ಮ್. ಹಾ, ಓಕೆ ಮಾಸ್ಟರ್. ಹಾ, ಥ್ಯಾಂಕ್ ಯು. ಸಾರಿಕಾ ಮಾಸ್ಟರ್ ಮಾತಾಡಿ. ಏನು ಸರ್ ಫುಲ್ ಎಚ್ಚರ ಮಾಡ್ಬಿಟ್ರಿ ನಮ್ಗ. ಯಾವಾಗೂ ಮಲ್ಕೋಬಾರ್ದು ಇಂತ ನಾಲೆಜ್ ಹೇಳ್ಬಿಟ್ರಿ. ಫುಲ್ ಹೌದಲ್ಲ? ಮುಂದಿಂದೆಲ್ಲ ಭವಿಷ್ಯನೇ ಹೇಳ್ಬಿಟ್ರಿ ನಮ್ಗೆಲ್ಲ. ಎಲ್ಲಾರು ಹೌದೌದು. ಇಲ್ಲಿ ಪಂಚಾಂಗ ನೋಡಿ ಹೇಳ್ತಾರ, ನೀವು ಫುಲ್ ಎಲ್ಲಾರ್ದ ಹೇಳ್ಬಿಟ್ರಿ ಡೀಪ್. ಅಷ್ಟೇ ಅಷ್ಟೇ. ಈಗ ಹೆದರಿಕೆ ಇಲ್ಲ, ಏನೋ ಒಂಥರ ಅಚೀವ್ಮೆಂಟ್ ಟಾರ್ಗೆಟ್ ಹೋದಂಗ ಎಲ್ಲಾನು ಮರೆತು ಬಿಟ್ಟೆ ನಾನು. ಹಾ, ಅದೇ. ಖುಷಿ ಪಡ್ಬೇಕು ನಾವು. ಅಲ್ಲೆಲ್ಲೂ ಸಿಕ್ಕಾಕೊಳ್ಳೋದಿಲ್ಲಲ್ಲ ನಾವು. ಹಾ ಇವತ್ತೇ ಸರ್, ನೋಡಿ. ಫ್ಯಾಕ್ಟ್ ಇದೆ ಸರ್. ಬಟ್ ಹ್ಮ್ ಆ ಈಗ ಅವ್ರು ತಿರ್ಕೋತಾರಲ್ಲ, ಅವ್ರು ಉನ್ನತ ಮಾಸ್ಟರ್ ಇರ್ಲಿ, ಯಾವ್ದು ಫ್ರೀಕ್ವೆನ್ಸಿ ಅವ್ರ ಜೊತೆಗೆ ಹೋಗುದಿಲ್ಲ ಅವ್ರ. ಅವ್ರಿಗ 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಭೂತ್ ಪ್ರೇತ ಆಗನನು ಅವ್ರಿಗ ಸ್ವಲ್ಪ ಅರಿವು ಬತ್ತಂದ್ರ ಹ್ಮ್ ಅವ್ರಿಗ ಶರೀರನು ಸಿಗುದಿಲ್ಲಲ್ಲ. ಆಯ್ತ ಅವ್ರ ಮುಂದ ಮುಂದೇನ್ರಿ ಅವ್ರದ ಹ್ಮ್ ಅವ್ರಿಗ ಶರೀರನು ಸಿಗ್ಬೇಕಾದ್ರ ಮತ್ ಧ್ಯಾನ ಮಾಡ್ಬೇಕಂದ್ರ ಮತ್ ಬಟ್ ಮತ್ ಈ ಶರೀರ ಸಿಗ್ಬೇಕಂದ್ರ ಅಷ್ಟ ಅವ್ರ ಕಡೆ ಮತ್ ಫ್ರೀಕ್ವೆನ್ಸಿ ಬೇಕಲ್ಲ. ಹ್ಮ್. ಮುಂದೇನ ಅವ್ರದ್ ಮುಂದ ಕತಿ ಏನ ಅವ್ರದ್ದು 1 ವರ್ಷ 2 ವರ್ಷ ಅದೇ. ಅದನ್ನ ಹೇಳೋದ್ರೊಳಗೆ ಇವತ್ತು ಟೈಮ್ ಆಯ್ತು. ನಾಳೆ ಕ್ಲಾಸಲ್ಲಿ ಅದು ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಏನೇನೆಲ್ಲ ಆಗ್ತದೆ. ಒಂದ್ ವೇಳೆ ಅವ್ರು ಓಕೆ. ಇಷ್ಟಕ್ಕೆ ನಿಂತ್ರವ್ರು ಅಷ್ಟೇ, ಮುಗೀತ. ಇಲ್ಲೇ ತಿರುಗ್ತಾ ಇದ್ದಾನಷ್ಟೇ ಅವನು. ಮುಂದೆ ಏನಾಗ್ತದೆ? ಅವನ ಕತೆ ಏನಾಗ್ತದೆ? ಅಟ್ಲೀಸ್ಟ್ ಜೊತೆಗೆ ಎರಡನೇವ್ರದ್ದು ಯಮದೂತರ ಜೊತೆಗೆ ಅಥವಾ ದೇವದೂತರ ಜೊತೆಗೆ ಹೋದ್ರಲ್ವಾ, ಅವ್ರ ಕತೆ ಏನಾಗ್ತದೆ ಅಲ್ವಾ? ಅದನ್ನ ನಾಳೆ ದಿವಸ. ಅದಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಮ್ ಓಕೆ. ಅಂದ್ರೆ ಇದು ಸರ್ ಆಕ್ಸಿಡೆಂಟ್ ಆಗಿ ಡೆತ್ ಆಗೋದು ಇದೆಲ್ಲ ಒಂದ್ ಜಸ್ಟ್ ನಿಮಿತ್ತ ಅಷ್ಟೇನಾ? ನಿಮಿತ್ತನೆ. ಅದು ಅವ್ರ ಪ್ರೀ ಪ್ಲಾನ್. ಅದು ಯಾವುದು ಸುಖ ಸುಮ್ಮನೆ ನಡೀತಾ ಇಲ್ಲ, ಎಲ್ಲವೂ. ಆದ್ರೆ ಅದು ಗೊತ್ತಿರಲ್ಲ ಅವರಿಗೆ. ಅದನ್ನ ಮಾಯೆಯಲ್ಲಿ ಇರ್ತಾರೆ, ಅದನ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರೋಲ್ಲ. ಹಾಗಾಗಿ ಅದು ಹಾ ಹಾ ಪ್ರೀ ಪ್ಲಾನ್ದಾಗ ಸರ್ ಇದು ಮೆಡಿಟೇಷನ್ ಅಷ್ಟೇ ಇರುವಂಗಿಲ್ಲನ ಅವ್ರಿಗೆ? ಬರೋದಾ ಹೋಗೋದಾ ಎಲ್ಲ ಅಷ್ಟು ಪ್ರೀ ಪ್ಲಾನ್ ಇರುತ್ತೆ. ಅಷ್ಟೇ ಅಷ್ಟೇ ಇರ್ತದೆ. ಅಂದ್ರೆ ಏನೋ ಒಂದು ಕಾರಣ ಇರ್ತದೆ, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋದು ಇರ್ತದೆ ಆತ್ಮ. ಇನ್ನು ಅದು ಆ ಲೆವೆಲ್ಗೆ ಬೆಳೆದಿರೋಲ್ಲ. ಇನ್ನು ತಾಮಸ ರೂಪದಲ್ಲಿ ಇರ್ತದೆ, ಇನ್ನು ರಾಜಸ ರೂಪದಲ್ಲಿ ಇರ್ತದೆ. ಹ ಒಟ್ನಲ್ಲಿ ಆ ಸ್ಥಿತಿಗೆ ಹೋದಾಗ ಮಾತ್ರ ಅವರಿಗೆ ಆ ತಲೆಗೆ ಬರ್ತದದು, ನಾನು ಮಾಡ್ಬೇಕಪ್ಪ ಸಾಧನೆ, ನಾನು ಮೇಲೆ ಹೋಗ್ಬೇಕಪ್ಪ, ಆ ತರದ ಬುದ್ಧಿ. ಮತ್ ಇದ್ ಮೆಡಿಟೇಷನ್ ಬರ್ಬೇಕಾ ಆದ್ರ ಈ ಡಿಸೈಡ್ ಮಾಡಿ ಬರೋದಿಲ್ಲ. ಇದ್ ನಾವು ಈಗ ಅರವಲ್ಲಿ ಅವೇಕಿನ್ಲೇನ ನಾವು ಮೆಡಿಟೇಷನ್ ಮಾಡ್ಬೇಕು. ಡಿಸೈಡ್ ಮಾಡಿ ಬರ್ತದೆ, ಆದ್ರೆ ಅದು ತಲೆಗೆ ಇಲ್ಲಿ ಬಂದ ಮೇಲೆ ಹೋಗಲ್ಲ. ಅದು 350 ಜನ್ಮ, ಇನ್ನೂ ಕೆಲವರಿಗೆ ಅದು 400 ಜನ್ಮ ಆದ್ರೂ ಆಗ್ತದೇನೋ.
ಏನ್ ಮಾಡ್ತದೆ, ತನ್ನ ಪ್ರಣಾಳಿಕೆ ಏನಿದೆಯೋ ಅದನ್ನು ಮಾಡದೆ, ಏನ್ ಮಾಡಬಾರ್ದು ಅದನ್ನು ಮಾಡೇ ಹೋಗ್ತಾ ಇರ್ತದೆ. ಪ್ರಣಾಳಿಕೆ ಏನು? ಆತ್ಮಕ್ಕಾಗಿ ಸಾಧನೆ ಮಾಡಬೇಕು, ಅದೇ ಪ್ರಣಾಳಿಕೆ. ಆತ್ಮಕ್ಕಾಗಿಯೇ ಕೆಲಸ ಮಾಡಬೇಕು, ನನ್ನ ಆತ್ಮ ಉನ್ನತಿ ಮಾಡ್ಕೊಳ್ಬೇಕು ಅಂತಾನೆ ಪ್ರತಿಯೊಬ್ಬರ ಪ್ರಣಾಳಿಕೆ ಬರ್ತದೆ. ಆದ್ರೆ ಬಂದ್ಮೇಲೆ ಪ್ರಣಾಳಿಕೆ ಮರೆತು ಹೋಗ್ತದೆ. ಲೋಕ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಲೋಕದಲ್ಲಿ ಜನ ಎಲ್ಲರೂ ಏನ್ ಮಾಡ್ತಾರೋ ಅದನ್ನೇ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಮೊದಲು ಶುರುವಾಗ್ತದೆ ಓದೋದು, ಓದು ಓದು ಓದು. ಯಾಕೆ? ನಿಜವಾಗ್ಲೂ ಅದಕ್ಕೆ ಬೇಕಾ? ಎಷ್ಟು ಜನ ಹುಡುಗರು ನನಗೆ ಓದೋದು ಬೇಡ, ಇಂಟ್ರೆಸ್ಟ್ ಇಲ್ಲ ಅಂತ ಓಡಿ ಹೋಗ್ತಾವ. ಓದಲ್ಲ, ಬರೆಯೋಲ್ಲ, ಶಾಲೆ ಬೇಡ ಅಂತ ಕಳೆ ಬೀಳ್ತಾವ. ಆದ್ರೆ ಏನ್ ಮಾಡ್ತಾರೆ? ಎಳ್ಕೊಂಡು ಬರ್ತಾರೆ, ಓದಿಸ್ತಾರೆ. ಆತ್ಮಕ್ಕೆ ಬೇಡ ಆಗಿದೆ ಅದು, ಅದಕ್ಕೆ ಬಂದಿಲ್ಲ ಅದು ಅಲ್ವಾ? ಆದ್ರೂ ದುರಾಸೆ, ಆಸೆಗೋಸ್ಕರ ಓದ್ಲಿಲ್ಲ ಅಂದ್ರೆ ಜೀವನ ಹಾಳಾಗ್ತದೆ, ಓದ್ಬೇಕು, ಓದಿಸ್ತಾರೆ. ಆಮೇಲೆ ಕೆಲಸಕ್ಕಾಗಿ ಅಂತ ಒದ್ದಾಡ್ತದೆ, ನೌಕರಿ ತಗೊಳ್ತದೆ. ಆಮೇಲೆ ನೌಕರಿ ಮುಗಿತಾ ಇಲ್ಲ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಅದಕ್ಕಾಗಿ ಅಂತಾನೆ ಜೀವನ ಕಳೆದು 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 ಯಾಕಾಗಿ ಬಂದೆನೋ ಅದನ್ನು ಮಾಡಿದೆ, ಏನನ್ನ ಮಾಡಬಾರ್ದಾಗಿತ್ತು ಅದನ್ನೇ ಮಾಡಿ ಎಷ್ಟು ಜನ್ಮ, ಒಂದಲ್ಲ 300, 350, 400 ಜನ್ಮ ಇದೇ ಅವಸ್ಥೆಯಲ್ಲೇ ಕಳೆದು ಹೋಗ್ತಾ ಇರ್ತದ. ಅದ್ರ ಅದ್ರ ನಡು ಸರ್ ಅಂತಾರು ನೂರ ಮೆಡಿಟೇಷನ್ಗೋಸ್ಕರ. ಹಾ ನೂರು ಸರ್, ಒಂದೇ ನೂರೈವತ್ತು ನಿಮಿಷ. ಜನ್ಮ ತಾಮಸ ಗುಣಗಳನ್ನು ಇಟ್ಟುಕೊಂಡು ಬರ್ತದೆ. 100, 150 ಜನ್ಮ ಆ, ಆ, ರಾಜಸ ಗುಣಗಳನ್ನು ಇಟ್ಟುಕೊಂಡು ಬರ್ತದೆ. 100, 150 ಜನ್ಮ ಸಾತ್ವಿಕ ಗುಣಗಳನ್ನು ಇಟ್ಟುಕೊಂಡು ಬರ್ತದೆ. ಲಾಸ್ಟಿಗೆ ಸಾತ್ವಿಕ ಗುಣ ಬಂದಾಗ ಪುಣ್ಯ ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆ ಪುಣ್ಯದ ಫಲವಾಗಿ ಅದಕ್ಕೆ ನಿಧಾನವಾಗಿ ಜ್ಞಾನದ ಅರಿವು ಬರ್ಲಿಕ್ಕೆ ಶುರು ಮಾಡ್ತದೆ. ಆಗ ಅದಕ್ಕೆ ಅಲ್ಪ ಸ್ವಲ್ಪ ಬುದ್ಧಿ ಬರ್ತಾ ಹೋಗ್ತದೆ, ನಾನು ಧ್ಯಾನ ಮಾಡ್ಬೇಕಪ್ಪ, ಸಾಧನೆ ಮಾಡ್ಬೇಕು. ಅದಕ್ಕೆ ಅವಾಗ ಯಾರೋ ಪ್ರಾರ್ಥನೆ ಮಾಡ್ತದೆ, ಪ್ರೇಯರ್ ಮಾಡ್ತದೆ. ಮೇಲೆ ಹೋದಾಗ ಇಲ್ಲಿ ಪುಣ್ಯ ಮಾಡ್ತದೆ, ಮೇಲೆ ಹೋದಾಗ್ಲೂ ನನಗೆ ಯಾರಾದ್ರೂ ಬನ್ನಿ, ಸದ್ಗುರುಗಳು ಬಂದು ನನಗೆ ಮಾರ್ಗದರ್ಶನ ಮಾಡಿ, ನನಗೆ ನಾನು ಕೆಳಗಡೆ ಹೋದಾಗ ನನಗೆ ಸಹಾಯ ಮಾಡಿ, ಹೀಗೆಲ್ಲ ಅದು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿರ್ತದೆ. ಆ ಆತ್ಮ ನಿಜವಾಗ್ಲೂ ಯೋಗ್ಯತೆ ಹೊಂದಿದ್ರೆ ಅವ್ರು ಆಯ್ತು ಅಂತ ಹೇಳಿ ಇಲ್ಲಿ ಕೆಳಗಡೆ ಬಂದಾಗ ಯಾರ್ದೋ ಮೂಲಕ ಆತ್ಮಕ್ಕೆ ಕನೆಕ್ಟ್ ಆಗಿ ಹೇಳಿಸ್ತಾರೆ, ಸದ್ಗುರುಗಳು ಸಿಗ್ತಾರೆ. ಅವಾಗ ಆ ಆತ್ಮ ಏನ್ ಮಾಡ್ತದೆ? ಅದನ್ನ ಒಪ್ಕೊಳ್ತದೆ, ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅಲ್ಪ ಸ್ವಲ್ಪ, ಕೊನೆ ಪಕ್ಷ ಎಷ್ಟಾಗ್ತದೋ ಅಷ್ಟು. ಒಂದೇ ಸಾರಿ ಸತ್ಯಲೋಕ ಸಿಗ್ತದೋ ಇಲ್ಲೋ, ಅಟ್ಲೀಸ್ಟ್ ಮೇಲ್ಗಡೆ ಹೋಗ್ತಾ ಹೋಗ್ತಾನಾದ್ರೂ ಹೋಗುತ್ತೆ, ಮೇಲಿಂದ ಹೋಗುತ್ತೆ. ಹೇಳಿ. ಬಟ್ ಸರ್, ಭೂತ್ ಪ್ರೇತ ಆದ ತಕ್ಷಣ, ಆದ ತಕ್ಷಣನು ಅಲ್ಲಿ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಶರೀರ ಇರ್ಬೇಕಲ್ಲ ಸರ್? ಅಲ್ಲಿ ಅಂತ ಸಾಧನೆ ಮಾಡಕ್ ಬರಲ್ಲ. ಈ ಸಾಧನೆ ಮಾಡ್ಬೇಕಾದ್ರೆ ಶರೀರ ಮಸ್ಟ್ ಶರೀರ ಬೇಕು, ಶುದ್ಧ ಶರೀರನೇ ಬೇಕು. ಅದು ಮಾನವ ಶರೀರ ಬೇಕು. ಮಾನವ ಶರೀರ ಬೇಕಿದೆ. ಅಲ್ಲೇನು ಆದ್ರೂ ಏನು ಮಾಡಕ್ ಆಗುದಿಲ್ಲ. ಹ್ಮ್ ಆಮೇಲೆ ಸರ್, ಫೋರ್ಸ್ ಮಾಡಬಾರ್ದು ಅಂತಾರಲ್ಲ, ಯಾರಿಗೂ ನೀವು ಫೋರ್ಸ್ ಮಾಡ್ಬೇಡ್ರಿ ಹ್ಮ್ ಮೆಡಿಟೇಷನ್ ಮಾಡಾಕ. ಹಾ, ಹೊರಗಡೆ ಹೇಳಿ, ಇರ್ಲಿ ಬಿಡು. ಹೇಳಬೇಕಷ್ಟು, ಫೋರ್ಸ್ ಮಾಡಬಾರ್ದು. ಏನ್ರಿ ಧ್ಯಾನ ಮಾಡ್ರಿ, ಏನಾರ ಆಯ್ತಾ, ಸೊಲ್ಯೂಷನ್ ಕೇಳ್ತಾರ, ಧ್ಯಾನ ಮಾಡಿ ಒಳ್ಳೇದಾಗ್ತದೆ, ಧ್ಯಾನ ಮಾಡೋದ್ರಿಂದ ಹೀಗೆಲ್ಲ ಲಾಭ ಇದೆ ಹೇಳಿ. ಅವನಿಗೆ ಕೈ ಹಿಡಿದು ಅವನ್ ಕೈ ಕಟ್ಟಿ ಕೂರ್ಸಿ ಅವನಿಗೆ ಅದೆಲ್ಲ ಮಾಡಬಾರ್ದು. ಕರ್ಮ ಅದು. ಆ ಆತ್ಮಕ್ ಬೇಕಾಗಿಲ್ಲ, ಅದು ಇನ್ನೂ ಭಾವಬಂಧನದ ಬೇನೆಯಲ್ಲಿ ಬೇಯೋದಿದೆ. ಅದು ಬೇಯಕ್ ಬಿಟ್ಬಿಡಿ ಅದನ್ನ. ನೀವು ಅನ್ನ ಇನ್ನು ಬೇಯೋದ್ಕಿಂತ ಮುಂಚೆ ಇಳಿಸಿದ್ರೆ ಏನಾಗ್ತದೆ? ನಿಮ್ಗೆ ಅರ್ಜೆಂಟ್ ಇದೆ, ಹೌದು, ಅನ್ನ ಬೇಯ್ದಿಲ್ಲಲ್ಲ ಇನ್ನು, ಬೇಯ್ಲಿ, ಅದು ಬೇಯೋದಕ್ ಬಿಡಿ. ಯಾರೋ ಇನ್ನು ಆದ್ರೆ ಸರ್, ಹೊರಗಿನವ್ರು ಒಳ್ಳೇದ ಡೋಂಟ್ ಕೇರ್ ಮಾಡ್ಬೋದು, ಬಟ್ ನಮ್ ಮಗಳಿಗೆ ಹಂಗ ನಾವ್ ಮಾಡಕ್ ಆಗುದಿಲ್ಲಲ್ಲ. ನಾನು ಹೇಳಿದೆ ಅಲ್ವಾ, ಯಾರು ನಮ್ಮವರು, ಯಾರು ನಮ್ಮವರು? ಯಾರು ಇಲ್ಲ sir. ಮಾಯೆ ಇನ್ನು ಅದನ್ನೇ ಹೇಳಿದ್ದು, ಹೊರಗಡೆ ಬನ್ನಿ. ಯಾರು ನಮ್ಮವರು? ನಮ್ಮ ಕರ್ಮಗಳೇ ನಮ್ಮ ಬಂಧು ಬಾಂಧವರು. ನಮ್ಮ ಕರ್ಮಗಳೇ ನಮ್ಮ ಬಂಧು ಬಾಂಧವರು. ನಮ್ಮ ಕರ್ಮಗಳೇ ನಮ್ಮ ತಂದೆ ತಾಯಿ. ನಮ್ಮ ಕರ್ಮಗಳೇ ನಮ್ಮ ಗಂಡ. ನಮ್ಮ ಕರ್ಮಗಳೇ ನಮ್ಮ ಹೆಂಡತಿ. ನಮ್ಮ ಕರ್ಮಗಳೇ ನಮ್ಮ ಮಕ್ಕಳು. ನಮ್ಮ ಕರ್ಮಗಳೇ ನಮ್ಮ ಸ್ನೇಹಿತ. ನಮ್ಮ ಕರ್ಮಗಳೇ ನಮ್ಮ ಶತ್ರುಗಳು. ನಮ್ಮ ಬಂಧು ಬಾಂಧವರೆಲ್ಲರೂ ಯಾರು? ನಮ್ಮ ಕರ್ಮಗಳು. ನಿಜವಾದ ಬಂಧು ಯಾರು? ನನ್ನ ಮಾತುಗಳೆಲ್ಲ ಇವು. ಋಷಭನಾಥ, ಜೈನ ಧರ್ಮದ ಮೂಲ ತೀರ್ಥಂಕರ ಋಷಭದೇವ ಅವನು ಹೇಳೋದು, ಯಾರು ಇವರೆಲ್ಲರೂ? ನಿನ್ನ ಕರ್ಮಗಳವರು. ನಿನ್ನ ನಿಜವಾದ ಬಂಧು ಯಾರು? ನಿನ್ನ ಆತ್ಮದ ಉನ್ನತಿಗಾಗಿ ಯಾರು ಶ್ರಮಿಸ್ತಾ ಇದ್ದಾನೋ
ನಿನ್ನ ಆತ್ಮಕ್ಕಾಗಿ ಅಂತ ಯಾರು ಸಮಯ ಕೊಡ್ತಾ ಇದ್ದಾನೋ, ಅವಕಾಶ ಕೊಡ್ತಾ ಇದ್ದಾನೋ, ಅವನೇ ನಿನ್ನ ನಿಜವಾದ ಬಂಧು, ಅವನೇ ನಿನ್ನ ನಿಜವಾದ ತಂದೆ. ಒಂದು ವೇಳೆ ತಂದೆ ಜನ್ಮ ಕೊಟ್ಟ ಮಾತ್ರಕ್ಕೆ ಅವನು ತಂದೆ ಇಲ್ಲ, ನಿನ್ನ ಆತ್ಮಕ್ಕಾಗಿ ಅಂತ ಏನಾದ್ರೂ ಸ್ವಲ್ಪನಾದ್ರೂ ಶ್ರಮಿಸಿದನ, ಆಗ ಅವನು ನಿಜವಾಗಲೂ ನಿನ್ನ ಪಾಲಿಗೆ ತಂದೆ. ತಾಯಿ ನಿನ್ನ ಆತ್ಮದ ಉನ್ನತಿಗಾಗಿ ಅಂತ ಸ್ವಲ್ಪನಾದ್ರೂ ನಿನಗೆ ಶ್ರಮಿಸಿದ್ಲ, ಜ್ಞಾನ ಕೊಟ್ಲ, ಆ ಮಾರ್ಗದಲ್ಲಿ ನಿನ್ನ ಕರ್ಕೊಂಡು ಹೋದ್ಲ ಅಥವಾ ಅವಕಾಶ ಕೊಟ್ಲ, ಆಗ ಅವಳು ನಿಜವಾದ ತಾಯಿ. ಮಕ್ಕಳು, ಗಂಡ ಗಂಡ ನಿಜವಾಗ್ಲೂ ಹೆಂಡತಿಯ ಆತ್ಮದ ಉನ್ನತಿಗಾಗಿ ಅಂತ ಸ್ವಲ್ಪನಾದ್ರೂ ಶ್ರಮಿಸಿದನಾ, ಆಗ ಅವನು ನಿಜವಾದ ಗಂಡ. ಹೆಂಡತಿ, ಯಾರು ನೀನು ನಿಜವಾದ ಹೆಂಡತಿ? ನಿನ್ನ ಆತ್ಮದ ಉನ್ನತಿಗಾಗಿ ಸ್ವಲ್ಪನಾದ್ರೂ ನಿನಗೆ ಅವಕಾಶ ಕೊಟ್ಟರು, ಆ ಆ, ಅದಕ್ಕಾಗಿ ಶ್ರಮಿಸಿದ್ರ, ಆಗ ಅವರು ನಿಜವಾಗಲು ಮಕ್ಕಳು. ಎಲ್ಲರೂ ಯಾರು? ಅವರೇ ನಿನ್ನ ನಿಜವಾದ ಬಂಧು. ಯಾಕೆ? ನಿನ್ನ ನಿಜವಾದಗಳು ನಿನ್ನ ಉದ್ಧಾರವನ್ನು ಬಯಸ್ತಾ ಇದ್ದಾರೆ. ಯಾವುದರ ಉದ್ಧಾರ? ಆತ್ಮದ ಉದ್ಧಾರ. ಉಳಿದವರೆಲ್ಲ ಯಾರು? ಕರ್ಮ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ. ಕರ್ಮ ಅದು ಮೇಲೆ ಹೋಗಿರ್ತೀವಲ್ವಾ, ನಾಳೆ ನಾಡಿದ್ದು ಗೊತ್ತಾಗ್ತದೆ ನಿಮ್ಗೆ ಅದು ಹೆಂಗೆ ಕರ್ಮ ಅದು ಅನ್ನೋದು. ಗಂಡ ಹೆಂಗೆ ಕರ್ಮ, ಹೆಂಡತಿ ಹೆಂಗೆ ಕರ್ಮ, ಮಕ್ಕಳು ಹೆಂಗೆ ಕರ್ಮ ಅನ್ನೋದು ನಾಳೆ ಗೊತ್ತಾಗ್ತದೆ, ನಾಳೆ ನಾಡಿದ್ದು. ಹೀಗಾಗಿ ಓಕೆ, ನಮ್ಮ ನಮ್ಗೆ ಮೆಡಿಟೇಷನ್ ಯಾರು ಹೆಲ್ಪ್ ಮಾಡ್ತಾರೋ, ಯಾರು ಮುಂದೆ ಹೋಗಕ್ ಪ್ರಯತ್ನ ಮಾಡ್ತಾರೋ ಅವ್ರ ನಮ್ ನಿಜವಾಗ ರಿಲೇಶನ್ಶಿಪ್ ನಿಜವಾದ, ಹೌದು. ಅದಕ್ಕೆ ಎಲ್ಲರಿಗೂ ಏನ್ ಹೇಳೋದು? ಧ್ಯಾನ ಬಂಧುಗಳು, ಧ್ಯಾನ ಬಂಧುಗಳು, ಅವರೇ ನಿಜವಾದ ಬಂಧುಗಳು. ಉಳಿದವರೆಲ್ಲ ಯಾರು? ನಮ್ಮ ಕರ್ಮಗಳು. ಹಿಂದಿನ ಜನ್ಮದಲ್ಲಿನ ಶತ್ರುಗಳೇ ನಮ್ಮ ಮಕ್ಕಳಾಗಿ ಬಂದಿರುವುದು, ಹಿಂದಿನ ಜನ್ಮದ ನಮ್ಮ ಮಿತ್ರರೇ ನಮ್ಮ ಮಕ್ಕಳಾಗಿ ಬಂದಿರಬಹುದು. ಅದನ್ನೇ ಹೇಳುದು, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ನಾವು ಹಿಂದಿನ ಜನ್ಮದಲ್ಲಿ ಯಾರ್ಯಾರು ಋಣ ಹೇಗೆ ಗೊಳಿಸ್ಕೊಂಡಿದ್ದೇವೋ ಅವರೇ ನಮಗೆ ಈ ಜನ್ಮದಲ್ಲಿ ಬಂಧು ಬಾಂಧವರಾಗಿ ಬಂದಿರ್ತಾರೆ. ಒಳ್ಳೊಳ್ಳೆ ಋಣ ಇಟ್ಕೊಂಡ್ರೆ ಒಳ್ಳೊಳ್ಳೆ ರೀತಿಯಲ್ಲಿ ಬರ್ತಾರೆ, ಕೆಟ್ಟ ಕೆಟ್ಟ ಋಣಗಳನ್ನ, ತಪ್ಪು ಋಣಗಳನ್ನ ಇಟ್ಕೊಂಡ್ರೆ ಶತ್ರುಗಳಾಗಿ. ಮಗ, ಯಾಕಾದ್ರೂ ಇಂಥ ಮಗ ಹುಟ್ಟಿದನೋ ಅಂತ ಅನಿಸೋರಿಲ್ವಾ? ಮಗಳು ಹುಟ್ಟಿದ್ದು ಯಾಕಾದ್ರೂ ಇಂಥ ಮಗಳು ಹುಟ್ಟಿದ್ಲೋ ಅಂತ ಅನಿಸೋರಿಲ್ವಾ? ಅಯ್ಯೋ, ಪಡೆದ್ರೆ ಇಂಥ ಮಗನನ್ನ ಪಡಿಬೇಕು ಅಂತ ಹೇಳಿ ಸುಖ ಕೊಡುವ ಮಕ್ಕಳಿಲ್ವ? ಈ ಗಂಡ ಹೆಂಗಾದ್ರೂ ಸಿಕ್ನೋ ಅಂತ ಹೇಳಿ ರೋಧಿಸುವ ಹೆಂಡತಿ ಇರಲ್ವಾ? ಇಂಥ ಹೆಂಡತಿ ಸಿಕ್ಕರೆ, ಇಂಥ ಹೆಂಡತಿ ಸಿಗಬೇಕು ಅಂತ ಖುಷಿ ಪಡುವ ಇಲ್ವಾ? ಹೇಗೆ ಬಂತು ಇದೆಲ್ಲ? ಎಲ್ಲರಿಗೂ ಹಾಗೆ ಸಿಗ್ಬೋದಿತ್ತಲ್ಲ. ಅವರವರ ಕರ್ಮಾನುಸಾರ, ಅವರ ಕರ್ಮಗಳೇ ಗಂಡನ ರೂಪದಲ್ಲಿ, ಹೆಂಡತಿ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ಬಂದಿದ್ದಾರೆ. ಹಾಗಾಗಿ ಯಾವುದಕ್ಕೂ ಯಾರನ್ನೂ ದೋಷಿಸುವ ಅವಶ್ಯಕತೆ ಇಲ್ಲ. ಏನು ಮಾಡಿದ್ರು, ಏನ್ ಬಂದ್ರು, ಏನ್ ಹೋದ್ರು, ಯಾರದ್ದು? ನಮ್ಮದೇ. ನಮ್ಮ ಕರ್ಮ ಅದು, ನಮ್ಮ ಕರ್ಮ. ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡ್ರೆ ಅರ್ಧ ಕೆಲಸ ಮುಗಿದ ಹಾಗೆ, ಒಪ್ಕೊಂಡ್ರೆ ಮುಗೀತು, ಅರ್ಧ ಕೆಲಸ ಮುಗಿದ ಹಾಗೆ. ಅವ್ರ ಆತ್ಮದ ಉನ್ನತಿ ಅವ್ರು ನೋಡ್ಕೊಳ್ತಾರೆ. ಹೇಳೋದು ನಿಮ್ಮ ಧರ್ಮ. ನಿಮ್ಮಿಂದ ಎಷ್ಟೋ ಏನೆಲ್ಲ ಸಹಾಯ ಪ್ರಯತ್ನ ಮಾಡ್ಬೋದು ಅಷ್ಟು ಮಾಡ್ಬೇಕು. ಉಳಿದಿದ್ದು ಯಾರಿಗ್ ಗೊತ್ತಾ ಆತ್ಮ ಯಾವ ಉದ್ದೇಶಕ್ಕೆ ಬಂದಿದೆಯೋ, ನಿಮ್ಮದ್ ನೀವು ನೋಡ್ಕೊಳ್ಳಿ. ಉಳಿದಿದ್ದು ಅವ್ರಿಗೆ ಬಿಡಿ. ಆ ಆತ್ಮಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತದೆ. ಹ್ಮ್ ಹಾ ಸರ್. 11 ದಿವಸ ಅಷ್ಟೇ. ಆಮೇಲೆ ಅವ್ರವ್ರ ಪಾಡಿಗೆ ಅವ್ರ ಕೆಲಸ ನೋಡ್ಕೊಂಡು ಹೊಂಟು ಬಿಡ್ತಾರೆ. ಹಾ ಸರ್. ಓಕೆ, ಥ್ಯಾಂಕ್ ಯು ಪುಟ್ಟರಾಜು. ಥ್ಯಾಂಕ್ ಯು ಸರ್. ಟೈಮ್ ಆಯ್ತು. ಹಾ. ಅದ್ಭುತ ಹೇಳಿದ್ರಿ ಸರ್ ಇವತ್ತ. ಮೆನಿ ಥ್ಯಾಂಕ್ಸ್ ಸರ್. ಇಂಥದ್ನ ಯಾವಾಗನು ಕೇಳಿಲ್ಲ ಸರ್, ಫಸ್ಟ್ ಟೈಮ್ ಹಿಂಗೆಲ್ಲ ಕೇಳಕ್ ಸಿಕ್ಕತ್ತಿ ಸರ್. ಅದಕ್ಕೆ ಹೇಳೋದು, ಸಜ್ಜನ ಸಾಂಗತ್ಯ ಮಿಸ್ ಮಾಡ್ಕೋಬಾರ್ದು. ನಮಸ್ತೆ ಮಾಸ್ಟರ್. ನಮಸ್ತೆ. ಅದೇ ಈಗ ಮೇಡಮ್ ಹೇಳ್ದಂಗೆ ಅದು ಅವ್ರು ಹೇಳಿದ್ದು ಕರೆಕ್ಟ್ ಇದೆ. ಬಟ್ ಏನಂತ ಹೇಳಿದ್ರೆ, ಈಗ ಕೆಲವರಿಗೆ ಈಗ 80 ವರ್ಷ ಏಜ್ ಅಂತ ಇರುತ್ತೆ ಅಂತ ಹೇಳ್ತಾರಲ್ಲ, ಹುಟ್ಟಿದಾಗ ಒಂದ 60 ವರ್ಷ ಅಂತ ಇರುತ್ತೆ, ಕೆಲವರಿಗೆ 30 ವರ್ಷ ಅಂತ ಒಂದು ಕೊಟ್ಟಿರ್ತಾರೆ. ಏಜ್ ಅಷ್ಟು ವರ್ಷವರೆಗೂ ಭೂಮಿ ಮೇಲೆ ಇರ್ಬೇಕು ಅಂತ ಇರುತ್ತಂತ ಹೇಳ್ತಾರಲ್ಲ, ಅದೆಲ್ಲ ನಿಜನಾ ಅಂತ ನಿಮ್ಗೆ ಕೇಳೋಣ. ಹೌದೌದು, ಅದೇ ಅವ್ರದ್ದು ಏನ್ ಪ್ಲಾನ್, ಅವ್ರ ಕರ್ಮ ಏನ್ ಮಾಡ್ಬೇಕು, ಎಷ್ಟು ಅನುಭವಿಸ್ಬೇಕಂತ ಅವ್ರದ್ದು ಪ್ಲಾನ್ ಇರ್ತದೆ, ಅಷ್ಟು ಇರ್ತಾರೆ. ಮಧ್ಯಾಹ್ನ ಹೋಗಲ್ಲ, ಅವ್ರ ಟೈಮ್ ಬರದೆ ಯಾರನ್ನು ಕಳ್ಸಕ್ಕಾಗಲ್ಲ. ಆಮೇಲೆ ಹೋಗ್ತಾರ ಸರ್? ಹೌದೌದು. ಎಲ್ಲಿಗೆ ಹೋಗ್ತಾರೆ? ಅದೇ ಯಾವ ಲೋಕಕ್ಕೆ ಹೋಗ್ತಾರೆ ಏನಂತ ಗೊತ್ತಿಲ್ಲ. ಯಾವ ಲೋಕಕ್ಕೂ ಹೋಗಲ್ಲ ಅವ್ರು. ಇಲ್ಲೇ ಅಂತರ್ಪಿಶಾಚಿಯಾಗಿ 100 ವರ್ಷ ಇಲ್ಲೇ ಅಲಿತಾ ಇರ್ತಾರೆ.
ಮತ್ತವ್ರು ಕರ್ಕೊಂಡು ಹೋಗಲ್ಲ ಅವ್ರು ಯಾರು. ಮತ್ತೆ ಹೆಂಗ್ ಹೋಗ್ತಾರೆ ನಾಳೆ ಹೇಳ್ತೀನಿ. ಹೌದಾ? ಹಾ, ಮತ್ತೆ ಇನ್ನೊಂದು, ಯಾರ್ದಾದ್ರೂ ದೇಹ ಸಿಕ್ಕಾಕೊಂಡಾಗ, ದೇಹದಲ್ಲಿ ಸಿಕ್ಕಾಕೊಂಡಾಗ ನಮ್ಮಂತರ ಕೈಯಲ್ಲಿ ಸಿಕ್ಕಾಗ ಕಳಿಸ್ಕೊಡ್ತೀವಿ ನಾವು. ಹಾ, ಅದೊಂದು. ಮತ್ತೊಂದು ಅಂತ ದೇವರು ಮೈ ಮೇಲೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಮತ್ತೆ ದೇವ್ರ ಲಿಂಗದಲ್ಲೆಲ್ಲ ಪ್ರಸಾದಗಳು ಅವೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ನಿಜನಾ ಸರ್ ನಿಮ್ ಪ್ರಕಾರ? ಎಲ್ಲ ಏನು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ, ಅರ್ಥ ಇದೆಯಲ್ಲ. ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲವೂ ಅಸತ್ಯವಾದದ್ದು. ನಾವು ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಯಾವ ಪ್ರಶ್ನೆಗೂ ಗೊಂದಲಗಳಿರೋಲ್ಲ, ಎಲ್ಲವೂ ಅಸತ್ಯ. ಅದೇ ಅದನ್ನ ಕೇಳೋಣ ಅಂತಾನೆ ನಿಮಗೆ ಕೇಳಿದೆ. ಅವರೇ ಮೇಡಮೇ ಎಲ್ಲ ಕೇಳಿರೋದು, ಕೇಳೋದು ಚೆನ್ನಾಗಿ ಕೇಳಿದ್ರು ಅವರು ಮಾಸ್ಟರ್ಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಎಲ್ಲ ಹಾಗಾಗಿ ಶ್ರದ್ಧೆ ಇರಬೇಕು. ಸಾಧನೆ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ನೋಡಿ ಅಲ್ಲಿ ಅರುಣಾ ಮಾಸ್ಟರು, ಅವರಿಗೆ ಅಲ್ಲಿ ಫೋನ್ ಯೂಸ್ ಮಾಡಕ್ಕೆ ಅಲೋ ಇಲ್ಲ, ಆದರೂ ಅವರು ವಿತ್ ಸ್ಪೆಷಲ್ ಪರ್ಮಿಷನ್ ತಗೊಂಡು 1 hour ಅಲ್ವಾ ಕ್ಲಾಸಿಗೆ ಜಾಯಿನ್ ಆಗಿ ಪುನಃ ಮತ್ತೆ ಅವರು ಈಗ ಅವರು ಮೊಬೈಲ್ನ ಅವರು ಅಲ್ಲಿ ಇದು ಮಾಡ್ಬೇಕನ್ಸುತ್ತೆ ಅಲ್ವಾ. ಅದು ಶ್ರದ್ಧೆ ಅಂದ್ರೆ ಹಾಗಿರ್ಬೇಕು. ಶ್ರದ್ಧೆ. ಕೇಳಿಸ್ತಾ ಇಲ್ಲ ಮೇಡಮ್ ನಿಮ್ದು ವಾಯ್ಸು. ಮತ್ತೆ ಅವ್ರ ಮೊಬೈಲಲ್ಲಿ ಸರೆಂಡರ್ ಮಾಡ್ಬೇಕು. ಇಲ್ಲ ಕೇಳಿಸ್ತಾ ಇಲ್ಲ, ತೆಗೆದ್ಬಿಡಿ. ಇಲ್ಲ ಅಂದ್ರೆ ಅದನ್ನ ಸರಿಯಾಗಿ ಕನೆಕ್ಟ್ ಮಾಡಿ. ಇಲ್ಲ ಅಂದ್ರೆ ಸರ್ ಕೇಳಿಸ್ತಾ ಇಲ್ಲ. ಹಾ ಕೇಳಿಸ್ತಾ ಇದೀಯ ಸರ್? ಹಾ, ಹೇಳಿ ಮೇಡಮ್. ನಾನೀಗ ಮ್ಯೂಟ್ ಅದು ಕೇಳೋಣ ಅಂತಿದ್ದೆ. ಇಲ್ಲಿ ಅಂದ್ರೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನನ್ ಫೋನ್ ತಗೊಂಡಿರೋದು, ಅದಕ್ಕೆ ಇಲ್ಲಿ ಮಾತಾಡ್ಬಾರ್ದು ಅಂತ ಸುಮ್ನೆ ಅದೇ. ಹಂಗಾದ್ರೆ ನಮ್ ನಿಜವಾದ ಬಂದು ನೀವೇನೆ, ಯಾರು ಇಲ್ಲ, ಅಪ್ಪ ಅಮ್ಮ ಯಾರು, ನಮ್ಮ ಫ್ಯಾಮಿಲಿಯವ್ರು ಯಾರು ಅಲ್ಲ. ಹಂಗಂದ್ರೆ ನಮ್ಮ ನಿಜವಾದ ಬಂದು ನೀವೇನೆ ಅಂತ ಕೇಳೋಣ ಅಂತಿದ್ದೆ. ಮಾತಾಡ್ಬಾರ್ದು ಇಲ್ಲಿ ಸುಮ್ನೆ ಅದೇ. ಇರ್ಲಿ ಬಿಡಿ, ಅದು ಏನೋ ಆಗಲ್ಲ ನಿಮ್ಗೆ. ಅವರು ಕೂಡ ಯಾಕೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಂದ್ರೆ, ಸುಮ್ನೆ ಆ ಒಂದು ಕನೆಕ್ಟಿವಿಟಿ ಇರಬಾರ್ದು ಅಂತ. ಬಟ್ ಇಲ್ಲಿ ನಾವು ಅಲ್ಲಿ ನೀವೇನ್ ಮಾಡ್ತಾ ಇದೀರ ಅದನ್ನೇ ಅಲ್ವಾ ಇಲ್ಲೂ ಮಾಡ್ತಾ ಇರೋದು, ಅಷ್ಟೇ. ಓಕೆ ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಇಲ್ಲ ನಾವು ಟೈಮ್ ಆಗಿದೆ, ಧ್ಯಾನ ಶುರು ಮಾಡೋಣ. ಮಜಾ ಇದೆ. ಇನ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ. ನೀವು ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗೆ, ಇಷ್ಟಕ್ಕೆ ನೀವು ಕುತೂಹಲಗೊಂಡ್ರೆ ಹೆಂಗೆ ಅಲ್ವಾ. ಹಂಗಾಗಿ ನಾಳೆಯಿಂದ ಯಾರು ತಪ್ಪದೆ 10 ರೆಡಿ ಇರ್ಬೇಕಾ? ವೆರಿ ಗುಡ್. ಓಕೆ ಮಾಸ್ಟರ್ಸ್, ನಾವು ಧ್ಯಾನ ಶುರು ಮಾಡೋಣ. ಎಲ್ಲರೂ ಬೆಳಗ್ಗೆವರೆಗೂ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡಬೇಕು. ಅವೇರ್ನೆಸ್ ಧ್ಯಾನ ಮಾಡೋದು ಗೊತ್ತಲ್ವಾ? ಬರೀ ಯೋಗ ನಿದ್ರೆಯಲ್ಲೇ ಟೈಮ್ ಕಳಿಬಾರ್ದು. ಆದಷ್ಟು ಜಾಗೃತ ಸ್ಥಿತಿಯಲ್ಲಿದ್ದು ಚೆನ್ನಾಗಿ. ಜಾಗೃತ ಸ್ಥಿತಿಯಲ್ಲಿರೋದು ಹೇಗೆ? ಜಾಸ್ತಿ ಬೇಗ ಸ್ವಲ್ಪ ಊಟ ಮಾಡಿ, ಸಾಧ್ಯವಾದ್ರೆ 7 ಗಂಟೆ 8 ಗಂಟೆ ಒಳಗೆ ಸ್ವಲ್ಪ ಊಟ ಮಾಡಿ. ಭರ್ಜರಿ ಊಟ ಮಾಡಿದ್ರೆ ಊಟ ನಿದ್ದೆ ಜಾಸ್ತಿ ಬರ್ತದೆ. ಸ್ವಲ್ಪ ಲಿಮಿಟ್ ಆಗಿ ಊಟ ಮಾಡಿ. ಬೆಳಿಗ್ಗೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ, ರಾತ್ರಿ ಸಮಯದಲ್ಲಿ ಸ್ವಲ್ಪ ಊಟ ಮಾಡಿ, ಎಷ್ಟು ಬೇಕೋ ಅಷ್ಟು. ಏನಾದ್ರೂ ಲೈಟ್ ಆಗಿ ಫುಡ್, ಸ್ವಲ್ಪ ಏನು ಚಪಾತಿನೋ ರೊಟ್ಟಿನೋ ಈ ತರದ ಗಟ್ಟಿ ವಸ್ತು. ಇನ್ನು ಹೊಟ್ಟೆ ತುಂಬಿರಬಾರ್ದು, ಸ್ವಲ್ಪ ಇರ್ಬೇಕು ಹೊಟ್ಟೆ. ತೀರಾ ಹಸುವಾಗ್ತಾ ಇದೆ ಅನ್ನೋ ಹಾಗೂ ಇರಬಾರ್ದು. ಮಧ್ಯೆ ನಿಮಗೆ ಏನಾದ್ರು ತುಂಬಾ ಹಸುವಾದ್ರೆ ಏನಾದ್ರು ಹಣ್ಣು ಅಥವಾ ಸ್ವಲ್ಪ ಏನಾದ್ರು ಬೇಕಾದ್ರೆ ತಿನ್ನಿ. ಬಟ್ ಯಾವಾಗ್ಲೂ ಪಕ್ಕದಲ್ಲಿ ಒಂದು ನೀರ್ ಬಾಟ್ಲಿ ಇರಬೇಕು. ಯಾವಾಗ್ಲೂ ನೀವು ಕಣ್ಣು ಮುಚ್ಕೊಂಡೇ ಆದ್ರೂ ಸರಿ, ಸುಮ್ನೆ ಕಣ್ಣು ಮುಚ್ಕೊಂಡು ಹಿಂಗ್ ತಕ್ಕೊಂಡು ಹಿಂಗ್ ನೀರ್ ಕುಡಿಯೋದು ಮತ್ತೆ ಹಾಗೆ ಹೇಳೋದು. ದೇಹ ಒಣಗ್ಲಿಕ್ಕೆ ಬಿಡಬಾರ್ದು, ದೇಹ ಆರ್ಲಿಕ್ಕೆ ಬಿಡಬಾರ್ದು. ಸುಮ್ನೆ ನೀರ್ ಕುಡಿತಾ ಇರಬೇಕು ಬೆಳಗ್ಗೆವರೆಗೂ. ಆಮೇಲೆ ಇನ್ನೊಂದೇನು ಅಂದ್ರೆ, ಬೆಳಿಗ್ಗೆ ಕಡ್ಡಾಯವಾಗಿ ಎಲ್ಲರೂ ಎಕ್ಸರ್ಸೈಸ್ ಮಾಡಿ, ಆಯ್ತಾ, ವರ್ಕೌಟ್ ಮಾಡಿ. ದೇಹವು
ಚೆನ್ನಾಗಿ ಫಿಟ್ನೆಸ್ ಬರ್ತದೆ. ಮತ್ತು ನಿಮ್ಮ ದೇಹದಲ್ಲಿರುವ ಎಲ್ಲ ಎನರ್ಜಿಯೂ ಕೂಡ ಬಾಡಿ ಪೂರ್ತಿ ಸ್ಪ್ರೆಡ್ ಆಗ್ತದೆ. ಒಳ್ಳೆ 1 ತಾಸು ಒಳ್ಳೆ ಎನರ್ಜಿ, ಅದನ್ನು ಮಾಡಿದರೂ ಕೂಡ ಒಂದು ಸ್ಪೆಷಲ್ ಎನರ್ಜಿ ಬರ್ತದೆ. ನಿಮ್ಮಲ್ಲಿ ಒಂದು ಆಕ್ಟಿವ್ನೆಸ್ ಇರ್ತದೆ. ಆಮೇಲೆ ಯಾವುದು ಮಬ್ಬು ಅನ್ನೋದಿರಲ್ಲ. ಅದಕ್ಕೆ ನಾನು ಇವತ್ತು ಯೂಟ್ಯೂಬಲ್ಲೂ ಹಾಕಿಬಿಟ್ಟಿದ್ದೀವಿ, ನಿನ್ನೆನೇ ಇವತ್ತು, ಆಯಿತಾ. ನಿಮಗೆ ಒಂದು ವೇಳೆ ಆ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಪುನಃ ಅದನ್ನು ನೀವು ಹಾಕ್ಕೊಂಡು ಬೇರೆ ಯಾವುದಾದ್ರೂ ನಿಮ್ಗೆ ಸಮಯ ಸಿಕ್ಕಾಗಾದರೂ ಸರಿ ಅದನ್ನ ಹಾಕ್ಕೊಂಡು ಮಾಡಿ, ಆಯಿತಾ. ತುಂಬ ಚೆನ್ನಾಗಿದೆ. ಎಲ್ಲರೂ ಅದನ್ನು ಪ್ರಯತ್ನ ಮಾಡಿ, ಪ್ರತಿನಿತ್ಯ ಮಾಡಲೇಬೇಕು. ಅವಾಗ ಒಳ್ಳೆ ಆಕ್ಟಿವ್ ಆಗ್ತೀರಿ. ಓಕೆ. ನೀವು ಸುಮ್ಮನೆ ಧ್ಯಾನ ಮಾಡಿ ಒಂದೇ ಸರಿ ಎದ್ದು ಹೋದರೆ ಸ್ವಲ್ಪ ನಿಮಗೆ ತಲೆ ಸುತ್ತೋದು ಅಥವಾ ಜೋಲೆ ಹೊಡೆಯೋದು ಅಥವಾ ಮಬ್ಬು, ಇನ್ನೂ ಧ್ಯಾನದಲ್ಲೇ ಇರಬೇಕು ಅನ್ನೋ ಮನಸ್ಥಿತಿ ಹೇಗಿರ್ತದೆ. ಬೆಳಿಗ್ಗೆ ಬೇರೆ ಕೆಲಸಗಳು ಮಾಡೋಕ್ಕೆ ಆಗದೇ ಇರ್ಬೋದು. ಹಾಗಾಗಿ ಸ್ವಲ್ಪ ನೀವು ಎಕ್ಸಸೈಸಿಗೆ ಕೂಡ ಗಮನ ಕೊಡಿ, ಆಯಿತಾ. ಓಕೆ ಮಾಸ್ಟರ್ಸ್, ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ, ಅವೇರ್ನೆಸ್ಸಲ್ಲಿ ಧ್ಯಾನ ಮಾಡೋಣ. ಮಧ್ಯೆ ಹ್ಯಾಂಡ್ ರೈಸ್ ಮಾಡಿ ಅಂದಾಗ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಓಕೆ, ವೆರಿ ಗುಡ್.